ನಿಮ್ ಜೊತೆನೆ ಬಂದಿರೋದು. ಥ್ಯಾಂಕ್ಸ್. ಬಾ. ನೀವು ಮಾತಾಡ್ರಿ. ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡಿರೋದಕ್ಕೆ ನಮ್ಮನ್ನ ಏನ್ ಅನ್ಕೊಂಡಿದ್ದಾರೆ? ಯಾರು ಎತ್ತಿದ್ದಾರೆ ನೋಡಿ. ಯಾರು ಇವರು? ಫಿಶ್ ಮಾರ್ಕೆಟ್ ಬಂದಂಗೆ ಎಷ್ಟು ಜನ ಬಂದಿದ್ದಾರೆ? ಇವ್ರು ನಿಮ್ಮ ಕ್ಲೈಂಟ್ ಸರ್. ನನಗೆ ಗೊತ್ತಿಲ್ಲ ನೋಡು. ಸೈಲೆನ್ಸ್. 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 ಮಾತಾಡ್ರಯ್ಯ. ಸರ್ ನೀವೇ ಸೈಲೆನ್ಸ್ ಅಂದ್ರಲ್ಲ ಸರ್, ಅದಕ್ಕೆ ಸುಮ್ಮನೆ ರಿಸ್ಕ್ ಯಾಕೆ ಅಂದ್ಬಿಟ್ಟು. ರೀ ಸಾಹೇಬ್ರಿಗೆ ಟೆನ್ಷನ್ ಕೊಡಬೇಡಿ, ಆಲ್ರೆಡಿ BP ಇದೆ. ಓ ಬಾಳೆಹಣ್ಣು ತಿಂದ್ರೆ BP ಕಡಿಮೆ ಆಗುತ್ತಾ ಸರ್? ನನಗೂ ಬೆಳಗ್ಗೆಯಿಂದ ಯಾಕೋ ಹೊಟ್ಟೆ ಪ್ರಾಬ್ಲಮ್ ಸರ್. ಅಂಜನಪ್ಪ ಅವರು ಮೀಡಿಯೇಟ್ರು. ಸಾರಿ ಥ್ಯಾಂಕ್ಸ್. ಹೊಗಳ್ರಯ್ಯ. ಸರ್ ನಾವು ಗಂಡಿನ ಕಡೆ. ಮದ್ವೆ ಮೇಲೆ ನಮ್ ಕಡೆಯವ್ರಿಗೆ ಅವಮಾನ ಆಗಿದೆ. ರಾತ್ರಿ ಊಟ ಸಹ ಕೊಟ್ಟಿಲ್ಲ. ಬರೋದೇ ರಾತ್ರಿ 12 ಗಂಟೆಗೆ. ಅದ್ರ ಮಧ್ಯೆ ಎಲ್ಲೆಲ್ಲೋ ಕುಳಿತುಕೊಳ್ಳೋದು. ಊಟ ಇಲ್ಲ ಅಂತ ಹೇಳಿದ್ರೆ ನಾವೆಂತ ಮಾಡ್ಲಿಕ್ಕೆ ಆಗ್ತದೆ? ನೀವೇ ಹೇಳಿ ಸರ್. ಸರ್ ನಾವು ಗಂಡಿನ ಕಡೆಯವರು, ಇಷ್ಟ ಬಂದ ಕಡೆ ಕೂತ್ಕೊಳ್ತೇವೆ. ಬಡ್ಸಕ್ಕೆ ಇವ್ರಿಗೇನು? ಅದೇ ಸರ್ ನಾವು ಹೆಣ್ಣಿನ ಕಡೆಯವರು ಅಲ್ಲ ಸರ್. ನಾ ಗಂಡ ಕಡೆ, ಹೆಣ್ ಕಡೆ, ಕೆಳಗಡೆ, ಮೇಲ್ಗಡೆ ಇದೆಲ್ಲ ಬೇಡ. ವಿಷಯ ಹೇಳಿದ್ರೆ ಸಾಕು ಯಾವ ಕಡೆ ಅಂತ ನಾನು ಹೇಳ್ತೇನೆ. ಮತ್ ಬಾಳೆಹಣ್ಣು ತಿಂತಾರೆ. ನನಗೂ ಒಂದು ಕೊಡಿಸು ಬಾವ. ಕೂಲ್ ಆಗಿದೆ. ಡಾಕ್ಟರ್ ಹೇಳಿದಾರಲ್ಲ. ನೀನೊಬ್ಬನೇ ನನ್ನ ಅರ್ಥ ಮಾಡ್ಕೊಂಡಿದ್ದು. ಥ್ಯಾಂಕ್ ಯು. ಯಾಕೆ ಗೊತ್ತಾ? 100ನೇ ಕೇಸ್ ಇದು. ಇನ್ನೊಂದು ಮಾತು ಎಕ್ಸ್ಟ್ರಾ ಮಾತಾಡಿದ್ರೆ ರೂಮ್ ಬಿಟ್ಟು ಹೋಗ್ಬಿಡ್ತೀನಿ. ಯಾಕ್ರೋ ಇಷ್ಟು ಜನ ಬಂದಿದ್ದೀರಾ? ನಮ್ಮ ತಲೆ ತಿನ್ನೋಕ. ಮೀಡಿಯೇಷನ್ ರೂಮ್ ಅಲ್ಲಿ ಎಷ್ಟು ಜನ ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ? ಯಾಕೆ ಬಂದಿದ್ದೀರಾ? ಡೈವರ್ಸ್ ನಿಮ್ಗ? 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 ಯಾರಿಗೋ ಡೈವರ್ಸು? ಮತ್ತೆ ನೀವೆಲ್ಲ ಯಾಕೆ ಮಾತಾಡ್ತೀರಾ? ಮೇನ್ ಕ್ಲೈಂಟ್ಸ್ ಬಿಟ್ಟು ಬೇರೆ ಯಾರು ಇಲ್ಲಿ ಇರಂಗಿಲ್ಲ. ಹೋಗಿ ಆಚೆ. ಎಂತಕ್ಕೆ ಡೈವರ್ಸು? ಏನ್ ಸಮಾಚಾರ? ಈ ಫೋಟೋನಿಂದ ನನಗೆ ಎಂತಾನೂ ಅರ್ಥ ಆಗ್ತಾ ಇಲ್ಲ. ಗೆಸ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇದೇನು ರಿಯಾಲಿಟಿ ಶೋನಾ? ಸ್ವಲ್ಪ ಕರೆಕ್ಟ್ ಆಗಿ ವಿಷಯ ಹೇಳಿ. ಡೋಂಟ್ ವೇಸ್ಟ್ ಮೈ ಟೈಮ್. ಫೋಟೋದಲ್ಲಿರೋದು ಅವ್ರನ್ನ ಕೇಳಿ. ಆಯ್ತಮ್ಮ, ಅವರನ್ನೇ ಕೇಳ್ತೀನಿ. ಹಲೋ ಸರ್, ದಯವಿಟ್ಟು ಹೇಳಿ ಸರ್ ಪ್ಲೀಸ್. ಆ ಫೋಟೋ ತೆಗೆಸಿರೋದು ಅವಳು ಸರ್, ಅವಳ ಹತ್ರನೇ ಕೇಳಿ. ನನ್ನ ಪರಿಸ್ಥಿತಿ ಬಗ್ಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ, ನಾನು ಈ ವಿಲನ್ ಥರ ಇರೋ ಫೋಟೋ ಬಗ್ಗೆ ಹೇಳಿದ್ರೆ ನೀವು ಎತ್ತೋಗ್ತೀರಾ ಸರ್. ನನ್ನ ಕಥೆನ ಸ್ಟಾರ್ಟಿಂಗಿಂದ ಹೇಳಬೇಕು. ನೀವು ಇಂಚಿಂಚು ಗಮನ ಇಟ್ಟು ಕೇಳಬೇಕು. ಹಾಗಾದ್ರೆ ಮಾತ್ರ ಅರ್ಥ ಆಗತ್ತೆ. ನೀನೇನಾದ್ರೂ ಹೇಳಿದ್ರೆ ತಾನೇ ನನ್ನ ಗಮನ ಕೊಡೋಕೆ. ಬರೀ ಪೀಠಿಕೆ ಆಯ್ತು. ವಿಷಯಕ್ಕೆ ಬನ್ನಿ. ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ಹೇಳೋ ಮೇಲೆ ಎಷ್ಟೊತ್ತು ಮಲ್ಕೋತ್ಯೋ? ಇವನೊಬ್ಬ ಹೇಳೋದೇ ಇಲ್ಲ. ಸುರವರ ವರ್ಷಿನಿ ದುರ್ದ. ಅಯ್ಯೋ ಛೇ, ನಮ್ಮ ಫೋಟೋಗೆ ಆರತಿ ಮಾಡ್ಬಿಟ್ನಲ್ಲ. ಅಯ್ಯೋ ದೇವ್ರೆ ಕಾಪಾಡಪ್ಪ. ಇನ್ನು ಏನೇನು ಕಾದಿದ್ಯೋ. ಇವ್ರು ಜಾಗಿಂಗ್ ಮುಗಿಸ್ಕೊಂಡು ಬರ್ತಾನೆ ಇಲ್ಲ. ನಾನು ಕಾಫಿ ಯಾವಾಗ ಮಾಡೋದು, ಯಾವಾಗ ಕುಡಿಯೋದು? ಇನ್ನು ಎಷ್ಟೊಂದು ಕೆಲಸ ಬಾಕಿ ಇದೆ. ಗಣೇಶ ಹಬ್ಬ ಬೇರೆ ಬರ್ತಿದೆ. ಅಯ್ಯೋ ರಾಮ. ದಿನ 2 ಸರಿ ವಾಕಿಂಗ್ ಕರ್ಕೊಂಬತ್ತಿಯಲ್ಲ, ಹೊಟ್ಟೆ ಕರಗ್ಸಕ ಇಲ್ಲ ಹುಡುಗಿಯರ್ ನೋಡಕ? ಆಯ್ ರಾಗಿಣಿ, ಫೋನ್ ಬಂತು. ಫೋನ ಬಂದೆ. ಹಲೋ ಹೇಳಮ್ಮ, ಏನ್ ವಿಷಯ? ಇನ್ನು ನಿಮ್ದು ಜಾಗಿಂಗ್ ಮುಗ್ದೇ ಇಲ್ವಾ? ಇಲ್ಲಮ್ಮ, ಜಾಗಿಂಗ್ ಮಾಡ್ತಾ ಇದೀವಿ. ಅಕ್ಕ ನೋ ಜಾಗಿಂಗು, ಬರ್ಡ್ ವಾಚಿಂಗು. ಸುಮ್ಮನೆ ಏನ್ ಜಾಗಿಂಗೋ ಏನೋ, ಅವತ್ತಿಂದ ನೋಡ್ತಾನೆ ಇದ್ದೀನಿ. ಹೊಟ್ಟೆ ಹಾಗೆ ಇದೆ, ಒಂಚೂರು ಡಿಫ್ರೆನ್ಸ್ ಇಲ್ಲ, ಏನು ಕರ್ಗಿಲ್ಲ. ಬೇಗ ಜಾಗಿಂಗ್ ಮುಗಿಸ್ಕೊಂಡ್ ಬನ್ನಿ, ಕಾಯ್ತಾ ಇದ್ದೀನಿ. ಇಲ್ಲ ಕಣಮ್ಮ, ಇನ್ನೇನ್ ಮುಗೀತು, ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ.
ಅಕ್ಕ ಕಳ್ಳಂಗೊಂದು ಪಿಳ್ಳೆನೆ ಬಾ ಅಂತ ಈ ಅಂಜಿಗಂತೂ ಮದುವೆ ಆಗ್ಲಿಲ್ಲ. ಇವ್ರ ಜೊತೆ ಸೇರ್ಕೊಂಡು ಕುಣಿತಾನವನು. ಎದ್ಯಪ್ಪ, ಇವನ್ ಮದ್ವೆ ಆದ್ರೂ ನೋಡೋಣ ಅಂದ್ರೆ ಇವನೇನು ನಾನು ಸಾಯೋವರೆಗೂ ಮದ್ವೆ ಆಗ್ತಾನೋ ಇಲ್ವೋ. ಅಯ್ಯ ಬನ್ನಿ ಬನ್ನಿ ಕಸ ತನ್ನಿ. ಅಯ್ಯ ನಾವ್ ಇಟ್ಟಾಗ ಬರೋದಿಲ್ಲ. ಬೇರೆ ಕೆಲಸ ಇದ್ದಾಗ ಬಂದು ಪ್ರಾಣ ತೆಗಿತಾರೆ. ಏನೋ ತಲೆ ಆಡಿಸ್ತಿದ್ಯಾ? ನಾ ಹೇಳ್ತಿರೋದು ಕೇಳಿಸ್ತಿದ್ದೆ ತಾನೇ? ಓಹೋ ಕಿವಿಗೆ ಒಡವೆ ಬೇರೆ. ಯಾರ ಮುಂದೆ ಕಿಂದ್ರಿ ಬಾರ್ಸದ್ ನಾನು. ಬ್ರೋ ಏನ್ ಬ್ರೋ, ನೀನ್ ಯಾವಾಗ್ಲೂ ವೈಬ್ರೇಷನ್ ಮೋಡಲ್ ಇರ್ತೀಯಾ? ನಿನ್ ಮುದ್ದಾದ ಸೊಸೆನೂ ಬರ್ತಾಳೆ, ಮೊಮ್ಮಕ್ಕಳು ಬರ್ತಾರೆ, ಮರಿ ಮಕ್ಕಳು ಬರ್ತಾರೆ. ಟಿಲ್ ದೆನ್ ಡೋಂಟ್ ವರಿ ಬ್ರೋ. ನನ್ಗೆ ಆಫೀಸ್ ಲೇಟ್ ಆಗ್ತಿದೆ ಬ್ರೋ, ಬರ್ತೀನಿ. ಜಸ್ಟ್ ಚಿಲ್ ಬ್ರೋ. ಹಾ, ನಾನ್ ಯಾವ ಸೀಮೆ ಬ್ರೋ? Don't worry bro, don't worry bro. ಇವತ್ತಿದ್ದ ಟೆನ್ಷನ್ ನಾಳೆ ಇರೋದಿಲ್ಲ bro. Just chill bro, just chill bro. Ever smile, never fail, all the best bro. Don't worry bro, don't worry bro. ಇವತ್ತಿದ್ದ ಟೆನ್ಷನ್ ನಾಳೆ ಇರೋದಿಲ್ಲ bro. Just chill bro, just chill bro. Ever smile, never fail, all the best bro. ಅಂದುಕೊಂಡಿದ್ದೆಲ್ಲ ಆಗಬೇಕು, ಅಂದ ಮೇಲೆ ನಿನ್ನ ಗುರಿಯ ಫಾಲೋ ಮಾಡಬೇಕು. ರಾಮಕೃಷ್ಣ ಹೇಳಿದಲ್ಲ ಒಂದೇ ಗುರುವೆ, ಎಂದಿಗೂ ನಿನ್ನ ನೀನು ನಂಬಬೇಕು. ಬ್ರೈಟ್ ಆಗಿರಲಿ ನಿನ್ನ ಕಾನ್ಫಿಡೆನ್ಸು, ಕಾಮನ್ ಸೆನ್ಸ್ ಅಲ್ಲಿ ಬ್ರಿಲಿಯನ್ಸು. ಡಿಪ್ರೆಸ್ ಆಗೋದು ಫುಲ್ ನಾನ್ ಸೆನ್ಸು, ಬಿಟ್ಟು ಬದುಕೋ ನೀನು ವೈಲೆನ್ಸು. Don't worry bro, don't worry bro. Just chill bro, just chill bro. ಬೇಕು ಅನಿಸಿದ್ದು ಗರ್ಲ್ ಫ್ರೆಂಡ್ಸು, ಬ್ರೇಕಪ್ ಆದ ಮೇಲೆ ಸೈಲೆನ್ಸು. ಲೈಫ್ ಅಲ್ಲಿ ಬೇಕು ಮಗ ಬ್ಯಾಲೆನ್ಸು, ಬಾಳದೂಕು ಚೂರು ಗೈಡೆನ್ಸು. ಸೋಲು ಗೆಲುವು ಎಲ್ಲ ಕಾಮನ್ನು, ಸೋಲು ಕೂಡ ಒಳ್ಳೆ ಲೆಸ್ಸನ್ನು. ನಿದ್ದೆಯಲ್ಲಿ ಬರೋದಲ್ಲ ಕನಸಲ್ಲ, ಕನಸು ನಿದ್ದೆ ಮಾಡೋದಕ್ಕೆ ಬಿಡುವುದಿಲ್ಲ. ಕಂಟ್ರೋಲ್ ಮಾಡು ನಿನ್ನ ಆಸೆ ಎಲ್ಲ, ದುಃಖ ಎಂದು ಹತ್ರ ಬರೋದಿಲ್ಲ. ನಿನ್ನ ಹಾರ್ಡ್ ವರ್ಕ್ ಡೆಡಿಕೇಶನ್ ಇದ್ರೆ ನೀನು ಸೆನ್ಸೇಷನ್. Don't worry bro, ಇವತ್ತಿದ್ದ ಟೆನ್ಷನ್ ನಾಳೆ ಇರೋದಿಲ್ಲ bro. Just chill bro, ever smile, never fail, all the best bro. ಭೂಮಿ ಮೇಲೆ ಯಾರ ವ್ಯಾಲಿಡಿಟಿಯು ಎಷ್ಟು ದಿವಸ ಎಂದು ತಿಳಿದಿಲ್ಲ. ಆದ್ರೂ ಕೂಡ ಶೋಕಿ ಮಾಡೋದನ್ನ ಬಿಟ್ಟು ಎಂದು ಮನುಷ್ಯ ಬದುಕಲ್ಲ. ಡೈಲಿ ಆಗು ಮಗ ನೀನು ಅಪ್ಡೇಟು, ಸಕ್ಸಸ್ಗೆ ಇದೆ ಒಂದು ಸೀಕ್ರೆಟು. ಯಾವುದು ಇಲ್ಲ ಇಲ್ಲಿ ನೋಡು ಪರ್ಮನೆಂಟು, ಯಾವ ತರ ಇದ್ದೆ ಅನ್ನೋದಷ್ಟೇ ಕೌಂಟು. ಹೀರೋ ವಿಲ್ಲನ್ ಅಲ್ಲ ನಿನ್ನ ಕ್ಯಾರೆಕ್ಟರ್, ಲೈಫ್ ಅನ್ನು ಮಾಡಿಕೋ ನೀನು ಬ್ಲಾಕ್ ಬಸ್ಟರ್. ಯಾರಲ್ಲೂ ಇಲ್ಲ ಪರ್ಫೆಕ್ಷನ್, ಎಲ್ಲರ ಸ್ಟ್ರಗಲ್ ಫಾರ್ ರಿಜಿಸ್ಟ್ರೇಷನ್. You gotta listen to me, yeah. ಹೇಳೋದನ್ನ ಕೇಳು bro. Don't worry bro, don't worry bro. ಇವತ್ತಿದ್ದ ಟೆನ್ಷನ್ ನಾಳೆ ಇರೋದಿಲ್ಲ bro. Just chill bro. Ever smile, never fail, all the best bro. ಹಾಯ್ ಸರ್. ಹಲೋ, ನಾನು ಚಿನ್ನ ಮುದ್ದು ಅಶು, ಕಾಲ್ ರಿಸೀವ್ ಮಾಡಪ್ಪ. ಹಲೋ. ಹಾ, ಫೋನಲ್ಲೇ ಮಾತಾಡಲ್ಲ ಸರ್, ಹಂಗೆ ಮಾತಾಡಲ್ಲ.
ತೆಗಿ ಮೊದ್ಲು ಅದನ್ನ ಕಿವಿಯಿಂದ ತೆಗೆಯ. ನೀನು ಈ ತರ ಕಿವುಡನ್ ತರ ಆಕ್ಟ್ ಮಾಡ್ತಾ ಇದ್ರೆ ಕಿವಿನೇ ಕಿತ್ತು ಹಾಕ್ಬಿಡ್ತೀನಿ ನಾನು. ಎಷ್ಟೊತ್ತಿಂದ ಬಡ್ಕೋತಾ ಇದ್ದೀನಿ ಫೋನಲ್ಲಿ. ಒಂದು ಬೆಳಿಗ್ಗೆ ನಮಸ್ಕಾರ ಮಾಡೋಕ್ಕಾಗಲ್ವಾ ನಿನ್ಗೆ? ಮಾಡಿದ್ನಲ್ಲ ಸರ್. ಯಾರಿಗೆ? ಕುದುರೆಗೆ. ಓ, ನನಗೆ ಸೌಂಡು, ಕುದುರೆಗೆ ನಮಸ್ಕಾರ. ಬಾಯಿ ಕಡೆ ಕಮ್ ದಿಸ್ ಸೈಡ್. ನನ್ನ ಗಾಡಿ ಕೀ ತಗೋ, ಅರ್ಜೆಂಟಾಗಿ ಹೊರಡೋಣ. ಎಲ್ಲಿಗೆ ಸರ್? ಇವತ್ತು ಆರ್ಟ್ ಶೂಟ್ ಇದೆಪ್ಪ, ನಡಿ ಸ್ಪಾಟ್ಗೆ ಹೋಗೋಣ. ಆ್ಯಡ್ ಶೂಟ್ಗೆ ನಾನು ಯಾಕೆ? ಯಾಕೆ ಅಂದರೆ ಏನಾಗಿದೆ ಗೊತ್ತಾ, ಇವತ್ತು ಒಪ್ಕೊಂಡಿದ್ನಲ್ಲ ಮಾಡ್ಲು, ಅವನ ಕೈ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ನೀನೇ ಮಾಡ್ಲು. ಸರ್ ಸುಮ್ಮನಿರಿ ಸರ್, ನಾನು ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತಾ ಇರೋದು. ನಂಗೆ ಆ್ಯಡು ಆ್ಯಕ್ಟಿಂಗು ಆಗಲ್ಲ. ಅಲ್ಲಪ್ಪ, ನೀನು ಎಲ್ಲೇ ಕೆಲಸ ಮಾಡಿದ್ರು ಸಂಬಳ ಕೊಡೋದು ನಾನು ತಾನೇ. ನಾನು ಹೇಳಿದ ಕೆಲಸ ಮಾಡು, ನಡಿ ಕಮಾನ್. ಸರ್ ನಂಗೆ ಮದುವೆ ಆಗಿಲ್ಲ. ಈ ಪ್ರಾಡಕ್ಟ್ಗೆ ನಾನೇನಾದರೂ ಆ್ಯಡ್ ಮಾಡಿಬಿಟ್ರೆ ನನಗೆ ಯಾರು ಸರ್ ಹುಡುಗಿ ಕೊಡ್ತಾರೆ? ಆಗಲ್ಲ ಸರ್, ಬೇಡ ಸರ್. ಯಾಕೋ ನಾನು ಹೀಗೆ ಗೋಳು ಹಿಕ್ಕೋತೀಯ? ಅಲ್ಲ ಕಣೋ, ಮಾತಿಗೆ ಮುಂಚೆ ನನ್ನನ್ನು ಅಪ್ಪ ಅಪ್ಪ ಅಂತ ಕರಿತೀಯ. ರೋಲ್ ಹಿಡಿದಿವ ಕಷ್ಟ ಆಗ್ತಾ ಇದೆ. ಆ ಮಾತುಗೊಂಚೂರು ಮರ್ಯಾದೆ ಬೇಡವಾ? ನನಗೊಬ್ಬ ಮಗ ಇದ್ದಿದ್ರೆ ನಿನ್ನಿಷ್ಟಪ್ಪ. ನಾನು ನಿನಗೆ ಬರುವಂತ ಮಾಡಲ್ಲ, ನಿನ್ನಿಷ್ಟ. ನಾನು ನೆಕ್ಸ್ಟ್ ವೀಕಲ್ಲಿ ವಿಲ್ ಮಾಡೋಣ ಅಂತಿದ್ದೀನಿ. ಇದೇ ಕಾಸ್ಟ್ಯೂಮಲ್ಲಿ ಬರಲ್ಲ ಸರ್? ಎಲ್ಲ ಬಿಚ್ಚಾಕ್ಬಿಡು, ಸೂಪರ್ ಆಗಿರುತ್ತೆ. ಕಮಾನ್ ಚೇರ್ ಸರ್, ನಾನಿದನ್ನು ಮಾಡಬೇಕಾ? ಸ್ವಲ್ಪ ಯೋಚನೆ ಮಾಡಿ ಸರ್. ಯೋಚನೆ ಮಾಡ್ತೀನಿ ಕಂದ, ಆದರೆ ಆ ವಿಲ್ ನಿನ್ನ ಹೆಸ್ರಿಗೆ ಬರೀಬೇಕಾ ಬೇಡವಾ ಅಂತ ಮೊದಲು ಯೋಚನೆ ಮಾಡ್ತೀನಿ. ಸರ್ ನಾನು ಮಾಡ್ತೀನಿ ಸರ್. ಆಯ್ತು, ದ್ಯಾಟ್ಸ್ ಗುಡ್. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಮಾನ್ಯರೇ ಮತ್ತು ಮಹಿಳೆಯರೇ. ಇದೇನು ಎಲೆಕ್ಷನ್ ಕ್ಯಾಂಪೈನ? ಮಹಿಳೆಯರಂತೆ ಮಹನೀಯರಂತೆ ಕೊಟ್ಟರೋ ಮಾತು ಹೇಳೋ. ಸರಿ ಸರ್, ಮಾಡ್ತೀನಿ ಸರ್. ಆಕ್ಷನ್. ಎಲ್ರಿಗೂ ನಮಸ್ಕಾರ. ಇದು ಎಲ್ಲರಿಗೂ ಬೇಕಾಗಿರುವಂತ ಲೇಹ. ಯಾಕಂದ್ರೆ ಜೀವನದಲ್ಲಿ ನವರಸಗಳು ಎಷ್ಟು ಮುಖ್ಯನೋ ಇದು ಕೂಡ ಅಷ್ಟೇ ಮುಖ್ಯ. ಈ ಲೇನಾದ್ರೂ ತಗೊಂಡ್ಬಿಟ್ರೆ ಜೀವನದಲ್ಲಿ ಉಲ್ಲಾಸವಾಗಿ ಆನಂದವಾಗಿ ಜಾಲಿಯಾಗಿರ್ಬೋದು. ಇದರ ಹೆಸರು ಅಶ್ವಲೇಹ ಅಂತ. ಡೋರ್ ಓಪನ್ ಮಾಡಿದ ತಡ ಸರ್ 60% ಖಾಲಿ ಆಗಿದೆ, ಇನ್ನೊಂದು 40% ಮಾತ್ರ ಬಾಕಿ ಇದೆ. ಯಾರಿಗಾದ್ರೆ ಅದೇ ಯಾರಿಗೆ ಗೊತ್ತು. ಇವತ್ತೇ ಕೊನೆ ಆಟ, ಇನ್ ಮುಂದೆ ನಿಮ್ಮ ಆಟ ಶುರು. ಕೂತಿರೆ ಸ್ಪೀಡ್ ಡಿಗಿಡಿಕ್ 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 ಡಿಗಿಡಿಕ್. ಗುಡ್ ಹೇಳ್ತಾ ಇದೀನಿ, ಅದಕ್ಕೆ ಮೆಲ್ಲಗೆ ಹೇಳ್ತಾ ಇದೀನಿ. ಇಲ್ಲಿ ಏನಾದ್ರೂ ತಗೊಂಡ್ಬಿಟ್ರೆ ನಿಮ್ ಸ್ಪೀಡ್ಗೆ ಯಾರು ಬರಕ್ಕಾಗಲ್ಲ. ಗಾಡ್ ಪ್ರಾಮಿಸ್. ಅವಾಗಲೇ ಹೇಳ್ದಾಗೆ 60% ಖಾಲಿ ಆಗಿದೆ, 40% ಮಾತ್ರ ಬಾಕಿ ಉಳಿದಿದೆ. ಯಾರು ಫಸ್ಟ್ ಬರ್ತಾರೋ ಅವರೇ ಆಗ್ತಾರೆ ಶಕ್ತಿಮಾನ್. ಕೆಳಗಿರುವಂತ ನಂಬರ್ಗೆ ಫೋನ್ ಮಾಡಿ ಆರ್ಡರ್ ಮಾಡಿ. ಓಕೆ, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಿಮ್ಗೆ ಏನಾದ್ರೂ ಈ ಪ್ರಾಡಕ್ಟ್ ವರ್ಕ್ ಆಗಿಲ್ಲ ಅಂದ್ರೆ ನೀವು ನಮ್ ದುಡ್ಡು ಕೊಡ್ಬೇಡಿ, ನಾವೇ ನಿಮ್ ದುಡ್ಡು ಕೊಡ್ತೀವಿ. ಹೇಳಿ, ಪ್ರಾಡಕ್ಟ್ ವರ್ಕ್ ಆಗಿಲ್ಲ ಅಂದ್ರೆ ನೀವು ದುಡ್ಡು ಕೊಡ್ಬೇಡಿ, ನಾವೇ ನಿಮ್ ದುಡ್ಡು ಕೊಡ್ತೀವಿ. ಏನ್ ಇಷ್ಟೊಂದು ಕಾಲ್ ಬರ್ತಾ ಇದೆ, ರಿಸೀವ್ ಮಾಡಕ್ ಆಗ್ತಿಲ್ಲ. ಇನ್ನೊಂದ್ಸರಿ ಹೇಳ್ತೀನಿ, ಈ ಪ್ರಾಡಕ್ಟ್ ವರ್ಕ್ ಆಗಿಲ್ಲ ಅಂದ್ರೆ ನೀವು ನಮ್ ದುಡ್ಡು ಕೊಡ್ಬೇಡಿ, ನಾವೇ ನಿಮ್ ದುಡ್ಡು ಕೊಡ್ತೀವಿ. ಹೆಂಗೆ? ಗುಡ್. ಏ ಅಶೋ, ಸೂಪರ್. ಅಷ್ಟೊಂದು ಸುಸ್ತಾಗೋದಾದ್ರೆ ನೀನೇ ಒಂದು ತಗೋಬೋದಿತ್ತಲ್ಲ. ಅಷ್ಟೊಂದು ಸುಸ್ತಾಗಿಲ್ಲ. ಸತ್ಯವಾಗ್ಲೂ ಪ್ರಾಡಕ್ಟ್ ವರ್ಕ್ ಆಗ್ತದ? ನನ್ಗೇನ್ ಗೊತ್ತು, ನಾನೇನ್ ಟೆಸ್ಟ್ ಮಾಡಿದೀನಾ? ಮಾರ್ಕೆಟಿಂಗ್ ಅಂತ ಹೇಳಿ ನೀವೇ ಪ್ರಾಡಕ್ಟ್ ಚೆಕ್ ಮಾಡಿಲ್ಲ ಅಂದ್ರೆ ಹೇಗೆ? ಅಯ್ಯೋ, ಇದನ್ ಮಾಡಿದ್ದೆ ಹೆಚ್ಚು, ಇನ್ ಟೆಸ್ಟಿಂಗ್ ಬೇರೆ. ನನ್ನ ಹತ್ರ ಫ್ರೀ ಸ್ಯಾಂಪಲ್ ಇದೆ, ಯೂಸ್ ಮಾಡಿ ನೋಡ್ತೀರಾ? ವರ್ಕ್ ಆಗ್ತದ? ನಿಮ್ಮ ಮನೆಗೂ ಆಗುತ್ತೆ. ಕಡೆಗೆ ನನ್ ಬುಡಕ್ಕೆ ಬಂದೇ ಇಲ್ಲ ಮಾರಾಯ. ಕತೆ ಮುಂದುವರ್ಸೋ.
ಯಾರಪ್ಪ ಇದು? ಹಲೋ 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 ಸರ್, ನನ್ನ ಹೆಸರು ಕಾಮಾಕ್ಷಿ ಅಂತ. ಕಾಮಾಕೆ, ಹೆಸರು ತುಂಬಾ ಚೆನ್ನಾಗಿದೆ. ಹೇಳಮ್ಮ. ನೀವು ಬ್ಯಾಂಕಾಕ್ ಹೋಗೋ ವಿಷಯ ನಮ್ಗೆ ಗೊತ್ತಾಯ್ತು. ಅಲ್ಲಮ್ಮ, ನಾನ್ ಬ್ಯಾಂಕಾಕಿಗೆ ಹೋಗೋ ವಿಚಾರ ನಿನಗೆ ಹೇಗಮ್ಮ ಗೊತ್ತಾಯ್ತು? ನೀವೆಲ್ಲಿ ಹೋಗ್ತೀರಾ, ಏನೆಲ್ಲ ಮಾಡ್ತೀರಾ ಎಲ್ಲ ನಮಗ್ ಗೊತ್ತಾಗುತ್ತೆ. ಅಯ್ಯೋ ಪಂಕಜಾಕ್ಷಿ. ಪಂಕಜಾಕ್ಷಿ, ದ್ರಾಕ್ಷಿ ಅಂತೆಲ್ಲ ಸರ್, ಕಾಮಾಕ್ಷಿ ಅಂತ ನನ್ನ ಹೆಸರು. ಯಾವುದೋ ಒಂದು ದ್ರಾಕ್ಷಿ. ಛೀ, ನನ್ನಿಂದ ಏನಾಗಬೇಕಮ್ಮ? ನೋಡಮ್ಮ, ಈ ವಿಚಾರ ಬೇರೆಯವ್ರಿಗೆ ಗೊತ್ತಾಗ್ಬಿಟ್ರೆ ನಾನು ತುಂಬಾ ಕಷ್ಟ ಆಗತ್ತಮ್ಮ. ನೀನ್ ಯಾರಮ್ಮ, ಏನ್ ಸಮಾಚಾರ ಹೇಳಮ್ಮ. ಡೋಂಟ್ ವರಿ ಸರ್, ನಿಮಗ್ ಸಹಾಯ ಮಾಡಕ್ಕೆ ಅಂತಾನೆ ಫೋನ್ ಮಾಡಿದ್ದು. ನಮ್ಮ ಪ್ರಾಡಕ್ಟ್ ಹೆಸರು ಶಕ್ತಿಮಾನ್ ಅಂತ. ಈ ಏಜ್ ಅಲ್ಲಿ ಯಾವ ಟ್ಯಾಬ್ಲೆಟ್ ತಗೊಳ್ದೆ ಹೋದ್ರೂ ಪರವಾಗಿಲ್ಲ, ಇದು ಮಾತ್ರ ಬೇಕೇ ಬೇಕು ಅಲ್ವಾ? ಬೇಕು ಬೇಕು ಬೇಕು. ನಿಮ್ ಮನೆಗೆ ಬಂದ್ಬಿಡ್ಲಾ? ಮನೆಗೆ ಬೇಡಮ್ಮ. ನೋಡು, ನಮ್ಮ ಮನೆ ಪಕ್ಕದ ಒಂದು ಕಾಫಿ ಶಾಪ್ ಇದೆಯಲ್ಲ, ಅಲ್ಲಿಗೆ ಬಂದ್ಬಿಡಮ್ಮ. ಅಲ್ಲೇ ಮಾತಾಡೋಣ. ಸರಿ ಸರ್, ಈ ನಂಬರ್ಗೆ ನಿಮ್ ಲೊಕೇಶನ್ ಕಳಿಸಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಯ್ತಮ್ಮ. ಹುಡುಗಿ ತರ ವಾಯ್ಸ್ ಮಾತ್ರ ಹುಡುಗಿ ಅಲ್ಲ. ನಿಮ್ ಕುದುರೆ ಫುಲ್ ಕಂಟ್ರೋಲ್ ತಪ್ತಾ ಇದೆ, ತಗೊಳ್ಳಿ. ಬಂದವ್ರಿಗೆಲ್ಲ ನಿಮ್ದಾಯ್ತಾ, ಬಿಲ್ ಕೊಡ್ಲಾ ಅಂತ ಕೇಳ್ಬೇಡ್ವೋ. ಬಂದವರೆಲ್ಲ ಇಲ್ಲಿ ಆರಾಮವಾಗಿ ಇದ್ಬಿಟ್ಟು ಹೋಗ್ಬೇಕು. ಇದನ್ನ ನಂಗೆ ಯಾಕೆ ಹೇಳ್ತಾ ಇದ್ದೀರಾ ಸರ್? ಈ ಸಿಸ್ಟಮ್ ಯಾಕೆ ಮಾಡಿದೀವಿ ಗೊತ್ತಾ? ಹೊಸ ಜೋಡಿಗಳು, ಲವರ್ಸು, ಬ್ರೇಕಪ್ ಆಗಿರೋರು, ಆಗಬೇಕಾಗಿರೋರು, ಬರ್ಡ್ ವಾಚರ್ಸು, ಕಾಳು ಹಾಕೋರು, ಕಾಳು ತಿನ್ನೋರು ಎಲ್ಲ ನಮ್ಮ ಹೋಟ್ಲಿಗೆ ಬಂದು ಆರಾಮಾಗಿ ಕೂತ್ಕೊಂಡು ಕಷ್ಟ ಸುಖ ಹಂಚ್ಕೋಬೇಕು ಅಂತ. ನಂದೆಲ್ಲಿಡ್ಲಿ ನನ್ ಗೋಪಾಲ್ ಅಂತಾರ ಬಿಲ್ ಕೊಡ್ಲಾ ಅಂತ ಯಾರಿಗೂ ಕೇಳ್ಬೇಡ. ಸರಿ ಸರ್. ನೋಡು ನೋಡು, ಎಲ್ರು ಹೆಂಗೆ ಲಕಲಕಾತ ಖುಷಿಯಾಗಿದ್ದಾರೆ. ಲವರ್ಸ್ ಪ್ಯಾರಡೈಸ್ ಕಣ ನಾವು ಮೋಟ್ಲು. ಅದಕ್ಕೆ ಯಾವಾಗ್ಲೂ ಗಿರಾಕಿ. ಯಂಗ್ ಬಾಯ್ಸ್ ಎಲ್ಲ ನಮ್ಮ ಹೋಟ್ಲಿಗೆ ಬಂದ್ಬಿಟ್ಟಿದ್ದಾರೆ. ಲವ್ ಜಾಸ್ತಿ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ಡೇಂಜರ್ ಕೊಡು. ಇವ್ರ ಫೋನ್ ಎಲ್ಲ ಟ್ರೈನಲ್ಲಿ ಇಟ್ಟಿರ್ತಾರ ಸರ್? ಏನೋ ಮೊದಲು ತಗೊಂಡೋಗಿ ಕೊಡೋ. ಅಕಸ್ಮಾತ್ ಅವ್ರ ಮನೆಯವ್ರು ಫೋನ್ ಮಾಡಿಬಿಟ್ಟು ಇವ್ರು ರಿಸೀವ್ ಮಾಡದೇ ಇದ್ರೆ ಮನೆಯವರು ಇವ್ರು ಹೊಗೆ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೆದರ್ಕೊಂಡ್ಬಿಡ್ತಾರೆ ಕಣೋ. ಹೋಗ್ ಕೊಡು. ಹಲೋ ಯಂಗ್ ಬಾಯ್ಸ್. ಲೋ ವೆಂಕಟ, ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಫೋನ್ ಮಾಡೋ. ಹಲೋ, ನಾನಮ್ಮ ಕಾಮಾಕ್ಷಿ, ವೆಂಕಟಪ್ಪ ಮಾತಾಡ್ತಿರೋದು. ಫ್ಲೈಟ್ ಟು ಪಟಾಯಂ. ಹಲೋ, ಹೌ ಕ್ಯಾನ್ ಐ ಹೆಲ್ಪ್ ಯು? ಹೆಲ್ಪ ಏನ್ರಿ? ಕಾಫಿ ಶಾಪ್ ಒಂದು ಪ್ರಾಡಕ್ಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿ ಹೋದ್ರಿ? ಓ ಸಾರಿ, ಇನ್ನೊಂದು 5 ನಿಮಿಷ ಬಂದೇ ಬಿಡ್ತೀನಿ. ಬಟ್ ನಿಮ್ ಗುರ್ತು ಹೇಗೆ ಹಿಡಿಯೋದು ಅಂಕಲ್? ಅಂಕಲ್ ಅಂಕಲ್ ಅಂತ ಹೇಳ್ಬೇಡಮ್ಮ, ನಂಗೊಂಥರ ಆಗುತ್ತೆ. ಪ್ರೀತಿಯಿಂದ ವೆಂಕು ವೆಂಕು ಅಂತ ಕೂಗು, ಅಷ್ಟೇ ಸಾಕು. ಸರಿ ಕಣೋ ವೆಂಕು, ಬರ್ತೀನಿ ಇರೋ. ವೆಂಕು ಹೀರೋ ನಮ್ ಕಾಮಾಕ್ಷಿ ತಾನೆ. ಹಲೋ ಜೆಂಟಲ್ಮೆನ್ಸ್. ಸರ್, ಅದೇ ನಿಮ್ದು ಅಶ್ವಲೇಹ ಪಟ್ಟಾಯ. ಜನರು ಕೇಳಿಸುತ್ತೆ. ಹೌದು, ಕಾಮಾಕ್ಷಿ ಬಂದಿಲ್ವಾ? ಅವಳು ಬರಲ್ಲ ಸರ್. ಬರೋಲ್ವಾ? ಏನಾಯ್ತು ಅಂದ್ರೆ ಅವಳು ಮಾರ್ಕೆಟಿಂಗು, ನಾನ್ ಸೇಲ್ಸ್. ಅಂದ್ರೆ ವೆಂಕಟು, ಅದು ಹಾಗಲ್ಲ ಕಣೋ. ಈ ಲೋನ್ ಬೇಕು ಅಂತ ಕೇಳ್ಬೇಕಾದ್ರೆ ಹುಡುಗಿ ಕೈಯಲ್ಲಿ ಮಾತಾಡಿಸ್ತಾರೆ, ಅದೇ ರಿಕವರಿ ಮಾಡಿಸ್ಬೇಕಾದ್ರೆ ಗಂಡಸ್ರ ಕೈಯಲ್ಲಿ ಮಾತಾಡಿಸ್ತಾರೆ. ಇದನ್ನೆಲ್ಲ ನಾವು ನಂಬ್ತೀವಲ್ಲ, ನಾವು ಮುಟ್ಟಾಡ್ರು. ನೋಡಯ್ಯ, ನೀನು ಬೇಡ
ನಿನ್ ಸವಾಸನೂ ಬೇಡ ನಿನ್ ದಿಕ್ಕಿಗೆ ಒಂದು ಶರಣು ದಯವಿಟ್ಟು ಎದ್ದೋಗ ನೀನು. ಅದು ಹಾಗಲ್ಲ ಸರ್ ಆಕ್ಚುಲಿ. ಹಾಗಲ್ಲ ಕಾಯಿರೋಲ್ಲ. ಡೋಂಟ್ ವೇಸ್ಟ್ ಮೈ ಟೈಮ್. ಅಷ್ಟೇನಾ? ನಿಮಗ್ ಬೇಡ ಮತ್ ನಿಮ್ ಪಟಾಯ? ಸತ್ಯವಾಗ್ಲೂ ವಿಗ್ ಮೇಲೆ ಆಣೆ ಬೇಡ. ನಾವು ಬೆಂಗಳೂರಲ್ಲೇ ಬ್ಯಾಂಡ್ ಬಾರಿಸ್ಕೋತೀವಿ. ನಮ್ದು ನೆಕ್ಸ್ಟ್ ಮಾರ್ವೆಲ್ಸ್ ಅಲ್ಲಿ ನೀವೇ. ಆಯ್ತು, ಆಲ್ ದ ಬೆಸ್ಟ್. ಒಂದ್ ನಿಮಿಷ, ಫೋನ್ ಬರ್ತಾ ಇದೆ. ಹಲೋ ಹಲೋ, ಯಾರು? ನಾನು ನಿಮ್ಮ ಅಮ್ಮ. ಅಮ್ಮ ಹೇಳಮ್ಮ, ಬೈಕ್ ಓಡಿಸ್ತಾ ಇದೀನಿ, ಬೇಗ ಹೇಳು. ಗಾಡಿ ಓಡಿಸ್ತಾ ಮಾತಾಡ್ತಿದ್ಯಾ? ಸೈಡ್ಗೆ ಹಾಕ್ಬಿಟ್ಟು ಮಾತಾಡೋದಲ್ವೇನೋ? ಪೊಲೀಸ್ ಇಟ್ಕೊಂಡು ಏನ್ ಗತಿ? ಅಯ್ಯೋ ಹೇಳಮ್ಮ ಸುಮ್ನೆ. ನೋಡು, ಸಂಜೆ ಬೇಗ ಬಾ ಮನೆಗೆ. 5 ಗಂಟೆ ಒಳಗೆ ಆಯ್ತಾ? ಹೋಗಿ ಗಣೇಶ ತರ್ಬೇಕು. ಓ ನನ್ಗಾಗಲ್ಲ, ನನ್ ಕೆಲ್ಸ ಇದೆ. ಏನಂತೆ ಅವನದ್ದು? ಕೊಡಿಲಿ. ನೀವೇ ಮಾತಾಡಿ. ಆ ಮನೇಲಿದ್ದಾನಲ್ಲ ವೇಸ್ಟ್ ಬಾಡಿ, ಕೂತ್ಕೊಂಡು ರಂಗಣ್ಣನ್ ಯಾವಾಗ್ಲೂ ನೋಡ್ತಾ ಇರ್ತಾನಲ್ಲ, ಅವ್ನ್ ಹೇಳು ತಗೊಂಡ್ಬರ್ತಾರೆ. ಕೇಳಿಸ್ತಾ? ಕೇಳಿಸ್ತು ಕಣಪ್ಪ, ನಾನೇ ವೇಸ್ಟ್ ಮಾಡಿ ನಿಮ್ಮ ಅಪ್ಪ ಮಾತಾಡ್ತಿರೋದು ಕೇಳಿಸ್ತು. ಅಪ್ಪ ಅದು ನಿಂಗಲ್ಲಪ್ಪ, ಅದು ನಾನು ಆಕ್ಚುಲಿ. ನಂಗೆ ಗೊತ್ತು ಕಣಪ್ಪ, ನೀನು ಚಡ್ಡಿ ಹಾಕ್ತಿರೋ ದಿನದಿಂದ ನೋಡ್ತಾ ಇದ್ದೀನಿ ಕಣೋ ನಿನ್ನ. ನನ್ನ ಹತ್ರ ಈ ಆಟ ಆಡ್ಬೇಡ. ಸಾಯಂಕಾಲ ಬೇಗ ಬಾ, ಹೋಗಿ ಗಣೇಶನ್ ತರೋಣ. ಹಲೋ ಅಪ್ಪ, ಅಪ್ಪ, ಹಲೋ ಹಲೋ. ನನಗೆ ಕೇಳಿಸ್ತಾ ಇದೆಯಲ್ಲಪ್ಪ ಕ್ಲಿಯರ್ ಆಗಿ. ಗೊತ್ತಾಯ್ತು ಬಿಡು, ನಾನೇ ಹೋಗಿ ತಗೊಂಡ್ಬರ್ತೀನಿ. ಅಪ್ಪ ಇದು ಸೊಂಡ್ಲು ರೈಟ್ ಸೈಡ್ ಇರ್ಲಿ, ಓಕೆನಾ? ಇದು ಮಾತ್ರ ಕೇಳುತ್ತಲ್ವಾ ಕ್ಲಿಯರ್ ಆಗಿ? ಇಡ ಫೋನ್ನ. ಏನಂತೆ? ಏನಿದ್ದಿದ್ದೆ ಮಾಮೂಲಿ ಗೋಳು. ರೆಡಿಯಾಗು, ನಾವೇ ಹೋಗಿ ತಗೊಂಡ್ಬರೋಣ. ನೋಡ್ದ್ಯಾ, ಇಲ್ಲೇ ಚೆನ್ನಾಗಿದೆ. ಅಲ್ಲೂ ಚೆನ್ನಾಗಿತ್ತು, ಚೌಕಾಸಿ ಮಾಡಿ ಬಂದ್ರಲ್ಲ. ಸಾಕು ಸುಮ್ಮನೆ. ರೈಟ್ ಸೈಡ್ ಅಲ್ಲ, ಸೊಂಡ್ಲು ರೈಟ್ ಸೈಡ್ ಇರಬೇಕು. ಈ ವಾಯ್ಸ್ ಎಲ್ಲೋ ಕೇಳಿದಾಗಿದೆಯಲ್ಲ. ಕನ್ಫರ್ಮ್ ಕಣೆ, ನಮ್ ವೇಸ್ಟ್ ಬಾಡಿ ಮಗನೇ. ಬಾಯ್ಲಿ. ಏನ್ರಿ ಅದು? ಎಲ್ಲ ಇವನೇನ್ ಮಾಡ್ತೀಯ ಇಲ್ಲಿ? ಅವಳು ಯಾರು? ಎಷ್ಟು ಮುದ್ದಾಗಿದ್ದಾಳೆ ನನ್ನ ಸೊಸೆ. ಈಗ ಬೇಕಿತ್ತ ನಿಂಗೆ? ವಿಚಾರಿಸೋಣಪ್ಪ. ಅಯ್ಯೋ ಗಣೇಶ, ನಿನ್ನ ಮಗ ಆಗ್ಲೇ ಗಣೇಶನ್ ಕೂರ್ಸೋ ಸ್ಥಿತಿಲಿದ್ದಾನೆ. ಬಾಯಿಲ್ ಹೇಳ್ತೀನಿ ಬೇಗ. ಅಶು ಅಶು, ನೋಡವ್ನ ಹೇಗೆ ಹೋಗ್ತೀಯಾನೆ. ಬಾಯ್ಲಿ. ಮಾಡ್ತೀನಿ ತಾಳ, ಅವನಿಗೆ ತೋರಿಸ್ತೀನಿ ತಾಳ ನಿನಗೆ. ಯಾರ ವೇಸ್ಟ್ ಬಾಡಿ? ನಾನು ಕೂತ್ಕೊಂಡು ಸ್ವಲ್ಪ ಸುಂದಿರಿ. ಫೋನ್ ಮಾಡಿದ್ರೆ ಫೋನ್ ತಗೊಳ್ಳೋದಿಲ್ಲ, ನೆಟ್ವರ್ಕ್ ಬಿಸಿ ಅಂತ ಬರುತ್ತೆ. ಎಲ್ಲಿ ಕೊಡ್ಸಿ? ಅಯ್ಯ, ಇದೆಲ್ಲಿ ಕರ್ಕೊಂಡು ಬಂದ್ರೆ? ಇಲ್ಲೇ ಕಣೆ, ಮೋಟರ್ ಬೈಕ್ ಹೋಗಿದ್ ನೋಡಿದೆ ನಾನು. ನಡಿ ನಡಿ ನಡಿ, ಇದೇ ಮನೆ ಇರ್ಬೇಕು. ಎಲ್ಲೆಲ್ಲ ಕರ್ಕೊಂಡು ಬರ್ತೀರಲ್ರಿ ನೀವು. ಹೋಗಿದ್ ಕಡೆ ಎಲ್ಲ ನಾನು ಬರ್ಬೇಕು. ಬೇಡ ಬಾರೆ. ಯಾರ್ದ್ರಿ ಮನೆ ಇದು? ಯಾರದ್ದಾರು ಆಗ್ಲಿ, ನಾಯಿ ಇದ್ರೆ ಓಡೋಗಕ್ ರೆಡಿಯಾಗಿರು ಅಷ್ಟೇ. ನಿಮ್ಮ ಮಾತು ಕೇಳ್ಕೊಂಡು ಬರ್ತೀನಲ್ಲ ಬಾಬಾ. ಮಗನೇ, ಚಪ್ಪಲಿಯನ್ನ ಒಟ್ಟಿಗೆ ಬಿಡಬಾರ್ದು, ಲಪಟಾಯಿಸ್ಬಿಡ್ತಾರೆ. ಅಡ್ಡ ದಿಡ್ಡಿ ಬಿಡಬೇಕು, ಗೊತ್ತಾಯ್ತಾ? ಪರ್ಫೆಕ್ಟ್ ಕಣ ಮಗನೇ. ಪರ್ಫೆಕ್ಟ್ ಕಣೆ. ನನ್ನ ಪ್ರಾಡಕ್ಟ್ ಅಲ್ವಾ? ಚಪ್ಪಲಿ ಬೇರೆ ಬೇರೆ ದಿಕ್ಕಲ್ಲೇ ಬಿಟ್ಟಿದ್ದಾನೆ. ಅಯ್ಯಯ್ಯೋ ಛೀ. ನನ್ನ ಮಗನೇ, ಮಾಡ್ತೀನಿ ತಾಳು ನಿಂಗೆ. ಅಯ್ಯೋ ಸುಮ್ಮನೆ ಇರ್ರಿ, ಶುರು ಹಚ್ಕೋಬೇಡಿ ನಿಮ್ ಸಂಸ್ಕೃತಿ. ಬಾ ಹೇಳ್ತೀನಿ. ಯಾರು ನೀವು? ಈ ಚಪ್ಪಲಿ ಯಾರದ್ದು? ಆ ಚಪ್ಪಲಿ ಬಿಡಿ, ಮೊದಲು ನೀವ್ಯಾರು ಹೇಳಿ. ಈ ಚಪ್ಪಲಿ ಯಾರದ್ದು ಹೇಳಮ್ಮ? ನಮ್ಮ ಯಜಮಾನ್ರದ್ದು. ನಿಮ್ಮ ಯಜಮಾನ್ರ? ಯೋ, ವಯಸ್ಸಾಗಿದೆ ಅಂತ ಸುಮ್ಮನಿದ್ದೀನಿ. ನಮ್ಮ ಯಜಮಾನ್ರದ್ದು ಅಂದ್ರೆ ಈ ಮನೆ ಯಜಮಾನ್ರದ್ದು ಅಂತ. ಹಾಗಾದ್ರೆ ನೀನ್ ಯಾರು? ನಾನು ಈ ಮನೆ ಕೆಲಸದವಳು. ಕೆಲಸದವಳ? ನಡಿ ಆ ಕಡೆ. ಏನ್ ನಿಂತ್ಕೊಳ್ರಿ, ಒಳ್ಳೆ ಶೆಟ್ಲ ಗಾಡಿ ನುಗ್ದಂಗ್ ನುಗ್ತಾ ಇದ್ದೀರಲ್ಲ. ಅಮ್ಮ ಅವ್ರೆ, ಬನ್ನಿ ಇಲ್ಲಿ ಬೇಗ. ಒಳಗೆ ಯಾರ್ಯಾರು ನುಗ್ತಿದಾರೆ ಮನೇಲಿ ನೋಡಿ ಇಲ್ಲಿ. ಏನ್
ಕಮಲಾ ಏನ್ ಬೇಕು? ಓ ಗಣೇಶ ಕಲೆಕ್ಷನಾ? ಒಂದ್ ನಿಮಿಷ ಬಂದ. ಅಯ್ಯೋ ಇವಳು ನೋಡಿ ನಿಮ್ಮನ್ನ ಗಣೇಶ ಕಲೆಕ್ಷನ್ ಅಂತಿದ್ದಾಳೆ. ಸುಮ್ಮನಿರೆ, ಗಣೇಶನ್ ಕಲೆಕ್ಷನ್ ಅಲ್ಲ ಕಣಮ್ಮ. ಎಲ್ಲಮ್ಮ ನನ್ನ ಮಗ ಅವನು? ಇಲ್ಲಿ ಏನಿಲ್ಲಿ ಅವಾಗ್ಲಿಂದ ಕೇಳ್ತಾ ಇದೀನಿ ಎಲ್ಲಿ ಅಂತ. ಬಟ್ಟೆನೆಲ್ಲ ಒಂದೇ ಕಡೆ ಇಡ್ಬೇಕು ತಾನೆ, ಸುಮ್ನೆ ಎಲ್ಲೆಲ್ಲಿ ನೋಡಲಿ. ಏನದು? ಏನ್ ಈ ಅವತಾರ ನಿಂದು? ಈ ಅವತಾರದಲ್ಲಿ ಏನೋ ಮಾಡ್ತಾ ಇದೀಯಾ? ಯಾರೋ ಹುಡುಗಿ? ನಾನು ಅದನ್ನೇ ಕೇಳ್ತಾ ಇರೋದು, ಇವ್ರು ಯಾರು ಅಂತ. ನಾನು 20 ಸರಿ ಹೇಳಿದ್ದೀನಿ ನಿನಗೆ ಬಾಗಿಲು ತಕ್ಕ ಕೂತ್ಕೋಬೇಡ ಅಂತ. ಇಳಿ ಯಜ್ಞ ನುಗ್ಗೋದಿಲ್ವಾ? ನುಗ್ಗುತ್ತೆ ಏನ್ ಮಾಡುತ್ತೆ? ನೀನೊಬ್ಬ ಬಾಕಿ ಇದ್ದೆ ಇಲ್ಲಿಗೆ. ಏನೋ ಮಾಡ್ತಿದ್ಯಾ ಇಲ್ಲಿ? ಅದು ಬಾಬಾ ಏನೇನಿದು? ಮನೇಲಿ ಒಂದು ನಿಂಬೆ ಹಣ್ಣು ತಗೊಂಡ್ಬಂದ್ರೆ ಆಗಲ್ಲ, ಇಲ್ಲಿ ಕುಂಬಳಕಾಯಿ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಏನ್ ನಡೀತಿದೆ ಇಲ್ಲಿ? ನಿಮ್ ಮಾವಯ್ಯ ಕರೆಂಟ್ ಹೊಡೆದವ್ರಿಗೆ ನಿಂತಿದ್ದಾರೆ. ಯಾಕೆಂದ್ರೆ ಈ 2 ಹೈ ಟೆನ್ಷನ್ ವೈರ್ ಬಂದಿರೋದು ನಮ್ಮ ಮನೆಯಿಂದ. ಅಪ್ಪ ಅಮ್ಮ ಕಣೆ. ಅಪ್ಪ ಅಮ್ಮನ ಮುಂಚೆನೆ ಹೇಳುತ್ತಾನೆ. ಅಟ್ಲೀಸ್ಟ್ ಫೋಟೋನಾರು ತೋರಿಸಿದ್ಯಾ? ಏನ್ ಮಾಡೋದೀಗ? ನಾನೇನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ, ನೀನು ಎಲ್ಲದಕ್ಕೂ ತಲೆ ಅಲ್ಲಾಡ್ಸು. ಲೈ, ನೀವಿಬ್ರೇ ಅಲ್ಲಿ ಗುಸ್ಗುಸು ಅಂತಿದ್ರೆ ನಮ್ಗೆ ಹೇಗಯ್ಯ ಅರ್ಥವಾಗ್ಬೇಕು? ಏನಾದ್ರೂ ಒಂದ್ ಸ್ವಲ್ಪ ಮಾತಾಡಿ. ಮಾತಾಡ್ರೋ. ನಾನು ಇವ್ರ ಹೆಂಡತಿ. ಏನೋ ಇದೆಲ್ಲ? ಅಯ್ಯೋ ಸಿಕ್ಕಾಕೊಂಡೆ. ಈ ಸಂಸಾರ ಮದುವೆ ಅನ್ನೋದು ಒಂದು ಕಾಡಿದ್ದ ಹಾಗೆ. ಇಲ್ಲಿ ನಾನಾ ರೀತಿಯ ಪ್ರಾಣಿಗಳು ವಾಸ ಮಾಡ್ತಿರುತ್ತೆ. ನಾವು ಅದನ್ನು ಎದುರಿಸಿ ನಿಲ್ಲಬೇಕು, ಇಲ್ಲ ಅದಕ್ಕೆ ಹೆದರ್ಕೊಂಡು ಓಡೋಗ್ಬೇಕು. ಹೀಗೆ ಯಾರಿಗೂ ಗೊತ್ತಾಗದಾಗೆ ಮದುವೆ ಮಾಡ್ಕೊಂಡು ಕಣ್ಣ ಮುಚ್ಚಾಲೆ ಆಡ್ತಿದ್ದೀರಾ ನೀವು. ತಿರುಗ್ರಯ್ಯ ಈ ಕಡೆಗೆ. ಅಮ್ಮ, ಎಂತ ಕೆಲಸ ಮಾಡ್ಬಿಟ್ಯೋ? ಇರೋದೊಬ್ಬ ಮಗ, ಸಾಯಕ್ ಮುಂಚೆ ನಿನ್ ಮದ್ವೆ ನೋಡ್ಬೇಕು ಅಂತ ಎಷ್ಟೊಂದು ಆಸೆ ಇತ್ತು ನನಗೆ. ಸಾಯ್ತೀನಿ ತನ್ಬೇಡ ಕಣೆ. ಕೇಳಿಸ್ಕೊಂಡ್ರೆ ನಿಂಗೆ ರೋಗ ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಸರಿಯಾಗಿ ಹೇಳ್ದೆ ಬಾಬಾ, ಕರೆಕ್ಟು. ಏನ ನೀವ್ ಹೇಳಿದ್ ಕರೆಕ್ಟ್ ಆಗಿ. ಏನು ನೀವ್ ಹೇಳಿದ್ ಸರಿ ಇದೆ. ಮದುವೆ ಆಗಿದೆ ಅಂತ ಹೇಳ್ಬೇಕು ತಾನೆ, ತುಂಬಾ ದಿನ ಆಗಿದೆ ಅಂತ ಹೇಳ್ಬೇಕು ತಾನೆ. ಗಣೇಶನ್ ತಗೊಂಬರಕ್ಕಾಗಲ್ಲ, ನಾ ಬೇರೆ ಕಡೆ ಆಗ್ಲೇ ಸಂಸಾರ ಮಾಡ್ತಿದ್ದೀನಿ ಅಂತ ಹೇಳ್ಬೇಕು ತಾನೆ. ಇದನ್ನ ನೀನ್ ಅವನ್ ಕೇಳ್ಬೇಕು ತಾನೆ. ವಯಸ್ಸಿಗೆ ಬಂದಿರೋ ಮಗ ಕಣ, ಅವ್ನ್ಗೆ ಹೇಳಕ್ಕಾಗತ್ತಾ ಇದನ್ನ? ಮತ್ತೆ ನಾನು ಅಬ್ಬಬ್ಬಬ್ಬಬ್ಬ, ಇಲ್ಲಿ ನೋಡಿಲ್ಲಿ. ಅದಕ್ಕೇನ ಇಷ್ಟು ದಿನದ ಬದಲಾವಣೆ ನಿನ್ನಲ್ಲಿ. 1 ವಾರ ಪ್ರಾಡಕ್ಟ್ ಡೆಲಿವರಿ ಹುಬ್ಳಿಲಿ, ಮನೆಗೆ ಬರಲ್ಲಪ್ಪ. ಪೆಟ್ರೋಲ್ ಖಾಲಿ ಕಣಮ್ಮ, ಫ್ರೆಂಡ್ ಮನೇಲಿ ಇರ್ತೀನಿ. ಇದು ಮಾತ್ರ ಏನ್ ಕತೆ? ಇವತ್ತಿಂದ ನೈಟ್ ಶಿಫ್ಟು, ಆಫೀಸಲ್ಲೇ ಇರ್ಬೇಕಾಗತ್ತೆ. ಇವೆಲ್ಲ ಮಾತುಗಳು ಬಂದಾಗ್ಲೇ ಹೇಳ್ದೆ, ನನಗೆ ಯಾಕೋ ಅನುಮಾನ ಕಣೆ, ನನ್ನ ಮಾತು ಕೇಳು ಅಂತ ಹೇಳ್ದೀಯ. ವಹಿಸ್ಕೊಂಡು ಮಾತಾಡ್ತಿದ್ದೆ ನಿನ್ ಮಗನ್ನ ನೀನು. ಆಸ್ಪತ್ರೆಗೆ. ಅಪ್ಪ ಏನಾಯ್ತು? ನೋಡ್ತಾ ಇದೆಯಾ? ತಲೆ ತಿರ್ಗ್ತಾ ಇದೆಯಾ? ಅಯ್ಯಪ್ಪ, ಕಾಲೇ ತೆಗೆದುಬಿಟ್ಟಿಯಲ್ಲೋ. ಮದುವೆ ಆಗಿದೆ ಅಂತ ಹೇಳಬೇಕು ಅಂತ ಅನ್ನಿಸ್ತಿಲ್ವಾ? ಅಪ್ಪ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಯಾವಾಗ ಹೇಳ್ಬೇಕು ಅಂತಿದ್ಯಪ್ಪ? ಮಗು ಆದ್ಮೇಲ? ಹೋಗ್ಲಿ ಬಿಡಿ, ಒಳ್ಳೇದೇ ಆಯ್ತು. ಏನ್ ಒಳ್ಳೇದಾಯ್ತು? ಇರೋನೊಬ್ಬ ಮಗ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಮದುವೆ ಆಗಿದ್ದಾನೆ, ಅದು ಒಳ್ಳೇದಾ ನಿಂಗೆ? ಇದ್ರಲ್ಲಿ ಅಷ್ಟೊಂದೇನು ತಪ್ಪಿಲ್ಲ. ನಮ್ಮ ಅಕ್ಕ ಲವ್ ಮಾಡಿ ಓಡೋಗಿ ಮದುವೆ ಆದ್ಲು. ಅವತ್ತಿಂದ ನಮ್ಮ ಅಮ್ಮಂಗೆ ಲವ್ ಮ್ಯಾರೇಜ್ ಅಂದ್ರೆ ಆಗಲ್ಲ. ಸೊ ನಾವು ಲವ್ ಮಾಡ್ತಾ ಇದೀವಿ ಅಂದ್ರೆ ಖಂಡಿತ ಒಪ್ಪಲ್ಲ ಅಂತ ಈ ಥರ ಮಾಡಿದ್ವಿ. ಸಾರಿ. ಇನ್ನೇನ್ ಮಾಡಕ್ಕಾಗತ್ತೆ? ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಮಾಡಿದ್ದೀರ. ಹಳೆದೆಲ್ಲ ಕೆತ್ಕಿ ಮನ್ಸು ಹಾಳು ಮಾಡ್ಕೊಳ್ಳೋ ಬದಲು ದೊಡ್ಡವರಾಗಿ ನಾವಿಬ್ರು ಅವರಿಗೆ ಆಶೀರ್ವಾದ ಮಾಡೋಣ. ನೀವೇನಂತೀರಾ? ನಾನು ಯಾವಾಗ್ಲೋ ಒಪ್ಪಿದ್ದಾಗಿದೆ, ಈಗ ನಿಂದ ಹೇಳು. ನಾ ಗಣೇಶ ನೋಡ್ದಾಗ್ಲೇ ಒಪ್ಕೊಂಡ್ಬಿಟ್ಟೆ. ಗಣೇಶನ? ಹ್ಞೂ ಕಣಪ್ಪ, ಪಾಲ್ಗಡೆ ಸೊಂಡ್ಲು ಜನವಾರ ಹುಡುಕ್ತಿದ್ಯಲ್ಲ, ಅವಾಗ್ಲೇ ನೋಡಿದ್ವಿ ನಾವು. ಬಾ, ಕಾಫಿ ಮಾಡ್ಕೊಂಡು ಬರೋಣ. ಆಶೀರ್ವಾದ ಮಾಡಿ. ನೀವು ಮೆಲ್ಲಗಮ್ಮ. ಅಪ್ಪ ನೋಯ್ತಾ ಇದೆಯಾ? ನಿಮ್ಮ ಅಪ್ಪ ಅಮ್ಮನ ಕರ್ಸಮ್ಮ, ನಾನು ಒಪ್ಪಿಸ್ತೀನಿ. ಅವಳು ಚಿಕ್ಕವಳಿದ್ದಾಗ ದೋಣಿ ದುರಂತದಲ್ಲಿ ಅವಳಪ್ಪ ತೀರೋದ್ರು. ಸಾರಿ. ಮತ್ತೆ ನಿಮ್ಮಮ್ಮ? ಅವರಿದ್ದಾರೆ. ಆಯ್ತು, ಅವ್ರನ್ನೇ ಕರ್ಸಪ್ಪ, ಅವ್ರ ಹತ್ರನೇ ಮಾತಾಡೋಣ. ಅಮ್ಮನ ಕರೆಸ್ತೀನಿ, ಬಟ್ ಅವ್ರು ತುಂಬಾ ಸ್ಟ್ರಿಕ್ಟು. ಅವ್ರನ್ನ ನೀವೇ ಕನ್ವಿನ್ಸ್ ಮಾಡ್ತೀರಾ ಪ್ಲೀಸ್? ನೀನೇನು ತಲೆ ಕೆಡ್ಸ್ಕೊಬೇಡಮ್ಮ, ನೀನು ನನ್ನ ಮಗಳಿದ್ದಾಗೆ, ನಾನು ಮಾತಾಡ್ತೀನಿ.
ಮನೆ ತುಂಬಾ ಚೆನ್ನಾಗಿದೆ ಕಣ. ಬಾಡಿಗೆ ಇಷ್ಟು? ಬಾಡ್ಗೆದಲ್ಲ, ಸ್ವಂತದ್ದು. ಸ್ವಂತದ್ದ? ನಾನು ಫೌಂಡೇಶನ್ ಹಾಕ್ಬೇಕು ಅಂತಿದ್ದೆ, ಇವನ್ ಬಿಲ್ಡಿಂಗ್ಗೆ ಕಟ್ಟಿಸ್ಬಿಟ್ಟಿದ್ದ. ಮಗ ಅಲ್ವೇ? ಅಪ್ಪನ ಆಮೇಲೆ ಚಾಕ್ಲೇಟ್ ಕೊಡ್ತಾರೆ, ಸುಮ್ಮನಿರೋ. ದೊಡ್ಡವ್ರು ಮಾತಾಡ್ಬೇಕಾದ್ರೆ ನಿಂದೇನ್ ಮಧ್ಯದಲ್ಲಿ? ಓಹೋ ಅನ್ನೋ ಥರ ಏನಿಲ್ಲ ಬಾಬಾ. ಅದು ಅವ್ರ ಹೆಸರು ಅಂಜನಪ್ಪ ಅಲ್ವಾ? ನನ್ ಮಗನ್ಗೆ ಅಷ್ಟು ಓದ ಕರೆಯಕ್ ಬರಲ್ಲ, ಅದಕ್ಕೆ ಅಪ್ಪ ಅಂತಾನೆ ಅಲ್ವೇನ್ರಿ? ಹೌದು ಕಣೆ, ಕರ್ಕೊಂಡು ಕಳ್ಳನ್ ಮಗನೇ. ನನಗ ಭಾಗ್ಯ ಇಲ್ವೇ? ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಅಶೋ. ಆಟ ಆಡ್ಕೊಂಡು ಆರಾಮಾಗಿರ್ತೀಯ. ಸೀರಿಯಸ್ನೆಸ್ ಯಾಕೆ? ಅಮ್ಮ ಬರ್ತಿದಾರ ನಾಳೆ. ಬರ್ಲಿ, ಯಾಕೆ ಭಯ? ಆಲ್ರೆಡಿ ಮದುವೆ ಆಗಿದೆ, ಇನ್ನೇನಿದ್ರು ಅಕ್ಷತೆ ಕಾಳು ಹಾಕ್ಬೇಕಷ್ಟೇ. ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಗನ್ ತಗೊಂಡ್ ಶೂಟ್ ಮಾಡ್ತಾರೆ, ಬಾಯಿಗೆ ಅಕ್ಕಿ ಕಾಳಾಕ್ತಾರೆ ಅಷ್ಟೇ. ನನ್ನ ಅತ್ತೆ ಹತ್ರ ಗನ್ ಇದೆಯಾ? ಸ್ಟಾಪ್ ಇಟ್ ಅಶೋ. ಅಕ್ಕನ ಕೇಸ್ ಆಗಿರೋದ್ ನೋಡಿದ್ರೆ ನಮ್ ಕೇಸು ರಿಜೆಕ್ಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಭಯ ಆಗ್ತಿದೆ ಅಶು ನಂಗೆ. ಭಯ ಯಾಕೆ? ರಿಜೆಕ್ಟ್ ಆಗ್ಲಿ, ಅವ್ರು ಯಾರನ್ನ ತೋರಿಸ್ತಾರೋ ನಿನ್ ಮದುವೆ ಆಗು, ನಾನು ಹುಡುಕ್ತೀನಿ. ಯಾರಾದ್ರೂ ಚೆನ್ನಾಗಿರೋ ಸಿಕ್ಕರೆ ನಾನು ಮದುವೆ ಆಗ್ತೀನಿ. ಬೆಸ್ಟ್, ಬೇರೆಯವ್ರನ್ನೇ ಕಟ್ಕೋ. ಏಯ್ ಅನ್ವಿ, ಆಯ್ತು, ನಾನು ಬೇರೆಯವ್ರನ್ನೇ ಮದುವೆ ಆಗ್ತೀನಿ. ರಿಸೆಪ್ಷನ್ ಎಲ್ಲಿ ಇಟ್ಕೊಳ್ಳಿ? ಹರಿಶ್ಚಂದ್ರ ನನ್ನ ಮಾತು ಸ್ವಲ್ಪ ಕೇಳಿ. ಈ ವಿಷಯದಲ್ಲಿ ತಮಾಷೆ ಮಾಡ್ತೀನಾ? ಮಂಗಳೂರಿಂದ ನಿಮ್ಮ ಅಮ್ಮ ಬರಲಿ, ಗಂಡು ತಗೊಂಬರ್ಲಿ, ಜೊತೆಗೆ 20 ಜನ ಕರ್ಕೊಂಬರ್ಲಿ, ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ. ಓಕೆ? ಯಾಕೆ ಪ್ಯಾನಿಕ್ ಆಗ್ತಾ ಇದೆಯಾ? ಐ ವಿಲ್ ಹ್ಯಾಂಡಲ್ ಇಟ್. ವಿ ವಿಲ್ ಹ್ಯಾಂಡಲ್ ಇಟ್. ಕಣ್ಣೀರು ಬೀಳ್ತಿದ್ಯಾ ಅಥವಾ ಮಳೆ ನೀರು ಬೀಳ್ತಿದ್ಯಾ? ಮಳೆ ಬರ್ತಾ ಇದೆ. ರಿಯಲಿ? ನೋಡೋಣ, ನಗು ಬರ್ತಿರೋ ಹಾಗಿದೆ. ನೀನು ಸ್ಮೈಲ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ತೀಯ ಅನ್ಕೊಂಡ್ಯಾ? ಖಂಡಿತ ಇಲ್ಲ. ಓಕೆ, ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿದ್ರೆ ಕಾಫಿ ಟ್ರೀಟ್ ಕೊಡ್ತೀಯಾ? ಬಾ, ಮಳೆ ಬರ್ತಾ ಇದೆ. ಕಮ್ 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 ಕಮ್. ಅನು, ಅನ್ವಿ ಜಿಮ್ ಹೋಗೋಕ್ ಶುರು ಮಾಡ್ದ. ಕೈ ಯಾಕಿಷ್ಟೊಂದು? ಅನ್ವಿ ಅನ್ವಿ ಅಲ್ಲ, ಮಂಗಳೂರು ಮಂಜುನಾಥ. ಅವತ್ತು ಆಫೀಸಿಗೆ ಬಂದ್ರಿ, ಇವತ್ತು ಬೆಡ್ರೂಮ್ಗೂ ಬಂದ್ಬಿಟ್ರಾ? ಬೆಡ್ರೂಮ್ ಅಲ್ಲ, ನೀನು ಇದಕ್ಕೂ ಹೋದ್ರೂ ಬೇತಾಳಂತಾರ ಅಲ್ಲೂ ಬಿಡಲ್ಲ. ನನ್ನ ಹತ್ರ ಬಂದಿದೀಯಾ ಅಂದ್ಮೇಲೆ ಫುಲ್ ಡೀಟೇಲ್ಸ್ ಹೇಳೋವರೆಗೂ ಬಿಡಲ್ಲ. ಲೇ, ಎಲ್ಲೆಲ್ಲಿ ಕರ್ಕೊಂಡು ಹೋದೆ ನನ್ನನ್ನ? ಗಣೇಶ ಮಾರ್ಕೆಟ್ ಕರ್ಕೊಂಡು ಹೋದೆ, ಅದೇನೋ ಕೆಫೆಗೆ ಕರ್ಕೊಂಡು ಹೋದೆ. ಎಂತ ಸಾವ ನೋಡೋ. ನೀವಿಬ್ಬರು ಎಲ್ಲಿ ಮೀಟ್ ಮಾಡಿದ್ರಿ? ಹೇಗೆ ಲವ್ ಶುರು ಆಯ್ತು ಅದನ್ನ ಹೇಳೋ. ಸಾರ್ ಹೇಳ್ತೀನಿ ಸರ್, ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ? ಅದು ಇಲ್ಲಿ ಈಗೆಂತ ಹೇಳ್ತೀಯಾ? ಇಲ್ಲ ಮಂಜುನಾಥ ರಂಗನಾಥ ಆಗ್ಬಿಡ್ತಾನೆ. ರಂಗನಾಥ ಸರ್, ಮಂಜುನಾಥ್ ಸರ್, ಮಂಜು ಸರ್, ಮಂಜು ಸರ್, ಪ್ಲೀಸ್ ಸರ್, ನೀನು ಹೇಳೋ. ನೀನು ಹೇಳೋ. ಹೇಳ್ತೀನಿ ಸರ್, ಮಂಜುನಾಥ್ ಸರ್. ತಲೆ ಎತ್ಕೊಂಡು ಓಡಾಡಿ, ಕೈಯಲ್ಲಿ ಕಾಫಿ ಇದೆ. ಕಾಫಿ ತಾನೆ? ನಾನೇ ಕೊಡಿಸ್ತೀನಿ, 1 ನಿಮಿಷ. ಮ್ಯಾಮ್, ಬರೋ ಶನಿವಾರಕ್ಕೆ 5 ಟಿಕೆಟು ಬೇಗ ಬುಕ್ ಮಾಡಿ. ಎಲ್ಲಿಗೆ? ಬ್ಯಾಂಕಾಕ್. ಓ, ಬ್ಯಾಂಕಾಕಾ? ಹಾ, ಹೆಸರೇಳಿ ಸರ್. ರಾಮಪ್ಪ ಚಂದ್ರಪ್ಪ, ರಾಮಚಂದ್ರಪ್ಪ, ಚಿನ್ನಪ್ಪ, ಗಡ್ಡಪ್ಪ. ಮತ್ತೆ ಏಜು? 65, 70, 72, 67, 68. ಸರಿ, ಆಯ್ತು. ಕೇಳಿಸ್ತಾ? ಬೇಗ ಮಾಡ್ತೀರಲ್ಲ? ಲಿಫ್ಟಿನಲ್ಲಿ ಬಂದ ಸುಂದರಿಯೇ, ಕಣ್ಣಿಗೆ ಯಾಕೆ ಬಿದ್ದಿರುವೆ? ನೋಡುತ್ತಾ ನೋಡುತ್ತಾ ಏನೇನೋ ಆಗುತ್ತಾ, ಕರೆಂಟು ಇಲ್ಲದೆ ಶಾಕು ಹೊಡೆಸುತ್ತಾ, ನಿನ್ನ ಹಿಂದೆ ನಾನು ಬಿಡದಾದೆ. ಕಳೆದೋದೆ ನಾನು, ಕಳೆದೋದೆ, ನನಗೆ ನೀನಂತ ಫಿಕ್ಸ್ ಆದೆ. ಆಂಜನೇಯಂಗೆ ಟು ಎಂದೆ, ಬ್ರಹ್ಮಚರ್ಯವ ಸಾಕೆಂದೆ. ಕಳೆದೋದೆ ನಾನು, ಕಳೆದೋದೆ, ನನಗೆ ನೀನಂತ ಫಿಕ್ಸ್ ಆದೆ.
ನಿಮ್ಮ ಆಫೀಸ್ 4th ಫ್ಲೋರಾ? ಮತ್ತೆ ಗ್ರೌಂಡ್ ಫ್ಲೋರ್? ಮತ್ತೆ ಹಲೋ, ಫೋನ್ ಎತ್ಕೊಂಡಿಲ್ಲ. ಹಲೋ, ಬಂದೆ ಸರ್, ಬಂದೆ. ಏನ್ರಿ ಪ್ರಾಬ್ಲಮ್ ನಿಮ್ದು? ಮ್ಯಾಮ್, ಒಂದು ಪ್ರಪೋಸಲ್ ಇದೆ. ಪ್ರಪೋಸಲ್ಲ? ನಿಮ್ಮ ಹೆಸರು? ಆ ಥರ ಏನಿಲ್ಲ. ಗ್ರೌಂಡ್ ಫ್ಲೋರಲ್ಲಿ ನಮ್ಮ ಕಂಪನಿ ಇದೆಯಲ್ಲ, ಸೊ ಕಾರ್ಡ್. ಓಹೋ, ಈ ಕಂಪನಿನಾ? ಓಹೋ, ಕಂಪನಿ ಅಲ್ಲ, ಶಕ್ತಿಮಾನ್ ಅಂತ ಕಂಪನಿ ಹೆಸರು. ನಾನು ಅದರಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕಂಪನಿಗೂ ನಮ್ಮ ಕಂಪನಿಗೂ ಬಿಸ್ನೆಸ್ ಡೀಲ್ ಮಾಡೋಣ ಅಂತ. ಬಿಸ್ನೆಸ್ ಡೀಲಾ? ಅಂದ್ರೆ ನಿಮ್ಮ ಕಂಪನಿಲಿ ಬ್ಯಾಂಕಾಕು, ಥೈಲ್ಯಾಂಡು, ಪಟಾಯ, ಪಪಾಯ ಎಲ್ಲ ಹೋಗ್ತಾ ಇರ್ತಾರಲ್ಲ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಮಗೆ ಕೊಟ್ರೆ ನಮ್ಮ ಪ್ರಾಡಕ್ಟ್ನ ಅವ್ರಿಗೆ ಕ್ರಾಸ್ ಸೆಲ್ಲಿಂಗ್ ಮಾಡ್ತೀವಿ. ಪ್ರಾಡಕ್ಟಾ? ಕಾರ್ಡ್. ಛೀ, ನನ್ನ ಕ್ಲೈಂಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಇದಕ್ಕೆ ಕೊಡೋಕ್ಕಾಗಲ್ಲ. ಕಮಿಷನ್ ಕೊಡ್ತೀವಿ. ಓನರ್ಗೆ ಕಮಿಷನ್ ಕೊಡ್ತೀರಾ ನೀವು? ಓಹೋ, ಓನರಾ? ಓಹೋ, ಓನರ್ ಅಲ್ಲ, ಓನರ್. ಸ್ವಲ್ಪ ಯೋಚನೆ ಮಾಡಿ. ವರ್ಕೌಟ್ ಆಗಲ್ಲ. ನನ್ನ ಹೆಸರು ಅನ್ವಿತಾ. ಮತ್ತೆ ನನ್ನ ಹೆಸರು ಅಕ್ಷಯ್. ಒಂದು ಚಕ್ಲಿ ಕೊಡಿ ಸರ್. ಒಂದು ಚಕ್ಲಿ ಕೊಡಿ ಸರ್. ಒಂದು ಇದು ರಸಗುಲ್ಲ ಸರ್. ಒಂದು ಇದು ರಸಗುಲ್ಲ. ಒಂದು ಚಮಚಮ್ ಕೊಡಿ. ಒಂದು ಚಮಚಮ್ ಕೊಡಿ ಸರ್. ಏನ್ರಿ ಪ್ರಾಬ್ಲಮ್ ನಿಮ್ದು? ನಮ್ದು ನಿಮ್ದು ಒಂದೇ ಬಿಲ್ಡಿಂಗು. ಪ್ರಪೋಸಲ್ ಸ್ವಲ್ಪ ಅಪ್ರೂವಲ್ ಆದ್ರೆ. ಸರ್, ಒಂದು ಕೆಲಸ ಮಾಡಿ, ಇಡೀ ಅಂಗಡಿನೇ ಕೊಟ್ಬಿಡಿ. ಸರ್, ಇಡೀ ಅಂಗಡಿನೇ ಕೊಟ್ಬಿಡಿ ಸರ್. ಮ್ಯಾಮ್, ಥ್ಯಾಂಕ್ ಯು. ಏನ್ರಿ ನಿಮ್ಮ ಪ್ರಾಬ್ಲಮ್ಮು? ಕಾರ್ಡ್ ಸ್ವಲ್ಪ ಕಮ್ಮಿ ಇದೆ. ಹೌದಾ? ಅಣ್ಣ, ಒಂದು ಸ್ವಲ್ಪ ಎಕ್ಸ್ಟ್ರಾ ಖಾರ ಹಾಕಿ. ಮೇಡಮ್, ಅದೇ ಪ್ರಪೋಸಲು. ನಮ್ದು ನಿಮ್ದು ಒಂದೇ ಬಿಲ್ಡಿಂಗು, ಕಸ್ಟಮರ್ಸ್ ಒಂದೇ ತರ. ಸ್ವಲ್ಪ ನಮ್ಮ ಕಡೆ ಡಿಬೇಟ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಶೇರಿಂಗ್ ಇಸ್ ಕೇರಿಂಗ್ ಅಂತಾರಲ್ಲ, ಆ ಥರ. ನಮಗೆ ಶೇರ್ ಮಾಡಿ ಅಭ್ಯಾಸ ಇಲ್ಲ, ಕೊಟ್ಟೆ ಅಭ್ಯಾಸ. ಕಾಫಿ ಹೋಗೋಣ. ಬಿಲ್ ಕಟ್ಬಿಟ್ಟು ಮನೆಗೆ ಹೋಗಿ. ಭಯ ಹೋಗ್ಬೇ. ಕಳೆದೋದೆ ನಾನು ಕಳೆದೋದೆ, ನನಗೆ ನೀನಂತ ಫಿಕ್ಸ್ ಆದೆ. ಆಂಜನೇಯಂಗೆ ಟು ಎಂದೆ, ಬ್ರಹ್ಮಚರ್ಯವ ಸಾಕೆಂದೆ. ಹಾಯ್. ಹಾಯ್. ಏನ್ ಪೂಜೆನಾ? ಇಲ್ಲ, RCB ಮ್ಯಾಚ್ ಇತ್ತು, ನೋಡೋಣ ಅಂತ ಬಂದಿದ್ದೆ. ನೀವು? ಅನ್ಕೊಂಡಿದ್ದ ಆಗ್ಲಿ ಅಂತ ಬೇಡ್ಕೊಳಕ್ ಬಂದೆ. ವರ ಸಿಕ್ತಾ? ಇಲ್ಲ, ದೇವಿನ್ ಕೇಳ್ಬೇಕು. ಇಷ್ಟಾರ್ಥ ಪ್ರಾಪ್ತಿರಸ್ತು. ಕಾಫಿ ಮರ್ತೋದ್ರ? 6 ಗಂಟೆ. ಮಳೆ ಬೇರೆ ಜೋರಾಯ್ತು. ಅನ್ವಿ ಅವರೇ, ಅಲ್ಲೊಂದು ಕೆಫೆ ಕಾಣಿಸ್ತಿದ್ಯಲ್ಲ, ಮಳೆ ಹೇಗೂ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ನಾವಿಬ್ರು ಅಲ್ಲೇ ಹೋಗಿ ಕಾಫಿ ಕುಡಿಯೋಣ ಪ್ಲೀಸ್. ನನ್ನ ಹಾಸ್ಟೆಲ್ಗೆ ಹೋಗ್ಲಾ ಪ್ಲೀಸ್? ಬನ್ರಿ ರೇ. ಏ ಅಯ್ಯೋ, ಬೀಗದ್ಕ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಛೇ, ಈ ಆಳುಗಳು ಮಾಡೋದೆಲ್ಲ ಹಾಳೆ. ಸರ್ 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 ನಾವು ಇಲ್ಲಿದ್ದೀವಿ ಸರ್. ನಾವು ಇಲ್ಲಿದ್ದೀವಿ ಸರ್. ಸರ್ ಸರ್ ಡೋರ್ ಓಪನ್ ಮಾಡಿ ಸರ್. ಸರ್ 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 ನಾವು ಇಲ್ಲಿ ಸರ್.
ಬನ್ನಿ ಬನ್ನಿ, ಬಿಸಿ ಬಿಸಿ ಊಟ ತಿಂಡಿ ಎಲ್ಲ ಮಾಡೋಣ ಬನ್ನಿ. ಏನು ಕಿಸಿತಾ ಇದ್ದೀರಾ? ನನ್ನ ಫೋನ್ ಬೇರೆ ತಂದಿಲ್ಲ, ಇಷ್ಟು ಲೇಟ್ ಆಗಿದೆ. ನಮ್ಮಮ್ಮ ಫೋನ್ ಮಾಡಿದ್ರೆ ಏನಂತ ಆನ್ಸರ್ ಮಾಡಲಿ? ನಿಮಗೆ ಈ ಟೈಮಲ್ಲಿ ಕಾಫಿ, ಟೀ, ಬಜ್ಜಿ, ಬೋಂಡ ಎಲ್ಲ ತಿನ್ನಬೇಕು. ಎಲ್ಲ ಸೇರಿಸ್ಕೊಂಡು ಕಲ್ಗಸ್ ಮಾಡ್ಕೊಂಡು ಕುಡೀರಿ, ಅವಾಗ ಸಮಾಧಾನ ಆಗುತ್ತೆ ನಿಮಗೆ. ಮಾತಾಡಿ. ಮಿಲ್ಕ್ ಶೇಕ್ ಓಕೆನಾ? ಓ ಸಾರಿ. ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಎಲ್ಲ ಆಗಿದೆ, ಆದರೆ ಒಂದು ಕಾಲಮ್ ಮಾತ್ರ ಫಿಲ್ಅಪ್ ಮಾಡಬೇಕು. ಏನು ಅಪ್ಲಿಕೇಶನು? ಸ್ಟಾರ್ ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ದು. ಸ್ಕೂಲಾ? ಅವರು ನೆಕ್ಸ್ಟ್ 5 ಇಯರ್ಸ್ಗೆ ಈಗಲೇ ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಅಪ್ಪನ ಹೆಸರು ನಂದೇ ಹಾಕಿದ್ದೀನಿ. ಓಕೆ. ಅಮ್ಮನ ಹೆಸರು ಬರ್ರಿ. ಏನು? ನನಗೆ ನಾಚ್ಕೊಂಡು, ಉಗುರು ಕಚ್ಕೊಂಡು, ನೆಲ ಸವರ್ಕೊಂಡು, ಡ್ರಾಮಾ ಮಾಡ್ಕೊಂಡೆಲ್ಲ ಹೇಳಕ್ಕೆ ಬರಲ್ಲ. ಹೆಸರು ಫಿಲ್ ಮಾಡಿದ್ದೀನಿ, ಅನ್ವಿತಾ ನನ್ನ ಹೆಸರು. ಲೈಕ್ ಸೀರಿಯಸ್ಲಿ? ಯಾ. ಕದ್ದು ಕದ್ದು ಕೊಡು ನನಗೀಗ ನನ್ನನೇ, ಮತ್ತೆ ಮತ್ತೆ ಇಡು ಉಸಿರಲ್ಲಿ ಮುತ್ತನೆ. ಭಾವನೆಗಳಿಗೆ ಖುಷಿಯ ನುಡಿಸು, ಆಕಾಶ ಎಟು ಕಿತ್ತು ಬಯಸಿದ್ದು ಸಿಕ್ಕಾಗ ಅಳಿಯೋಕೆ ಆಗೋಲ್ಲ ಸರಿಯಾಗಿ ಅನುರಾಗ. ಏನು ಹೇಳಲಿ ನಗುತ್ತಿದ್ದೆ ನಾ ಸುಮ್ಮನೆ, ಕದ್ದು ಕದ್ದು ಕೊಡು ನನಗೀಗ ನನ್ನನೇ. ಸರಿ ಸರಿ ಗಾರಿ only mine, ಸರಿ ಸರಿ ಗಾರಿ only mine, ಸರಿ ಸರಿ ಗಾರಿ only mine. ಬಿಡದ ನಗುವಾಗುವೆ ನಾನಿನ್ನದೇ ನೆನಪಲಿ, ಸಾಲು ಸರವಾಗುವೆ ನಾನಿನದೇ ಕೊರಳಲಿ. ಹೋ ಸಂಬಾಳಿಸು ಅರಗದ ಅಕ್ಕರೆ, ಮಾತಾಡಿಸು ಸುಮ್ಮನೆ ನಿಂತರೆ. ಸೋಲಿಸುವವಳಿರಲು ಸೋಲುವುದು ಖಚಿತ, ಕದ್ದು ಕದ್ದು ಕೊಡು
ನನಗೀಗ ನನ್ನನೇ ನಾನು ಹೇಳಲಿಲ್ವಾ ಏನೋ ಎಡ್ವರ್ಟ್ ಆಗಿದೆ ಅಂತ. ಯಾರೇ ನೀವಿಬ್ರು ಲವರ್ಸಾ? ಶಿಟ್. ಕಮ್ 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 ಕಮ್. ಏಯ್ ಸರ್ 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 ಹೋಟೆಲ್ ಸೂಪರ್ ಸರ್, ವೆರಿ ನೈಸ್. ಲೆಟ್ಸ್ ಗೋ. ಏಯ್ ಚೆಕ್ ಮಾಡೋಣ ಬಾರೋ. ಬಾಗ್ಲಾಕಿದ್ಯಾ ಅಂತ ಚೆಕ್ ಮಾಡೋಕ್ಕಾಗಲ್ವಾ? ಸರಿ ಕ್ಯಾಮರಾ ಆನ್ ಮಾಡು. ಸರ್ ಕೆಫೆ ಬೊಂಬಾಟ್ ಸರ್, ಅಂಡ್ ನಮಗೂ ತುಂಬಾ ಸ್ಪೆಷಲ್. ಹೊಟ್ಟೆ ಹಸ್ದಿತ್ತು, ಅದಕ್ಕೆ ನಾವೇ ಅಡುಗೆ ಮಾಡ್ಕೊಂಡ್ವಿ. ಹಾಗಂತ ಸುಮ್ಮನೆ ಹೋಗ್ತಿಲ್ಲ, ಕ್ಯಾಶ್ ಇಡ್ತಾ ಇದ್ದೀನಿ. ಏನಾದ್ರೂ ಜಾಸ್ತಿ ಆದ್ರೆ ನಿಮ್ ಸ್ಟಾಫ್ ಕೊಡಿ, ಕಡಿಮೆ ಆದ್ರೆ ನಮಗ್ ತಿಳಿಸಿ. ಒಟ್ನಲ್ಲಿ ಅನ್ನದಾತೋ ಸುಖಿ ಬಾಬಾ. ಥ್ಯಾಂಕ್ ಯು. ಅರೆ ವಾ, ಬಂದು ಮಾಡ್ಕೊಂಡು ತಿಂದು ದುಡ್ಡು ಇಟ್ಬಿಟ್ಟು ಹೋಗಿದ್ದಾರೆ. ಏ ಬ್ಯಾಡಗಿ, ನಾಳೆ ರಾತ್ರಿಯಿಂದ ಬಾಗ್ಲು ಅರ್ಧ ಓಪನ್ ಮಾಡು, ಒಳ್ಳೆ ಕಲೆಕ್ಷನ್ ಆಗತ್ತೆ. ಕದ್ದು ಕದ್ದು ಅಯ್ಯೋ. ತತ್ತೇರಿಕೆ ಇದೊಂದು. ಅಯ್ಯಾ ಬರೀ ಕುಟ್ಟದೇ ಆಯ್ತು ಬಾವ. ಸರ್ಕಾರ ಬಿದ್ದೋಗ್ತಾ ಇದೆ ಅಂತ ಟಿವಿ ಹಾಕಿ ನೋಡೋಣ. ಹಾಯ್ ಅಮ್ಮ. ಹಾಯ್ ಅನ್ವಿ, ಚಂದ ಉಂಟು. ಸದ್ಯ ಬಂದ್ಯಲ್ಲ. ಇದು ಪಿ ಜಿಯಾ? ನೀನ್ ಬಾಮ್ಮ ಒಳಗ್ ಫಸ್ಟ್. ಇದು ಎಂತ ಪಿ ಜಿ ಮರೈತಿ? ಎಲ್ಲ ವಯಸ್ಸಾದವರೆಲ್ಲ ಇದ್ದಾರೆ. ಯಾರಿವ್ರು? ಅಪ್ಪ, ಅಮ್ಮ, ಅಪ್ಪ ಅಮ್ಮ. ಇದು ಅಮ್ಮ, ಅಮ್ಮ ಅದು ಅಪ್ಪ ಅಮ್ಮ. ಅಪ್ಪ ಅಮ್ಮನ? ಯಾರಪ್ಪ ಅಮ್ಮ? ಎಂತ ಹೇಳ್ತಿದ್ದಿ? ಇವರು ನಿಮ್ಮ ಅಳಿಯನ ಅಪ್ಪ ಅಮ್ಮ ಬೀಗ್ರೆ. ಹೇ, ಯಾರು ಬೀಗ್ರು? ಏನ್ ಹೇಳ್ತಿದ್ರಿ ನೀವು? ಎಂತ ಹೇಳ್ತಿದ ಅವ? ಎಂತ ಐತೆ ಹೇಳ್ತೀಯ? 2 ಪೆಟ್ಟು ಕೊಡ್ಲಾ? ಎಂತ ನಮೂನೆ ಇದು? ಅಯ್ಯೋ, ಇದನ್ನ ನೋಡ್ಲಿಕ್ಕೆ ಅಷ್ಟು ದೂರದಿಂದ ಬಂದಿದ್ದ ನಾನು. ನಿಮ್ಗೆಲ್ಲ ಹೇಳ್ತೀನಿ, ಬನ್ನಿ. ನೀವ್ಯಾರು? ಕೈ ಯಾ ಬಿಡ್ತೀನಿ ಬಿಡ್ತೀನಿ, ಬನ್ನಿ. ಬಿಡಿ ಅಂತೆ. ನಾನು ತಪ್ಪು ಮಾಡಿದ್ದೀನಿ ನಿಜಮ್ಮ, ಆದರೆ ನೀನು ತಲೆ ತೆಗ್ಸೋ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಪ್ಲೀಸ್ ಒಪ್ಪು, ನಾವು ಚೆನ್ನಾಗಿರ್ತೀವಿ. ನಿಮ್ಮ ಯಜಮಾನ್ರು ದೋಸೆನೂ ಮಾಡ್ಕೊಡ್ತಾರೆ ಅಲ್ಲ? ಹಾ, ನೀವು ಬಂದಿದ್ದೀರಲ್ಲ ಅದಕ್ಕೆ ಶಾಪ್. ನಂದೊಂದು ವಿನಂತಿ ಮಾರಾಯ್ರೆ. ಹೇಳಿ. ನಮ್ಮ ಮಕ್ಕಳು ರಿಜಿಸ್ಟರ್ ಮದ್ವೆ ಮಾಡ್ಕೊಂಡಿದ್ದಾರೆ. ಅದು ನಮ್ಮ ಪೈಕಿಯರ್ಗೂ ಗೊತ್ತಿಲ್ಲ, ನಿಮ್ಮ ಪೈಕಿಯರ್ಗೂ ಗೊತ್ತಿಲ್ಲ ಅಲ್ಲ? ಅದಕ್ಕೆ ಸಣ್ಣದಾಗಿ ದೊಡ್ಡ ಛತ್ರದಲ್ಲಿ ಶಾಸ್ತ್ರ ಒಂದು 4 ಜನಕ್ಕೆ ಊಟ ಹಾಕುವ ಅಂತ. 4 ಜನಕ್ಕೆ ಊಟ ಹಾಕುವಾಗಿದ್ರೆ ಚೌಲ್ಟ್ರಿ ಯಾಕೆ? ಮನೇಲೆ ಹಾಕ್ಬೋದಲ್ಲ. ಸುಮ್ಮನೆ ಮಾತಿಗೆ ಹೇಳಿದೆ. ನೋಡಿ, ನಮ್ಗಿರೋನು ಒಬ್ಬನೇ ಮಗ, ನಮಗೂ ಆಸೆ ಮಾಡೋಣ ತಗೋ. ಅಡ್ಡಿಲ್ಲ ಅಡ್ಡಿಲ್ಲ. ಆದ್ರೆ ಅವ್ರನ್ನ ಒಪ್ಸೋರು ಯಾರು?
ಅವ್ರು ಒಪ್ಲೇಬೇಕಲ್ಲ. ಅವ್ರು ರಿಜಿಸ್ಟರ್ ಮದ್ವೆ ಆಗಿದ್ದಕ್ಕೆ ನಾವು ಒಪ್ಲಿಲ್ವಾ? ಈಗ ಅವ್ರು ನಮ್ಮ ಮಾತಿಗೆ ಒಪ್ಲೇಬೇಕು. ಸಾಯಕ್ ಮುಂಚೆ ನನ್ನ ಮಗನ್ ಮದ್ವೆ ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ. ಯಾಕ್ರಿ ಮರೈರೆ, ನಿಮಗ್ ರೋಗ ಉಂಟಾ? ಅಯ್ಯಯ್ಯೋ, ಸುಮ್ಮನೆ ಫ್ಲೋ ಅಲ್ಲಿ ಹಾಗೆ ಹೇಳ್ತಾಳೋಳು ಅಷ್ಟೇನೆ, ತಪ್ಪು ತಿಳ್ಕೊಬೇಡಿ ನೀವು. ಆದ್ರೆ ಈ ಮಕ್ಕಳಿಗೆ ಕನ್ವಿನ್ಸ್ ಮಾಡೋರು ಯಾರೀಗ? ನನ್ನ ತಮ್ಮ ಇದ್ದಾನಲ್ಲ ಪ್ರೇಮದೂತ, ಅವನೇ ಹೇಳ್ತಾನೆ. ಸ್ವಂತ ಅಕ್ಕಂಗೆ ಮೋಸ ಮಾಡ್ತೀಯಲ್ಲ? ಆಂದಲೆ ಇಂಚ ಮಲ್ಪರೆ ಬಲ್ಲಿ ಇತ್ತಂದ್ರೆ ನಮ್ಮ ಮನೆಗೆ ಒಂದು ನಿಂಬೆಹಣ್ಣು ತಂದು ಕೊಡಕ್ಕಾಗಲ್ಲ, ಇಲ್ಲಿ ಕುಂಬಳಕಾಯಿ ತಗೊಂಡ್ಬಂದು ನನ್ನ ಕಾಲ್ ಮೇಲೆ ತಾಕ್ತೀಯ. ನನಗೆಲ್ಲ ಗೊತ್ತಾಯ್ತು. ಭಾವ, ಅಕ್ಕ, ಬಿಳಿ ಬಿಗ್ರೆ, ನೀವೆಲ್ಲರೂ ಇಲ್ಲೇ ಇದ್ದೀರಿ ಅಂತ ಗೊತ್ತಾಯ್ತು. ಬನ್ನಿ. ಅಲ್ಲ ಕಣ, ಕಾರ್ ಕೊಂಡ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಮೇಲೆ ನೇಮ್ ಪ್ಲೇಟ್ ಹಾಕ್ತೆ ಹೋದ್ರೆ ಏನ್ ಚಂದ ಹೇಳು. ಎಲ್ಲರ ಸಮ್ಮುಖದಲ್ಲಿ ತಾಳಿ ಕಟ್ಟಿದ್ರೇನೆ ಮದ್ವೆಗೆ ಒಂದ್ ಅರ್ಥ. ಈಗ ಪೀಠಕ್ಕೆ ಹಾಕಿ ಸಾಕು, ವಿಷಯಕ್ಕೆ ಬನ್ನಿ. ಅವ್ರಿಬ್ರನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ನೀನ್ ಒಪ್ಪಿಸ್ಬೇಕು ಅಷ್ಟೇ. ನನ್ನ ಕೈಲಾಗಲ್ಲಪ್ಪ. ಅಲ್ಲ ಮರೈರೆ, ಕುಂಬಳಕಾಯಿ ತರ್ಲಿಕ್ಕೆ ಆಗ್ತದೆ, ಮದ್ವೆ ಮಾಡಿಸೋದಿಕ್ಕೆ ಆಗೋದಿಲ್ವೋ? ವಿಷಯ ನಿಮ್ಗೂ ಗೊತ್ತಾಗೋಯ್ತಾ? ಅಲ್ಲ ಕಣ, ರಿಜಿಸ್ಟರ್ ಮದ್ವೆ ಮಾಡಿಸೋದಕ್ಕೆ ಕಷ್ಟಪಟ್ಟಿದ್ಯಂತೆ, ಈ ಮದ್ವೆ ಮಾಡಿಸೋಕ್ಕೂ ಸ್ವಲ್ಪ ಕಷ್ಟಪಡು. ಓ, ಈ ಕೆಲಸ ನನ್ನಿಂದ ಆಗಲ್ಲ ಭಾವ. ಆಗಲ್ಲಮ್ಮ, ಹೇಳೋ. ಆಗಲ್ಲ. ಇವತ್ತು ರಾತ್ರಿ ಒಳಗೆ ಒಪ್ಪಿಸ್ಬೇಕು ನೀನು. ಓ, ಆಗಲ್ಲ ಅಂದ್ರೆ ಆಗಲ್ಲ. ಹೇಳು. ಹೇಳ್ತೀನಿ ಇರು ಬಾಬಾ, ಏನು ಮಾತಾಡ್ತಾ ಇದಾರೆ ಅವರು. ಇಬ್ರು ಹೇಳ್ತೀನಿ, ಏನು ಮಾಡ್ತಾವ್ರಲ್ಲ. ಹೋಗೋ. ಹೇಳ್ತೀನಿ ಮೇಡಮ್, ಹೇಳ್ತೀನಿ. ಓಕೆ, ಎಲ್ಲರಿಗೂ ಗುಡ್ ನೈಟ್. ಅಯ್ಯೋ, ನೀನು ಎಲ್ಲ ಹಾಳು ಮಾಡ್ದ. ಎಲ್ಲ ಮಲ್ಕೊಂಡಿದ್ದಾರೆ. ಅಯ್ಯೋ, ಎಲ್ಲೋದ್ರು? ಅಲ್ಲಿ ಏನ್ರಿ ಮಾಡ್ತಾ ಇದ್ದೀರಾ? ಬನ್ನಿ. ನೀನು ಕುಟ್ಟ ನಿಲ್ಲಿಸ್ಪಾವ. ಆನ್ ಆಗ್ತಿಲ್ಲ ಕಣ ಇದು. ಅದ್ರ ಅವಶ್ಯಕತೆ ಇದೆಯಾ ಈಗ? ಹಂಗಲ್ವಾ? ಹೇಳು. ಬೀಗ್ರೆ, ಸಿಂಪಲ್ ಆಗಿ ಎಲ್ರಿಗೂ ಗೊತ್ತಾಗೋ ತರ ಒಂದು ದೊಡ್ಡ ಚೌಟ್ರಿಲ್ ಮದುವೆ ಮಾಡ್ಬಿಡೋಣ, ಏನಂತೀರಿ? ಆಯ್ತು ಮಾರೇ. ಮತ್ತೆ ಮದ್ವೆನಾ? ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಆಲ್ರೆಡಿ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತ ಗೊತ್ತು ತಾನೆ? ಲೈ, ನೀನ್ ಸುಮ್ಮನೆ ಯಾರೋ ಗೊತ್ತಾಗೋದಿಲ್ಲ. ಪಾಪ ಈಗಿರೋದೇ ಒಬ್ಬ ಮಗಳು. ನನಗೆ ಗೊತ್ತಿದ್ದಂಗೆ ನಿಮ್ಮ ಅಪ್ಪ ಅಮ್ಮನಿಗೆ ನೀನೊಬ್ಬನೇ ಮಗ ಅಲ್ವಾ ಬಾಬಾ? ಸುಮ್ಮನೆ. ಹೌದಾ? ಸುಮ್ಮನೆ ಒಪ್ಕೊ ನೀನು. ಹೌದು ಅಕ್ಷಯ್ ಅವರೇ, ನನ್ನ ಹಿರಿ ಮಗಳ ಮದ್ವೆ ಅಂತೂ ನಾನು ನೋಡ್ಲಿಲ್ಲ. ಅಯ್ಯೋ ಪಾಪ. ಕಡೆ ಪಕ್ಷ ಕಿರಿ ಮಗಳ ಮದ್ವೆ ಆದ್ರೂ ನೋಡ್ತೇನೆ. ಹೌದು. ಅದು ಅಲ್ದೆ ಸಾಯಕ್ ಮೊದ್ಲು ನಿಮ್ಮ ಅಮ್ಮನಿಗೆ ನಿಮ್ ಮದ್ವೆ ನೋಡೋ ಆಸೆ ಇದೆಯಲ್ವೋ? ಒಪ್ಕೊಳ್ಳಿ ಅಲ್ಲ, ಕಡೆಗೆ ಇವ್ರದ್ದು ದಯವಿಚ್ಛೆ. ಏಯ್, ಸುಮ್ಮನೆ. ಅಪ್ಪ, ಅಮ್ಮ, ನಿಮ್ಮಿಬ್ರು ಮದ್ವೆ ನಾನು ನೋಡಿಲ್ಲ. ಇನ್ನೊಂದ್ಸರಿ ಆಗ್ತೀರಾ? ಇವ್ರನ್ನ ಸುಮ್ನಿರೋ, ತೆಗೆದು ಒದ್ದು ಬಿಡ್ತೀನಿ ಅಷ್ಟೇ. ಇನ್ನು ಅದೇ ಮದುವೆ ಅಂದ್ಮೇಲೆ 1000 ಸಮಸ್ಯೆಗಳು ಬರುತ್ತೆ. ಏನಾದ್ರೂ ತೊಂದರೆ ಆದ್ರೆ ನಾವಿಬ್ರು ಜವಾಬ್ದಾರಲ್ಲ ಅಷ್ಟೇ. ಶಬಾಷ್. ಮದ್ವೆನೆ ಒಂದ್ ನಾಟಕ ಅಲ್ಲ. ಮುಂದಿನ ವಾರ ನಮ್ಮೂರ್ನಲ್ಲೇ ಹುಡುಗಿ ನೋಡೋ ಶಾಸ್ತ್ರ ಮುಗಿಸ್ಬಿಡುವ, ಏನಂತೀರಿ ಬಿಗ್ರೆ? ಒಳ್ಳೆ ಐಡಿಯಾ. ಏನಂತಿ? ಎಂತ ಹುಡುಗ ಅಲ್ಲಿ ಇಲ್ಲಿ ನೋಡ್ತಿದ್ದಾನೆ, ಹುಡುಗಿ ಎಲ್ಲಿ ಅಂತನಾ? ಬರ್ತಾಳೆ ಬರ್ತಾಳೆ. ಇಲ್ಲ, ಹಾಗೇನಿಲ್ಲ. ನಿಮ್ಮನ್ನೆಲ್ಲೋ ನೋಡ್ದಾಗಿದೆಯಲ್ಲ. ಆ ಕಡೆ ತಿರುಗಿ, ಈ ಕಡೆ ತಿರುಗಿ. ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ. ನೀವು ಸ್ವಲ್ಪ ಈ ಕಡೆ ತಿರುಗಿ, ಆ ಕಡೆ ತಿರುಗಿ. ಏಯ್ ಅಪ್ಪ, ಸುಮ್ಮನಿರು. ಅಂದ್ಹಾಗೆ ನೀವೆಂತ ಕೆಲಸ ಮಾಡ್ಕೊಂಡಿರೋದು? ತಾಗ ಬಂತು ಕುತ್ತಿಗೆಗೆ. ಹೇಳು. ಅದು ನಾನು ಮಾರ್ಕೆಟಿಂಗ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಮಾರ್ಕೆಟಿಂಗ್ ಕೆಲಸ ಮಾಡ್ತೀರಾ? ಎಂತ ಮಾರ್ಕೆಟ್ ಮಾಡ್ತೀರಿ? ಅದು ಕೇಳ್ತಾ ಇದ್ರಿ, ಹೇಳಪ್ಪ.
ಹೇಳು. ನಾನೇ ಹೇಳ್ತೀನಿ ಬಿಡಿ. ಡೀಟೈಲ್ ಆಗಿ ಹೇಳ್ತಾರೆ ತಗೊಳ್ಳಿ ಈಗ. ನೋಡಿ, ಈತ ನನ್ನ ಕಂಪ್ನಿಲೇ ಕೆಲಸ ಮಾಡ್ತಾ ಇರೋದು. ಶಕ್ತಿಮಾನ್ ಅಂತ ಕಂಪ್ನಿ ಹೆಸರು. ಆದಂಗೆ ಬಿಡಿ. ಕೈ ತುಂಬಾ ಸಂಬಳ ಬರುತ್ತೆ. ಬಹಳ ಒಳ್ಳೆ ಹುಡುಗ. ಎಂತರಿ ಇದು ಕರ್ಮ? ಅರೆ ಎಂತ ಅಣ್ಣ ಇದು, ಇಷ್ಟು ತಡವಾಗಿ ಬರೋದಾ? ಮತ್ತೇನ್ ಮಾಡ್ಲಿ? ಎಂತ ಈ ವೇಷ? ನಿನ್ನ ಫೋನ್ ಮೇಲೆ ಫೋನ್ ಬಂದಾಗ ಮತ್ತೇನ್ ಸಾಯೋದಾ? ಆದ್ರೂ ನಮ್ ದಿವಾಕರಣ ಬಂದ್ರೇನೆ ಒಂದು ಕಳೆ. ಇವರು ದಿವಾಕರಣ ಅಂತ ಹೇಳಿ ನಮ್ಮ ಯಜಮಾನ್ರ ಕ್ಲೋಸ್ ಫ್ರೆಂಡ್. 40 ವರ್ಷಗಳಿಂದ ಯಕ್ಷಗಾನ ಮಾಡ್ತಿದ್ದಾರೆ. ಒಂದು ಸಲ ಪರಿಕಾರ ಪ್ರವೇಶ ಮಾಡಿದ್ರೆ ಮುಗೀತು. ಈ ದಿವಾಕರಣ ಇದಾರಲ್ಲ, ನಮ್ ಕುಟುಂಬದ ಕಷ್ಟ ಆಗ್ಲಿ ಸುಖ ಆಗ್ಲಿ ಯಾವತ್ತೂ ನಮ್ಮ ಒಟ್ಟಿಗಿದ್ದವ್ರು. ಅಣ್ಣ, ನಮ್ ಪುಟ್ಟಿಗೆ ನೋಡ್ಲಿಕ್ಕೆ ಬಂದಿರೋ ಹುಡುಗ ಅಕ್ಷಯ್ ಅಂತ ಹೇಳಿ. ಅವರಪ್ಪ, ಅವ್ರ ಮಾವ ಮತ್ತವ್ರಮ್ಮ. ಶುಭಮಸ್ತು ಶ್ರೇಯಸ್ತು. ಅಯ್ಯ, ನಿನ್ನನ್ನು ನೋಡಿ ಸಂತೋಷವಾಯಿತು. ನಿನ್ನ ಪಂಚಾಂಗ ಗಟ್ಟಿಯಾಗಿದೆ. ಆಕಾರ, ವರ್ಣ, ಗತಿ, ಮಿತಿ, ಶ್ರುತಿ ಅಂದರೆ ವಸ್ತ್ರ, ವಾಸ್ತು, ವಿನಯ, ವಿದ್ಯೆ. ಅನ್ನ ಬೆಂದಿದೆಯೋ ಇಲ್ಲವೋ ನೋಡುವುದಕ್ಕೆ ಎಲ್ಲ ಅಗುಳುಗಳನ್ನು ಹಿಚುಕಬೇಕೆಂದಿಲ್ಲ. ಒಂದೆರಡನ್ನು ಒತ್ತಿ ನೋಡಿದರೆ ಸಾಕಷ್ಟೇ. ಆಹಾ, ಅಂದವಾದ ಹಣೆ, ಉದ್ದನೆಯ ಮೂಗು, ಉಬ್ಬಿದ ಕಪೋಲ, ಅಗಲವಾದ ಎದೆ. ಚೆ 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 ಚೆ. ನಿನ್ನ ವರ್ಚಸ್ಸು, ಓಜಸ್ಸು, ತೇಜಸ್ಸು, ಗಾಂಭೀರ್ಯ, ಔದಾರ್ಯತೆ ಮೆಚ್ಚುಬಿಟ್ಟೆ ನಿನ್ನನ್ನ. ನನ್ನ ಸ್ನೇಹಿತನ ಮಗಳನ್ನ ನಿನಗೆ ಕನ್ಯಾದಾನ ಮಾಡಿಕೊಡುವುದಕ್ಕೆ ನನ್ನ ಸಹಮತಿ ಇದೆ, ಸಮ್ಮತಿಯೂ ಇದೆ. ತಂಗಿ, ನಾನು ಹೋಗಿ ಬರುತ್ತೇನೆ. ಇಷ್ಟು ಬೇಗ ಹೊರಡುದಾ? ಅಲ್ಲಿ ಕುರುಕ್ಷೇತ್ರ ಪ್ರಸಂಗ ನಡೀತಾ ಇದೆ. ನಾನು ಇಲ್ಲದಿರೆ ಅರ್ಜುನನು ಸಮರ ಸಾರುವುದಿಲ್ಲ. ಬರ್ತೇನೆ, ಬರ್ತೇನೆ. ಎಲ್ಲರಿಗೂ ಮಂಗಳವಾಗಲಿ. ಅರೆ, ನಮ್ ಪುಟ್ಟಿ ಬಂದ್ಲು. ಎಂತ ಹೇಳ್ತಾನೆ ಹುಡುಗ? ನನ್ಗೋಕೆ. ಕೂತ್ಕೋ, ಯಾಕೆ ಅಷ್ಟು ಅರ್ಜೆಂಟು? ನಾಟಕ ಮರಿಬೇಡ. ನನಗೆ ಹುಡುಗಿ ಹತ್ರ ಮಾತಾಡ್ಬೇಕು. ಧಾರಾಳವಾಗಿ, ಅದಕ್ಕೆ ತಾನೇ ಬಂದಿರೋದು. ಪುಟ್ಟಿ, ಕರ್ಕೊಂಡು ಹೋಗು. ಏನಾದ್ರೂ ಬೇಕಿದ್ರೆ ಕೇಳು, ಆಯ್ತಾ? ಹೋಗು. ಓ, ಮತ್ತೆ ಅತ್ತಿಗೆ, ಇವರು ನಮ್ ಜನ ಅಲ್ವಲ್ಲ? ಈಗೆಂತಾಯ್ತು ಮರಾಯ್ತಿ? ಅದೇ ಅವ್ರ ಭಾಷೆ ಎಂಕಲ್ನೆಲ್ಲ ಕಾತ್ತು, ಅದಕ್ಕೆ ಕೇಳಿದೆ. ದಾದಾ ಅಂದ ಯಾಕೆ ನಮ್ ಪುಟ್ಟಿಗೆ ನಮ್ಮ ಕಡೆ ಸಂಬಂಧ ಬರ್ಲಿಲ್ವಾ? ಹ, ನೀನು ಒಂದ್ ಕೆಲಸ ಮಾಡು, ಒಳಗೆ ಹೋಗಿ ಒಗ್ಗರಣೆ ಹಾಕು ಹೋಗು. ಮಂಡೆ ಇಚ್ಚಿ ಪೋಲೆ ಪೋಲೆ. ಸರಿ, ಅವನ್ ಬೊಕ್ಕ ತೂಕ. ಸುಮ್ನೆ ಕೂತಿದ್ದೀರಲ್ಲ, ಕಾಫಿ ಕುಡಿರಿ, ಆರ್ ಹೋಗ್ತದೆ. ತಗೋ. ಎಂತ ಹೇಳ್ತಾನೆ ಹುಡುಗ? ಇನ್ನು ಎಂತ ಹೇಳಿಲ್ಲ. ನನಗೊಪ್ಗೆ. ಮತ್ತೆ ನಿಮ್ ಹುಡುಗಿ? ಅಮ್ಮನಿಗೊಂದ್ ಸ್ವಲ್ಪ ಟೈಮ್ ಬೇಕು. ಅವಳಿಗೆ ಸ್ವಲ್ಪ ಟೈಮ್ ಬೇಕಂತೆ. ಟೈಮಾ? ನನಗೆ ಹುಡುಗಿ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೋಗಮ್ಮ, ಎಂತ ಡೌಟ್ಸ್ ಇದ್ರೆ ಸಹ ಅರ್ಥ ಆಯ್ತಲ್ಲ? ಎಂತ ಡೌಟ್ಸ್ ಕ್ಲಿಯರ್ ಮಾಡ್ಕೊಂಡ್ ಬಾ, ಹೋಗು. ಬನ್ನಿ, ಮನೆ ನೋಡ್ಕೊಂಡ್ ಬರೋಣ. ಅನ್ವಿ, ಟೈಮ್ ಯಾಕೆ? ನೀನ್ ಕೇಳಿದ ತಕ್ಷಣ ಹೂ ಅಂದ್ರೆ ಕೆಳಗಿರೋರ್ಗೆಲ್ಲ ಡೌಟ್ ಬರಲ್ವಾ? ಸೂಪರ್. ಬೆಂಗಳೂರಿಂದ ಬಂದಿದ್ದೀನಿ, ನನ್ಗೇನೂ ಇಲ್ವಾ?
ಕಾಫಿ ಕೊಡ್ನಲ್ಲ. ಕಾಫಿ ಅಷ್ಟೇ. ಅಶು ನಿಂದು ಯಾವಾಗ್ಲೂ ಇದೆ. ಕಾಫಿ ಅಷ್ಟೇನಾ? ಕರೀತಿದ್ದಾರೆ ಕಣೆ. ಲೇ ಏನೇ ಇದು? ನಮ್ಮಿಬ್ರು ವಿಚಾರ ಏನಾದ್ರು ಆಚೆ ಬಂದ್ರೆ ನಿಂದು ನಿನ್ ಬಾಯ್ ಫ್ರೆಂಡ್ ದರ್ಶನ್ದು ಖಂಡಿತ ಆಚೆ ಬರುತ್ತೆ. ಲೇ ಅವ್ ನನ್ ಬಾಯ್ ಫ್ರೆಂಡ್ ಕಣೆ. ಅವ್ ನಿನ್ ಬಾಯ್ ಫ್ರೆಂಡ್ ಆದ್ರೆ ಇವ್ನ್ ನನ್ ಗಂಡ. ಗಂಡನಾ? ಗೊತ್ತಾಯ್ತೇನೆ, ಗೋಚಾಲಿ. ನಮ್ಮಮ್ಮಂಗೆ ಅವರಪ್ಪ ಅಮ್ಮಂಗೆ ಎಲ್ರಿಗೂ ಈ ವಿಷಯ ಗೊತ್ತು. ನೀನು ಅದನ್ನೇ ಮೇಂಟೈನ್ ಮಾಡು. ಲೇ ನಾಟಕ ಕಂಪ್ನಿನೇ ಸೇರ್ದೆ ಅನ್ನಿ. ಯಪ್ಪ ಏನ್ರಿ ನೀವೆಲ್ಲ ಅಸಾಮಾನ್ಯರು. ಸರಿ ಕೆಳಗಡೆ ಬನ್ನಿ. ಅಕ್ಕ, ಭಾವ, ಏನಪ್ಪ ಎಂತದಾದ್ರೂ ಹೇಳೋದುಂಟಾ? ಈ ಸಲ ನಾನು ಹೇಳಲ್ಲ. ಇಷ್ಟೊತ್ತು ಹಾರಾಡ್ತಿದ್ದೆ, ಇವಾಗ ಹೇಳು. ಅವರೇ ಹೇಳಲಿ. ಏನಮ್ಮ ಮತ್ತೆ ಮೇಲ್ ಹೋಗ್ಬೇಕಾ? ದೊಡ್ಡೋರ್ ಹೇಗೆ ಹೇಳ್ತಾರೋ ಹಾಗೆ ಆಗ್ಲಿ. ಮಿನುಗುತ್ತಾರೆ ಕಲ್ಪನಾ. ಇನ್ನೇನು ಪಿ 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 ಅಂತ ವಾಲ್ಗ ಊದ್ಬಿಡೋಣ. ಐಶ್ವರ್ಯ ಸ್ವೀಟ್ ತಗೊಂಬಮ್ಮ. ನನಗೆಲ್ಲಿ ಸ್ವೀಟು? ಆಹಾ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿರಲ್ಲ. ರೀ ಆಂಜನಪ್ಪ, ಇದಕ್ಕೆಲ್ಲ ನೀವೇ ಸೂತ್ರಧಾರ ಅಂತ ನಂಗೆ ಗೊತ್ತು. ಅಕ್ಕ ಎಲ್ಲ ಹೇಳಿದ್ಲು. ಅಲ್ರಿ ನಾವಷ್ಟು ದೂರ ಆಗ್ಬಿಟ್ವಾ? ಎಂಗೇಜ್ಮೆಂಟಿಗೆ ಸಹ ಕರೀಲಿಲ್ಲ. ಅತ್ತು ಅವನಿ ಮಾರ್ಕೆಟಿಂಗ್ ಕಂಪನಿಗೆ ಸಂಬಳ ಪುರ ಸರಿಯಾದ ಕೊರ್ಪೆರಾ? ಮಾಲಾ, ನಿನ್ ಮೊದಲನೇ ಮಗಳ ಹಾಗೆ ಇದು ಲವ್ ಮ್ಯಾರೇಜಾ? ಅತ್ತಿಯೇ ಮಾಲಾ, ಆದರೂ ಬೆಂಗಳೂರು ಹುಡುಗ ಅಂತಂದ್ರೆ ಎಂಕಲ್ನ ಪದ್ಧತಿಗೆ ಪೂರ ಆಪುಂಡ ಅಜ್ಜ ಮೂಲೆ ಏರೇನಾಂಡ ತೂತಲ್ಯತ. ಭಾವ ಇದ್ದಿದ್ರೆ ನಮ್ಮ ಕಡೆ ಹುಡುಗನ್ನೇ ನೋಟ್ ಮಾಡಿರೋರು. ಎಂತ ಅನ್ನಿ, ಸ್ವಂತ ಮನೆ ಕಾರು ಎಲ್ಲ ಉಂಟಾ? ಹುಡುಗನ ಮನೆ ಕಡೆ ಜೋರ? ಏನೋಪ್ಪ, ಇಷ್ಟ ಬಂದಂಗೆ ಮಾಡ್ತೀರಾ ನೀವೆಲ್ಲ. ಅನ್ವಿ, ಎಲ್ಲೆಲ್ಲಿ ಅಂತ ಹುಡ್ಕೋದ್ ನಿನ್ನ? ಯಾಕೆ ಮೆಹಂದಿ ಹಾಕೊಳ್ಳಲ್ಲ ಅಂತಿದ್ಯಂತೆ? ಮನ್ಸಿಲ್ಲ ಯಶು, ನೀನ್ ಹಾಕೋ. ಯಾಕೆ ಬಾವ ಏನಾದ್ರು ಅಂದ್ರ? ತಾಳು, ನಾನೇ ಕಾಲ್ ಮಾಡಿ ಕೇಳ್ತೀನಿ. ಫೋನ್ ಮಾಡಬೇಡ ಯಶು. ಇರೋ ನಿಮಿಷ. ಹಲೋ ಬಾವ, ಎಲ್ಲಿದ್ದೀರಾ? ಹಲೋ, ನಮಸ್ಕಾರ ನಮ್ಮ ಹೆಂಡತಿ ತಂಗಿಯವ್ರಿಗೆ. ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಅಕ್ಕಂಗೆ ಏನಾದ್ರು ಬೈದ್ರಾ? ಬಿಡ ಯಶು. ನಾನ್ ಯಾಕೆ ಬೈಲಿ? ಮತ್ತೆ ಅವಳು ಮೆಹಂದಿ ಹಾಕೊಳ್ಳಲ್ಲ ಅಂತಿದ್ದಾಳೆ. ಹೌದಾ? ಅವಳು ಕೊಡು. ಹಲೋ ಅನ್ವಿ, ಏನಾಯ್ತು? ಏನಿಲ್ಲ, ಮನೆಯವರೆಲ್ಲ ಚಿಕ್ಕ ಚಿಕ್ಕ ವಿಚಾರಕ್ಕೆ ಕಿತ್ತಾಡ್ಕೊಂಡು ರಂಪ ಮಾಡ್ಕೊಂಡ್ರೆ ಅದರಿಂದ ನಾವೆಲ್ಲಿ ದೂರ ಆಗ್ಬಿಡ್ತೀವೋ ಅಂತ ಭಯ ಆಗ್ತಾ ಇದೆ. ಅಯ್ಯೋ, ಇದು ನಿನ್ ಟೆನ್ಷನಾ? ನಾವು ಮತ್ತೆ ಮದುವೆ ಆಗ್ತಾ ಇರೋದು ನಮ್ಮ ಪೇರೆಂಟ್ಸ್ಗೋಸ್ಕರ. ಎಲ್ಲರ ಮುಂದೆ ನಮ್ಮ ರಿಲೇಶನ್ಶಿಪ್ನ ರಿಜಿಸ್ಟರ್ ಮಾಡೋದಕ್ಕೋಸ್ಕರ. ಮದುವೆಗೆ ಬಂದವ್ರು ಕೆಲವರು ತಿಂದಿದ್ದು ಕರಗದೆ ತಂದಿಡ್ತಾರೆ. ಅದಕ್ಕೆ ಚಿಲ್, ರಿಲ್ಯಾಕ್ಸ್. ಏನಾದರೂ ಸಮಸ್ಯೆ ಆದರೆ ನೋಡ್ಕೊಳ್ಳೋದಕ್ಕೆ ಪೇರೆಂಟ್ಸ್ ಇದ್ದಾರೆ, ದೊಡ್ಡವರಿದ್ದಾರೆ, ಮಾವ ಇದ್ದಾನೆ. ತಲೆ ಕೆಡ್ಸ್ಕೋಬೇಡ. ನಿನಗೆ ಟೆನ್ಷನ್ ಆದರೆ ನನಗೂ ಟೆನ್ಷನ್ ಆಗುತ್ತೆ, ಗೊತ್ತಲ್ವಾ ನಿಂಗೆ? ನಾಳೆ ಮದುವೆ ಇದೆ, ಚೆನ್ನಾಗಿ ಕಾಣಿಸ್ಬೇಕೋ ಬೇಡವಾ? ಗುಡ್, ದ್ಯಾಟ್ಸ್ ಅ ಸ್ಪಿರಿಟ್. ಹೋಗು, ಮೆಹಂದಿ ಹಾಕು. ನಾಳೆ ಸಿಗ್ತೀನಿ. ಓಕೆ, ಬಾಯ್ ಯಶು. ನಡಿ. ಬೇಗ ಬೇಗ ಮಾಡಿ ಮುಗಿಸ್ರು. ಏನ್ ಸಾಯ್ತೀರಾ ಇಲ್ಲಲ್ಲ, ಬೇಗ ಆಗ್ಬೇಕು. ಹೊಡಿತಾನೆ, ಬೇಗ ಮುಗಿಸು. ಇಡೀ ದಿವಸ ಇದೇನೇ ಆಯ್ತು. ಯಜಮಾನ್ರೆ, ಎಲ್ಲಿಡೋದು? ನನ್ನ ತಲೆ ಮೇಲೆ ಇಡು. ಹೋಗಯ್ಯ ತಗೊಂಡಾಚೆ. ಬಂದ್ಬಿಟ್ಟ ತಲೆ ತಿನ್ನಕ್ಕೆ. ಇದ್ಯಾರು ಇಲ್ಲಿ ಇಟ್ಟಿರೋದು? ಮದ್ವೆ ಬೈತೀನಿ ಮಾರ್ಲಿರ್ ಮತ.
ರೀ ನಮ್ಮ ಕೆಳಗೆಲ್ಲ ಮಲ್ಗಕ್ಕಾಗಲ್ಲ. ಎಲ್ರಿಗೂ ಮಂಚದ ವ್ಯವಸ್ಥೆ ಮಾಡೋಕೆ ಇದೇನು ಹಾಸ್ಪಿಟಲ್? ರೂಮಲ್ಲಿ ದಿಂಬಿದೆ, ಬೆಡ್ಶೀಟ್ ಕೊಡಕ್ಕಾಗಲ್ವೇನು ಇವ್ರಿಗೆ? ಏನ್ ಗೋಳು, ಬಾತ್ರೂಮಲ್ಲಿ ಚಿಲ್ಕಾನೇ ಇಲ್ವಲ್ರಿ? ಟೆನ್ಷನ್ ಮಾಡ್ಕೋಬೇಡಿ ರಾಯ್ರೆ, ಹಾಡು ಹೇಳ್ತಾ ಇರಿ, ಯಾರು ಬರಲ್ಲ. ಇಲ್ಲಿ ಸೋಪೆ ಇಲ್ಲ, ಕಲ್ಲೆಲ್ಲ ಉಚ್ಕೊಳ್ಳೋದು. ಮನಸ್ಸು ಶುದ್ಧ ಆದ್ರೆ ಸಾಕು, ಮೈ ಬಗ್ಗೆ ಯೋಚನೆ ಮಾಡೋದು ಬೇಡ ಆಯ್ತಾ? ಏನ್ ಫ್ಯಾನು ಜನರೇಟ್ರು ಹಿಂಗ್ ಬಡ್ಕೋತಾ ಇದೆ. ಅಲ್ಲೇ ಕೊಬ್ಬರಿ ಇದೆ ಮಾರಾರೆ, ಚೂರಚ್ಚಿ ಸರಿ ಹೋಗ್ಬಿಡುತ್ತೆ. ಗಂಡಿನ ಕಡೆಯವರು ಅಂದ್ರೆ ಸ್ವಲ್ಪ ಮರ್ಯಾದೆ ಬೇಡವಾ? ಒಂದ್ ಚೌಲ್ಟ್ರಿಲ್ ಮಾಡೋದ್ ಬಿಟ್ಟು ಮನೇಲಿ ಮಾಡಿದ್ರೆ ಹಿಂಗೆ ಆಗೋದು. ಅದಕ್ಕೆ ಹೇಳೋದು ಮನೇಲಿ ಗಂಡ ದಿಕ್ಕಿರ್ಬೇಕು ಅಂತ. ಏನಾಯ್ತು ಅಪ್ಪ? ಏನ್ ನಡೀತಾ ಇದೆ ಇಲ್ಲಿ? ನಾನು ಅವತ್ತೇ ಹೇಳ್ದೆ ನಂಗಿದು ಇಷ್ಟ ಇಲ್ಲ, ನಂಗಿದು ಬೇಡ ಅಂತ. ನೋಡಿ ಹೆಂಗ ಆಡ್ತಾ ಇದಾರೆ ಇವರೆಲ್ಲ. ತಲೆ ಕೆಡಿಸ್ಕೋಬೇಡ, ತಾಳಿ ಕಟ್ಟೋವರೆಗೂ ಹೀಗೆಲ್ಲ ಆಡ್ತಾರೆ ಅಷ್ಟೇ. ಆಮೇಲೆ ಉಂಡು ಮನೆಗೆ ಹೋಗ್ತಾರೆ. ಅವ್ರ ಮಗಳ ಮದುವೆ ಮಾಡಿದಾಗಲೇ ಅವ್ರಿಗೆ ಕಷ್ಟ ಏನು ಅಂತ ಗೊತ್ತಾಗೋದು. ನನ್ನ ಕೈಲಿ ಇದೆಲ್ಲ ನೋಡಕ್ ಆಗ್ತಿಲ್ಲಪ್ಪ. ಹೋಗಿ ಬಾರಿಸ್ತೀನಿ ಎಲ್ಲರಿಗೂ ಅಷ್ಟೇ. ಹಾಗೆಲ್ಲ ಏನಾದ್ರು ಮಾಡಿಗಿಟ್ಬಿಟ್ಟಿಯಾ? ಸಮಾಧಾನ ಮಾಡ್ಕೋ, ನಾನಿದ್ದೀನಲ್ವಾ. ನೋಡು, ನೀನು ರಿಸೆಪ್ಷನ್ ರೆಡಿ ಆಗಬೇಕು. ನಾಳೆ ಬೆಳಗ್ಗೆ ಬೇಗ ಏಳ್ಬೇಕು. ರೆಸ್ಟ್ ಬೇಕಲ್ವಾ? ಅದನ್ನೆಲ್ಲ ನನಗೆ ಬಿಟ್ಬಿಡು, ನಾನು ಹ್ಯಾಂಡಲ್ ಮಾಡ್ತೀನಿ. ನೀನು ಹೋಗಿ ರೆಸ್ಟ್ ಮಾಡು. ಹೋಗು. ಎದೆಯಾಳದಿಂದ ಕೇಳು ನನ್ನ ಕಂದನೆ, ಹಾಯಾಗಿರುವನುಗಾಲ ನೀನು ಒಂದೇ ನನ್ನ ಪ್ರಾರ್ಥನೆ. ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ಆಡಿದಂಥ ಕಂದನಿಂದು ಅಗ್ನಿ ಸಾಕ್ಷಿಯಾಗಿ 7 ಹೆಜ್ಜೆ ಹಾಕೋ ಕಾಲ ಬಂದಿದೆ. ಹಾರೈಸಿರೆ ನೀವೆಲ್ಲರೂ, ಹಾರೈಸಿರೆ. ಸೋಬಾನೆ ನೀರೇ ಸಿರಿ ಗೌರಿಗೆ, ಸೋಬಾನವಿದು ಸುಂದರಿಗೆ. ಎತ್ತಿಯಾರಹತಿ ಸೋಬಾನೆ ಹಾಡಿರೆ. ನೀ ಬರೀ ಮಗಳಲ್ಲ, ನನ್ನ ಲೋಕ ನೀನೇ ಅಲ್ಲವೇ. ನೀ ಬರೀ ಮಗಳಲ್ಲ, ನನ್ನ
ಲೋಕ ನೀನೇ ಅಲ್ಲವೇ ನಿನ್ನಯ ಆ ತೊದಲು ಮಾತು ನಿನ್ನೆ ಮೊನ್ನೆ ಹಾಗಿವೆ ಮುದ್ದಿನ ಮನೆ ಮಗಳು ಒಂದು ಆದಳು ಮಧು ಮಗಳು ಹಿಂದು ಖುಷಿಗೆ ಬಂತು ಕಂಬನಿ ಹೇಗೆ ನಿನ್ನ ಹೇಗೆ ನಿನ್ನ ಕಳಿಸಲಿ ನಾ ದೂರ ಇಂದು ಕಂದನೆ ಕಂದನೆ ನೀ ಜೋಪಾನವೇ ಮೆತ್ತಗೆ BP ಜಾಸ್ತಿ ಆಗ್ಬೇಕಂತ ತಾನೇ ನಿನ್ನೆ ಇಷ್ಟೆಲ್ಲ ಇವ್ರು ಡ್ರಾಮಾ ಮಾಡಿದ್ದು. ಎಂತ ಡ್ರಾಮಾ ಮಾಡಿದ್ದು? ಗಮ್ಮತ್ ಮಾಡಿದ್ ನೀವು, ಬೊಬ್ಬೆ ಹೊಡೆದದ್ ನೀವು, ಈಗ ನಮ್ಮೇಲೆ ಹೇಳೋದಾ? ಗಲಾಟೆ ಮಾಡಿದ್ ಯಾರು? ನಿಮ್ ಕಡೆ ಗೆಸ್ಟ್ ಎಲ್ಲ ಬಂದು ಡ್ಯಾನ್ಸ್ ಮಾಡಿದ್ದು, ಇದೆಲ್ಲ ಬೇಕಿತ್ತಾ? ಪಿರಿ ಪಿರಿ ಮಾಡೋದ್ ಬೇಡ. ಇಲ್ಲಿ ನೋಡಿ, ಇಷ್ಟಕ್ಕೆಲ್ಲ ಕಾರಣ ನೀವೇನೆ. ಈಗ ನಮ್ಮೇಲೆ ಹೇಳೋದ್ ಬೇಕಾಗಿಲ್ಲ, ಸ್ವಲ್ಪ ಸುಮ್ನಿರಿ. ನಿನ್ ಹೆಂಡತಿಗೆ ಸ್ವಲ್ಪ ಹೇಳು, ಪೋಲೆ ಸುಮ್ನಿರಿ. ಅದಕ್ಕೆ ಒಕ್ಕಡಿ ಉಲ್ಲರ ತಪ್ಪಾತಿರ್ಲಿ. ನಿಂಗೆ ದಾಳ್ ಗೊತ್ತಾ ಪೂಜಾ? ಇದೇ ರೀತಿನೇ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವ್ರ ಮೇಲೆ ಇಷ್ಟು ವರ್ಷಗಳಿಂದ ದಬ್ಬಾಳಿಕೆ ಮಾಡ್ಕೊಂಡು ಬರ್ತಾನೆ ಇರೋದು. ಓ ಯಾಕೆ ಹಿಂಗ್ ಕಿತ್ತಾಡ್ತಾ ಇದೀರಿ? ಈಗ ಏನಾಗಿದೆ ಅಂತ ಏನೋ ಹೇಳ್ತಿದ್ಯಾ ನೀನು? ಈಗ ಆಗಿರೋದ್ ಸಾಲ್ದ? ಅಕ್ಕ ಅವ್ರಿಗೆ BP ಅಷ್ಟೇ ಜಾಸ್ತಿ ಆಗಿರೋದು, ಹಾರ್ಟ್ ಅಟ್ಯಾಕ್ ಆಗಿಲ್ಲ. ನೀನ್ ಇದನ್ನ ಇಟ್ಕೊಂಡು ರಂಪಾಟ ಮಾಡ್ಬೇಡ, ಬದುಕ್ ಬಂದಿದಾರಲ್ಲ. ಅಂಜಿ ಏನೋ ನೀನು ಯಾಕೆ ಈಗ ಹಾಡ್ತಿದ್ದೀರಿ ಎಲ್ರುವೆ? ಆಯ್ತಲ್ಲ, ಈಗ ಆಗಿದ್ದಾಗೋಯ್ತು, ಬಿಟ್ಬಿಡಿ. ಮುಂದೆ ಏನಾಗಬೇಕು ಅದ್ ನೋಡೋಣ. ಬೀಗರ್ ಹೇಳ್ದಾಗೆ ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಹಿಡಿಯೋ ಶಭಾಷ್. ಅಂತೂ ಮದುವೆ ಆಯ್ತು. ಮಾಮ್ಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ನೀನ್ ಚೆನ್ನಾಗಿರ್ಬೇಕು ಕಣೋ, ಅಷ್ಟೇ ನಂಗೆ ಬೇಕಾಗಿರೋದು. ಆದ್ರೂ ಮಚ್ಚ ನೀನ್ ಯೋಗ ಯಾರಿಗೂ ಬರಲ್ಲ ಕಣೋ. ಯಾಕೆ? ಎರಡೆರಡು ಸರಿ ಫಸ್ಟ್ ನೈಟ್. ಸುಮ್ನಿರಿ ಮಾವ, ನೀವು ಎರಡೆರಡು ಅಂತ. ಬಂದೆ. ಹಲೋ, ಫಸ್ಟ್ ನೈಟ್ ನಂದು. ಹೌದಲ್ಲ, ಹೋಗಪ್ಪಲ್ಲ. ಕಮಲಿ ಕೈಲಿ ಒಂದು ಗ್ಲಾಸ್ ಕಾಫಿ ಕಳ್ಸಪ್ಪ. ಛೇ, ನಮಗೆ ಯಾವಾಗ ಬರುತ್ತೋ ಯೋಗ? ಅಲ್ಲಿದ್ರೂ ಕಡ್ಲೆ ಸಿಗ್ತಾ ಇಲ್ವಲ್ಲ. ಫಸ್ಟ್ ನೈಟ್ ಸೂಪರ್. ಗೋಡಂಬಿ, ದ್ರಾಕ್ಷೆ, ಐ ಲೈಕ್ ಇಟ್, ಐ ಲೈಕ್ ಇಟ್. ಸೂಪರ್ ಸರ್, ನನ್ ಗೋಡಂಬಿ ಸರ್. ಗೋಡಂಬಿ, ದ್ರಾಕ್ಷೆ, ದ್ರಾಕ್ಷಿನೂ ನಂದೆ. ಎರಡು ಸೇರಿ ತಿಂತೀನಿ. ಸರ್ ಏನ್ ಸರ್ ಇಲ್ಲೂ ಬಂದ್ಬಿಟ್ರಿ ನೀವು? ಅವ್ರು ಆಲ್ರೆಡಿ ಬರ್ತಾ ಇದಾರೆ. ಪ್ಲೀಸ್ ಇಲ್ಲಿಂದ ನೀವು ಹೋದ್ರೆ ಚೆನ್ನಾಗಿರುತ್ತೆ, ಪ್ಲೀಸ್. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಿಕೋ. ಸರ್, ಈ ಟೈಮಲ್ಲೂ ಕತೆ ಕೇಳ್ಬೇಕಾ ನಿಮ್ಗೆ? ನೀವು ಕತೆ ಹೇಳು ಮಾರಾಯ್ರೆ, ಹೋಗ್ಬಿಡ್ತೀನಿ. ಸರ್, ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಸರ್. ಬರ್ತಾ ಇದಾರೆ ಸರ್, ಪ್ಲೀಸ್. ನೀನು ನನ್ನ ಸಿಚುವೇಶನ್ ಅರ್ಥ ಮಾಡಿಕೊ.
ಪ್ರಸ್ತುತ ರೂಮಲ್ಲಿ ಗಂಡ ಮಗು ತರ ಇರ್ತಾನೆ, ಹಠ ಮಾಡ್ತಾನೆ, ಸಮಾಧಾನ ಮಾಡ್ಬೇಕು, ಕೇಳಿದೆಲ್ಲ ಕೊಡ್ಬೇಕು. ಪ್ಲೀಸ್ ಹೋಗಿ. ಪ್ರಸ್ತುತ ರೂಮಲ್ಲಿ ಗಂಡು ಮಗು ತರ ಇರ್ತಾನೆ. ಅವನಿಗೆ ಎಂತ ಕೇಳಿದ್ರು ಎಲ್ಲ ಕೊಡ್ಬೇಕು, ಹಠ ಮಾಡ್ತಾನೆ. ಸಮಾಧಾನ ಮಾಡಿಕೋ ಹೋಗು. ಸಾರ್ ಎಂತ ಫಸ್ಟ್ ನೈಟ್ ತೋರಿಸ್ತೀಯಾ? ಕತೆ ಹೇಳು ಮಾರಾಯ್ರೆ. ನೀವು ಫಸ್ಟ್ ಆಚೆ ಹೋದ್ರೆ ನಾನು ಫಸ್ಟ್ ನೈಟ್ಗೆ ಅವಕಾಶ ಆಗತ್ತೆ. 2 days ಸರ್, ಕಮ್ ಟು ದ ಸ್ಟೋರಿ. ನನ್ನೆಲ್ಲ ರಡ್ಡು ದಿನಾನ? ಏನ? ಐ ಆಮ್ ಸಾರಿ, ಇನ್ನು 2 ದಿನಾನ? ಚಾನ್ಸ್ ಪ್ಲೀಸ್ ಪ್ಲೀಸ್ ನನ್ ಕೊಡಂಬಿ ಸರ್ ಸರ್ ಪ್ಲೀಸ್ ಪ್ಲೀಸ್ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಪ್ಲೀಸ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಅಲ್ಲಿ ಬರ್ತಾ ಇದ್ದಾರೆ ಸರ್ ಪ್ಲೀಸ್. ಈ ವಯಸ್ಸಲ್ಲಿ ಏನ್ ಮಾತಾಡ್ತಿದ್ಯಾ ಅಜ್ಜಿ? ಇದ್ ಮನೆಗೂ ಹೋದ್ ಮನೆಗೂ ಒಳ್ಳೆ ಹೆಸರು ತರ್ಬೇಕಮ್ಮ. ಹೋಗೊಳಗಡೆ. ಅಯ್ಯೋ ಅಲ್ಲೋಗಿ 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 ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಅಲ್ಲಿ ಎಲ್ಲಿ ಇದ್ರೊಳಗೆ ಹೋಗ್ತೀರಾ ಪ್ಲೀಸ್? 6 ಅಡಿ ಕಟ್ಔಟ್ ಇದರೊಳಗೆ ಹೋಗುತ್ತಾ? ಎಂತ ಮಾರ? ಏನ್ ಮಾಡೋದು ಇವಾಗ? ಹೋಗು. ಅಯ್ಯೋ ಬಂದೇ ಬಿಟ್ರು ನೀವು. ಎಲ್ಲೋದು? ಯಜಮಾನ್ರು ಎಲ್ಲೋದ್ರು? ಎಲ್ಲವ್ರು ಏನ್ ಮಾಡ್ತಾವ್ರೋ ಏನೋ. ಬಾಬಾ ಕರಿತಾವ್ರು ನೋಡಿ. ಅಲ್ಲ ಬಾಬಾ, ಈ ವಯಸ್ಸಲ್ಲಿ ಗಂಡು ಹುಡುಕ್ತಾ ಇದ್ದಾಳೆ. ಹುಣಸೆ ಮರ ಮುಪ್ಪಾದ್ರೆ ಹುಳಿ ಮುಪ್ಪಾಗತ್ತೇನೋ. ಪ್ರಸ್ತುತ ರೂಮಲ್ಲಿ ಗಂಡ ಮಗು ಥರ ಇರ್ತಾನಂತೆ. ಹೌದಾ? ಅವನೇನು ಕೇಳಿದ್ರು ಕೊಡ್ಬೇಕಂತೆ. ಓಕೆ. ಇದ್ದ ಮನೆಗೂ ಹೋದ ಮನೆಗೂ ಒಳ್ಳೆ ಹೆಸರು ತರಬೇಕಂತೆ. ಆದರೆ ಯಾವ ವಸ್ತು ಬೇಗ ಕೈಗೆ ಸಿಗತ್ತೆ ಅದಕ್ಕೆ ಬೆಲೆ ಇರಲ್ವಂತೆ. ಏಯ್ ರೆಪ್ಪೆ ಹನಿ ಪದ್ಯವ ಬರೆಯೋ ಸೂಚನೆ, ತಾಜಾ ಬಹುಭಾವನೆ ಮಾಡಿಹುದು ಆಕ್ಷೇಪಣೆ. ಹೋ ಸಾಕಾಗದು ಮಾತಿರದ ಮಾತುಕತೆ, ಹೊತ್ತೇ ಹೋಗದು ಇರದಿದ್ದರೆ ನೀ ಜೊತೆ. ತಿಳಿದವನಿಲ್ಲ ಈ ಹೃದಯಗಳ ಗಣಿತ. ಕದ್ದು ಕದ್ದು ಕೊಡು ನನಗೀಗ ನನ್ನನೇ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಣೆಮ್ಮ. ಗುಡ್ ಮಾರ್ನಿಂಗ್. ಮತ್ತೆ ರಾತ್ರಿ ನಿದ್ದೆ ಬಂತಾ? ಮತ್ತೆ ಎಲ್ಲ ಚೆನ್ನಾಗಾಯ್ತಾ? ಈ ಮನೇಲಿ ಎಲ್ಲರಿಗೂ ಕೆಮ್ಮು ಕಾಯಿಲೆ ಇದೆಯಾ? ಎಲ್ಲ ಚೆನ್ನಾಗಾಯ್ತು. ನೀನೇನಾದರೂ ಕೇಳಂಗಿದ್ರೆ ನನ್ನ ಕೇಳು. ಸುತ್ತಿ ಬೆಳೆಸಿ ಯಾಕೆ ಕೇಳ್ತೀಯಾ? ಈ ಓಲ್ಡ್ ಫರ್ನಿಚರ್ ಎಲ್ಲ ಇಲ್ಲೇ ಇರತ್ತಾ ಏನು? ಓಲ್ಡ್ ಫರ್ನಿಚರ್ ಎಲ್ಲಿದೆ? ಎಲ್ಲ ಹೊಸ ಫರ್ನಿಚರೇ ಇರೋದು. ಏ ಪೆದ್ದಿ, ನಿಮ್ಮ ಅತ್ತೆ ಮಾವ ಕಣೆ, ಏನ್ ಇಲ್ಲೇ ಜಾಂಡ ಹೊಡಿತಾರ ಏನು? ಹೇ ಅನ್ವಿ, ಹೇ ಅನ್ವಿ. ಗುಬೆ, ಹೋಟ್ಲಿಗೆ ಬಂದ್ಮೇಲೆ ಊಟ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಹೋಟ್ಲು ವ್ಯವಹಾರಕ್ಕೆಲ್ಲ ಕೈ ಹಾಕ್ಬಾರ್ದು. ಅಯ್ಯೋ ಮನೆ ಹಾಳು ನನ್ನ ಮಗನೇ, ಇಡೋ ಫೋನು. ಹಾಯ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಕಾಫಿ ಆಯ್ತಾ? ಬಾಮ್ಮ. ಎಲ್ಲಮ್ಮ ನಿಮ್ ಕಸಿನ್ ಹೊರಟೋಗ್ಬಿಟ್ರ? ಅವ್ರು ಬೆಳಗ್ಗೆನೆ ಹೊರಟ್ರು. ಕಮಲ ಎಲ್ಲ ರೆಡಿ ಇದೆಯಾ? ರೆಡಿ ಇದೆ. ಸ್ಟಾರ್ಟ್ ಮಾಡೋಣ. ಅಯ್ಯೋ ಬಾರಮ್ಮ, ಮನೆ ಕೆಲಸ ಎಲ್ಲ ಇದ್ದಿದ್ದೆ. ನೋಡೋಣ ಬಾಯಿಲಿ, ಚೆನ್ನಾಗಿದೆ ಇದು. ಇಲ್ಲ ಮಾವ, ಮದ್ವೆ ಎಲ್ಲ ಆರಾಮಾಗಾದ್ರೆ ಅನಾಥಾಶ್ರಮಕ್ಕೆ ಊಟ ಕೊಡ್ತೀನಿ ಅಂತ ಹರಸ್ಕೊಂಡಿದ್ದೆ. ಚಪಾತಿ ಮಾಡ್ಬೇಕು. ಅಯ್ಯೋ, ನೀನೇ ಮಾಡ್ತೀಯಾ? ನೀನ್ ಯಾಕಮ್ಮ ಮಾಡ್ತೀಯಾ? ಈಗ ತಾನೇ ಮದ್ವೆ ಆಗಿದ್ಯಾ, ನಾನೇ ಮಾಡ್ಕೊಡ್ತೀನಿ. ಪರವಾಗಿಲ್ಲ, ನಾನು ಮಾಡ್ತೀನಿ. ಅಮ್ಮೋರೆ, ನಾನ್ ಸಹಾಯ ಮಾಡ್ಲಾ? ಯಾರ ಸಹಾಯನೂ ಬೇಡ, ನನ್ನ ಸೊಸೆಗೆ ನಾನೇ ಕೈಯಾರೆ ಮಾಡ್ಕೊಡ್ತೀನಿ. ಅಕ್ಕ, ಅದು ದೋಸೆ ಅಲ್ಲ ಚಪಾತಿ. ಒಂದ್ಸರಿ ಯೋಚನೆ ಮಾಡಿ. ನೀ ಸುಮ್ನೆರೋ, ಮನೇಲಿ ನಾನ್ ತಾನೇ ಎಲ್ಲಾರ್ಗು ಬೇಯಿಸಿ ಹಾಕೋದು. ಬಂದ್ಬಿಟ್ಟ ಹೇಳಕ್ಕೆ. ನೀ ಕೂತ್ಕೊಂಬ, ಆರಾಮಾಗಿ ಮಾತಾಡು, ನಾ ಮಾಡ್ತೀನಿ.
ಮಾಡ್ತಾಳೆ ಬಾರಮ್ಮ ಕೂತ್ಕೋ ನೀನು. ಎಷ್ಟು ಚಪಾತಿನಮ್ಮ? ಒಂದು 300 ಬೇಕಾಗುತ್ತತ್ತೆ. ಕಷ್ಟನಾ ಬಾವಾ WWF ಹಾಕು. ಚಪಾತಿ ಯಾಕೋ ಗಟ್ಟಿಯಾದಾಗಿದೆ ಅಲ್ವಾ? ಬೇಕಾ? ಏನಿಲ್ಲ, ಖಾರವಾಗಿದೆ ಅಂತ ಅಂದೆ ಅಷ್ಟೇ. ಎಷ್ಟು ಚಪಾತಿ ಅಂತ ಕೇಳಿದ್ವಿ ತಾನೇ ಒಪ್ಕೋಬೇಕಾಗಿತ್ತು. ಹೌದು, ಗೊತ್ತಾಗಿಲ್ಲ. ಏನ್ ಮಾಡ್ತಿದ್ದೀರ ಮಾವ? ಓ ಬಾಮ್ಮ. ಆಶ್ರಮದವರೆಲ್ಲ ಊಟ ಮಾಡಿ ಎಷ್ಟು ಖುಷಿ ಪಟ್ರು ಗೊತ್ತಾ? ಹೌದಾ? ನೋಡ್ದ್ಯಾ? ನಾವು ನಾಳೆನೆ ಹೊರಟ್ಬಿಡ್ತೀವಮ್ಮ. ಯಾಕೆ? ಚಪಾತಿ ಮಾಡಿಸ್ತೆ ಅಂತ ಬೇಜಾರ? ಅಯ್ಯೋ ಹಾಗೇನಿಲ್ಲಮ್ಮ, ಮನೆ ಬಿಟ್ಟು ಬಂದು ಭಾಳ ದಿನ ಆಯ್ತಲ್ವಾ, ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ನೆಕ್ಸ್ಟ್ ವೀಕ್ ವಾಪಸ್ ಬರ್ತೀವಿ. ಹಾ, ಹೋಗ್ಬಿಟ್ಟು ಬೇಗ ಬಂದ್ಬಿಡಿ. ಮುಂದಿನ ವಾರನೂ ಅದೇ ಆಶ್ರಮಕ್ಕೆ ಚಪಾತಿ ಹರಿಸ್ಕೊಂಡಿದೀನಿ. ಮತ್ತೆ ಚಪಾತಿನ? ಇವಳಗ್ ತಮಾಷೆ, ನಂಗೆ ಕೈ ನೋವ್ತಾ ಇದೆ. ಹಲೋ ಸರ್. ಏನಪ್ಪ ಮದುವೆ ಎಲ್ಲ ಚೆನ್ನಾಗಾಯ್ತಾ? ಸಾರಿ ಕಣೋ, ನನಗೆ ಬರಕ್ ಬಿಡುವಾಗ್ಲಿಲ್ಲ. ಪರವಾಗಿಲ್ಲ ಸರ್, ಮದುವೆ ತುಂಬಾ ಚೆನ್ನಾಗಿ ನಡೀತು. ಒಂದ್ಸಲ ನೀವು ಮನೆಗೆ ಬರಬೇಕು. ಮನೆಗೆ ಬರೋದಿರ್ಲಿ, ಆಫೀಸಿಗೆ ಬರೋ ಯೋಚನೆ ಏನಾದ್ರು ಇದೆಯಾ ಇಲ್ವಾ? ಸರ್ ಅದೇ ನಾನು ನಿಮ್ಗೆ ಕಾಲ್ ಮಾಡ್ಬೇಕು ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಕಾಲ್ ಮಾಡ್ಬಿಟ್ರಿ. ಹೌದಪ್ಪ, ನೀನು ಮಾಡಬೇಕು ಅಂತ ಇರ್ತೀಯ, ನಾನು ಮಾಡಬೇಕಾಗತ್ತೆ. ಸರಿ, ಎಷ್ಟೊತ್ತಿಗೆ ಬರ್ತೀಯ ಆಫೀಸ್ಗೆ? ಸರ್ ಆಕ್ಚುಲಿ ನನ್ಗೊಂದಿನ ರಜೆ ಬೇಕಿತ್ತು. ರಜಾನಾ? ಯಾಕೆ? ಸರ್ ಹೊಸದಾಗಿ ಮದುವೆ ಆಗಿದ್ದೀನಿ. ಮೊದಲನೇ ಮದುವೆಗೆ 2 ವಾರ ರಜಾ ತಗೊಂಡಿವ್ಳು. ಮತ್ ರಜಾ ಕೊಡೋಕ್ಕಾಗಲ್ಲಪ್ಪ. ಸರ್ 2ನೇ ಮದುವೆ ಅಲ್ಲ ಸರ್ ನಂದು. ಎಲ್ಲ ಒಂದೇ ಕಣಯ್ಯ, ಮತ್ ರಜಾ ಕೊಡೋಕ್ಕಾಗಲ್ಲ. ಆಫೀಸಿಗೆ ಬರ್ತಾ ಇರು. ಸರ್ ಒಂದಿನ ಸರ್, ಪ್ಲೀಸ್ ಸರ್. ಸರ್ 2 ದಿನ ಸರ್. ಏನು ಹೇಳ್ತಾ ಇದ್ಯಾ? ಸರ್ 3 ದಿನ ಸರ್. ಅದೆಲ್ಲ ಆಗಲ್ಲ ಕಣಯ್ಯ. ಸರ್ 1 ವಾರ ಸರ್. ಮಾಡಿದ್ರೆ ಕಂಪ್ನಿ ಹಾಳಾಗೋಗುತ್ತೆ. ಸರ್ ನಂಗೆ ಏನು ಕೇಳಿಸ್ತಾ ಇಲ್ಲ. ಸರಿ 2 ವಾರ ಬೇಡ, 1 ವಾರ ಸಾಕು ಸರ್. ಎಲ್ಲಾದ್ರೂ ಹೋಗ್. ಸಡಗರ ಲವ್ಗಳ್ ಸುಮಧುರ ಮಾತ್ಗಳ್ ಮನ ಮನ ಚಾಟ್ಗಳ್ ದಿನ ದಿನ ನಡೆಯುತ್ತಿದೆ ಐಸು ಪಯಣ ದಾರಿಗಳೇ ಮರೆತು ಬಿಡೋಣ. ಕ್ರಶ್ ಇದೆ, ರೋಸ್ ಇದೆ, ಗರ್ಲ್ ಇದೆ, ಧೈರ್ಯವೇ ಸಾಲದೆ.
ಲವ್ಗಳು ಸುಮಧುರ ಹಾಡ್ಗಳು ಗಿರ ಗಿರ ಹೊಳೆಯಬೇಕು ನೀನೇನೆ ಡ್ಯಾಶು ಹೃದಯ ಆಗ ಮಾಡುತ್ತೆ ಫ್ಲಾಶು ಅನ್ನಲ್ಲೇ ಇದೆ ತುಂಟತನ ಹಿಂಗೆ ನಮ್ಮದ ಹೊಸ ಮಿಲನ ಸುಮ್ಮನಿದ್ರು ಬರುತ್ತಿದೆ ನಿನ್ನ ಕಡೆಗೆ ಏನೇನು ಕೆಮಿಸ್ಟ್ರಿ ಒಳಗೊಳಗೆ ಲವ್ಗಳು ಸುಮಧುರ ಹಾಡ್ಗಳು ಗಿರ ಗಿರ ಸಂ ಸಂ ಸಡಗರ ಲವ್ಗಳು ಸುಮಧುರ ಮಾತ್ಗಳು ಮನ ಮನ ಚರ್ಗಳು ದಿನ ದಿನ ನಡೆಯುತ್ತಿದೆ ನೈಸು ಪಯಣ ದಾರಿಗಳೇ ಮರೆತು ಬಿಡೋಣ ಕ್ರಶ್ ಇದೆ ರೋಸ್ ಇದೆ ಗರ್ಲ್ ಧೈರ್ಯವೇ ಸಾಲದೆ ಲವ್ಗಳು ಸುಮಧುರ ಹಾಡ್ಗಳು ಗಿರ ಗಿರ ಲವ್ಗಳು ಸುಮಧುರ ಹಾಡ್ಗಳು ಗಿರ ಗಿರ ಅನ್ವಿ ಏನಾಯ್ತು? ಓಯ್ ಓಯ್ ನಿಮ್ಮಮ್ಮ ಫೋನ್ ಮಾಡಿದ್ರು. ಆಲ್ಬಮ್ ಅಲ್ಲಿ ನಿಮ್ಮ ಮನೆ ಕಡೆಯವ್ರ ದರ್ದು ಫೋಟೋ ಇಲ್ವಂತೆ. ನಾನು ಫೋಟೋಸ್ ತೆಗೆದ್ನಾ? ನಾನು ಆಲ್ಬಮ್ ಮಾಡಿದ್ನಾ? ನಂದೇನ್ ತಪ್ಪು? ನಿಮ್ದೇನು ತಪ್ಪಿಲ್ಲ, ಅವ್ರಿಗೆ ಆತರ ಅನ್ಸಿದೆ ಅದಕ್ಕೆ ಹೇಳಿದಾರಷ್ಟೇ. ನೀನದನ್ನ ಹೇಳಿದ್ದು ಫೋಟೋಗ್ರಾಫರ್ಸ್ ಎಲ್ಲ ಬೇಡ ಅಂತ, ಅದಕ್ಕೆ ನಮ್ಮ ಕಡೆಯಿಂದ ಯಾರೋ ಬಂದಿರಲಿಲ್ಲ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ ನೀನು? ಚಿಕ್ಕ ವಿಷಯ ಅಂದ್ರೆ ನನಗೇನು ಫೋನ್ ಮಾಡ್ಬೇಕಿತ್ತು? ನನಗೆ ಬೇಜಾರಾಗಲ್ವಾ? ಇಷ್ಟು ಚಿಕ್ಕ ಚಿಕ್ಕ ವಿಷಯನೇ ನಾಳೆ ದೊಡ್ಡ ದೊಡ್ಡ ವಿಷಯ ಆಗೋದು ಅಷ್ಟು ನಿನಗೆ ಅರ್ಥ ಆಗಲ್ಲ. ಕರೆಕ್ಟ್ ಟೈಮಲ್ಲಿ ಫೋನ್ ಬರುತ್ತೆ ನಿನಗೆ. ಆಯ್ತೇನಪ್ಪ ನಿನ್ನ 1 ವಾರದ ರಜಾ? ಸರ್ 100 ವರ್ಷ ಸರ್ ನಿಮ್ಗೆ. ನಿಮ್ ಬಗ್ಗೆನೇ ಮಾತಾಡ್ತಿದ್ದೆ. ಆಹಾ, ಇದಕ್ಕೇನು ಕಮ್ಮಿ ಇಲ್ಲ. ಚೆನ್ನಾಗಿ ಜಾಕ್ ಹಾಕೋದು ಕಲ್ತಿದ್ಯಾ. ಇವತ್ತಾದ್ರೂ ಆಫೀಸಿಗೆ ಬರ್ತಾ ಇದ್ಯಾ ಇಲ್ವಾ? ಮೀಟಿಂಗಾ? ತುಂಬಾ ದೊಡ್ಡ ಮೀಟಿಂಗಾ? ಓ ಇವಾಗ್ಲೇ ಬರ್ತೀನಿ. ಆಶು ಆಶು ಬಾಯ್, ಆಮೇಲೆ ಸಿಗ್ತೀನಿ. ಬಾಯ್. ಸರ್ ನೀವೇನು ಇಲ್ಲಿ? ನನ್ನ ಕರ್ಮನಪ್ಪ, ನೀನು ಸಾವಾಸ ಮಾಡಿದ್ದೀನಲ್ಲ. ನೀನು ಆಫೀಸಿಗೆ ಬರೋದು, ಬರದೇ ಇರೋದು, ಹೇಳ್ದೆ ಕೇಳ್ದೆ ರಜಾ ತಗೊಂಡು ಓಡ್ ಹೋಗೋದು, ಇದನ್ನೆಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ನನಗೆ. ಅದಕ್ಕೆ ನೀನು ಮನೆಯಲ್ಲೇ ಕ್ಯಾಚ್ ಮಾಡೋಣ ಅಂತ ಬಂದಿದ್ದೀನಿ. ಒಳ್ಳೇದಾಯ್ತು. ಬನ್ನಿ ಸರ್, ಒಳಗೆ ಬನ್ನಿ 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 ಬನ್ನಿ. ಅದು ಒಂದು ಆ್ಯಡ್ ಇದೆ, ಮಾಡಬೇಕು. ನನಗಾಗಲ್ಲ ಸರ್. ಲಾಸ್ಟ್ ಟೈಮ್ ಏನಾಗಿತ್ತು ಗೊತ್ತಾ? ಬೇಜಾನ್ ಫೇಮಸ್ ಆಗ್ಬಿಟ್ಟಿದ್ದೀನಿ. ಓದಲ್ಲಿ ಬಂದಲ್ಲ ನೀವಾ ಅಂತೆಲ್ಲ ಕೇಳ್ತಾ ಇದ್ರು. ನನಗಾಗಲ್ಲ. ಬೇಡ ಬಿಡಯ್ಯ, ಯಾರಾದರೂ 55-60 ವರ್ಷದವ್ರನ್ನ ಹುಡುಕಿದ್ರೆ ಆಯ್ತು, ಅಷ್ಟೇ ತಾನೆ. ಅದಕ್ಕೆ ನನ್ನ ಹತ್ರ ಯಾಕೆ ಕೇಳ್ತಾ ಇದ್ದೀರಾ? ಅದನ್ನೇ ಯಾರು ಸಿಗ್ತಾರೆ ಅಂತ ಕೇಳೋಕ್ಕೋಸ್ಕರ ಬಂದೆ ನಾನು. ಓ ಅನ್ಕೊಂಡೆ ಸುಮ್ಮನೆ ಕೆಲಸ ಇಲ್ಲದೆ ನೀವು ಬರಲ್ಲ ಅಂತ. ಬಟ್ ಆ ಏಜ್ದವ್ರು ನಂಗೆ ಯಾರು ಪರಿಚಯ ಇಲ್ಲ. ಗೊತ್ತಿಲ್ಲ ಅಂದ್ರೆ ಹೇಗಯ್ಯ?
ನಮ್ಮ ಅಕ್ಕಪಕ್ಕನೇ ಇರ್ತಾರೆ, ಹುಡುಕ್ಬೇಕಷ್ಟೇ. ಅವ್ರೇನು ಹೊಸ್ದಾಗಿ ಹುಟ್ಟಬೇಕಾ? ನೀವೇನಾ? ಏಯ್, ತಟ್ಟು ಬಿಡ್ತೀನಿ ನೋಡಿ. ಇವಾಗ ಸ್ವಲ್ಪ ಯೋಚನೆ ಮಾಡು. ಅವರಾ? ಏನೋ ಆ್ಯಡಾ? ನಾನು ನೋ ಚಾನ್ಸ್, ನಾನು ಮಾಡೋದಿಲ್ಲ ಸರ್. ಇವನು ಯಾವ ಲೆವೆಲ್ಗೆ ಹೆಸರು ಮಾಡೋವನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನಗೆ ಇನ್ನೂ ಮದುವೆ ಆಗಿಲ್ಲ, ಬಿಟ್ಬಿಡಿ ಸರ್ ಪ್ಲೀಸ್ ಸರ್. ನಾನು ಮಾಡೋದಿಲ್ಲ ಸರ್. ಮಾಡಿ ಮಾವ, ಏನಾಗಲ್ಲ. ನೀನು ಸುಮ್ಮನೆ ರಮ್ಮ, ನಿನಗೇನು ಗೊತ್ತಾಗೋದಿಲ್ಲ. ಪ್ಲೀಸ್ ಮಾಡ್ರಿ. ನಾನು ಮಾಡಲ್ವೇ? ಸಾರಿ ಸರ್, ನಾನು ಮಾಡಲ್ಲ ಅಂದರೆ ಮಾಡಲ್ಲ. ವೀಕ್ಷಕರ ನಮಸ್ಕಾರ. ಇದು ಅಶ್ವಲೇಹ, ಎಲ್ರಿಗೂ ತುಂಬ ಇಂಪಾರ್ಟೆಂಟು. ಅದರಲ್ಲೂ ವಯಸ್ಸಾದವ್ರಿಗಂತೂ ಬೇಕೇ ಬೇಕು. ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಹಾಕ್ಕೊಂಡು ಕುಡಿದ್ಬಿಟ್ರೆ ಹಲೋ, ನಮಸ್ಕಾರ. ಹೌದಾ? ಅಲ್ಲ, ಎಲ್ಲಿ? ಆಗಲಿ, ಮಾಡ್ತೀನಿ. ಸೋದ್ರ ಮಾವನ ಮರ್ಯಾದಿನೇ ಇಲ್ಲ. ಯಾಕಮ್ಮ ಕೆಲ್ಸಕ್ಕೆ ಹೋಗಿಲ್ವೇನಮ್ಮ? ಮನೆಯಲ್ಲ ಕೆಲಸ ಇವತ್ತು. ಎಲ್ಲಮ್ಮ ಅವನು? ನಿಮ್ ಜೊತೆ ಇದ್ರಲ್ಲ ಅಲ್ಲಿ. ನನ್ನ ಜೊತೆಲೇ ಇದ್ದ, ನನ್ನನ್ನು ಮಧ್ಯದಲ್ಲೇ ಬಿಟ್ಟು ಬಂದ್ಬಿಟ್ಟವನೆ. ಫೋನ್ ಮಾಡಮ್ಮ ಅವನಿಗೆ. ಬಿಸಿ ಇರ್ತಾರೆ. ಕಡ್ಲೆಪುರಿ ಎಲ್ಲ ತಿನ್ನಲ್ಲ ನಾನು. ಫೋನ್ ಮಾಡಮ್ಮ ಅವನಿಗೆ. ಹಾಂ, ಆಡ್ ಮಧ್ಯದಲ್ಲೇ ಬಿಟ್ಟು ಬಂದವನೇ. ನೋಡಿ, ನನ್ನ ಅವತಾರ ಆಟೋದಲ್ಲಿ ಬಂದಿದ್ದೀನಿ. ಅಲ್ಲೇ ಎಲ್ಲ ಇದ್ರೇನೋ. ಸ್ವಂತ ಸೋದ್ರ ಮಾವನಿಗೆ ಹಿಂಗೆ ಮಾಡ್ತಾನೆ. ಯಾಕೋ ಫೋನ್ ಎತ್ತಲ್ಲ, ಬಿಸಿ ಇರಬೇಕು. ಒಂದು ಕಪ್ ಕಾಫಿ ಕೊಡ್ತೀನಿ ರೀ. ಕಾಫಿ ಟೀ ಏನು ಬೇಡಮ್ಮ ನನಗೆ. ಹೊಟ್ಟೆ ಸಿಗ್ತೈತೆ, ಕಡಲೆಪುರಿನೇ ಕೊಡು. ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಸಿಕ್ಕಲೆ ಅವ್ನು ನನ್ನ ಕೈಗೆ ಮಾಡ್ತೀನಿ. ಒಂದು ಕಪ್ ಕಾಫಿ ಕೊಡ್ಕೊಂಡು ಹೋಗಿ. ಅವ್ನು ಫೋನ್ ಕನೆಕ್ಟ್ ಆದರೆ ನನಗೆ ಫೋನ್ ಮಾಡಕ್ಕೆ ಹೇಳು ಅಷ್ಟೇ. ಪುರಿನೇ ಇಲ್ಲ, ಬರೀ ಕವರ್ ಕೊಟ್ಟಿದ್ದಾಳೆ. ನನ್ನ ಕರ್ಮ. ಫೋನ್ ಎತ್ತಕ್ಕೇನು ರೋಗ ಅವನಿಗೆ? ಮುಂಚೆ ಎಲ್ಲ ಫೋನ್ ಮಾಡಿದ್ರೆ ಫಸ್ಟ್ ಹಿಂಗಿಗೆ ಫೋನ್ ಎತ್ಬಿಟ್ಟು ಏನು ಚಿನ್ನ ಹೇಳು ಅಂತಿದ್ದ. ಈಗ 100 ಸಲ ಫೋನ್ ಮಾಡಬೇಕು. ಆಶು, ಅವಾಗಿನ್ನ 100 ಸಲ ಫೋನ್ ಮಾಡಿದ್ದೀನಿ ನಿನಗೆ. ಫೋನ್ ಎತ್ತಕ್ಕೆ ಏನು ಕಷ್ಟ? ಹೊಟ್ಟೆ ಹಸಿತದೆ, ಊಟ ತಗೊಂಬ. ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕಾಗಲ್ಲ, ಊಟ ಮಾತ್ರ ಕೇಳಿದ ತಕ್ಷಣ ಕೊಡಬೇಕು. ಥ್ಯಾಂಕ್ ಯು. ಸರಿ ಇದೆಯಾ? ಖಾರ? ಏನಾಗಿದೆ ಅಶು ನಿಂಗೆ? ಮಾತಾಡೋಕ್ಕೂ ಪ್ರಾಬ್ಲಮ್ಮಾ? ಸ್ವಲ್ಪ ಟಯರ್ಡ್ ಆಗಿದ್ದೀನಿ, ಆಮೇಲೆ ಮಾತಾಡ್ತೀನಿ. ವಾಟ್ಸ್ ಯೋರ್ ಪ್ರಾಬ್ಲಮ್ ಆಶು? 100 ಸಲ ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ, ಮನೆಗೆ ಬಂದರೂ ಮಾತಾಡ್ಸಲ್ಲ. ಟಯರ್ಡ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ, ಗೊತ್ತಾಗ್ತಿಲ್ವಾ? ಊಟ ಮಾಡೋಕ್ಕೂ ಬಿಡೋಲ್ಲ ಅಂದಿನಿ ನನಗೆ. ಎಷ್ಟು ಕೊಬ್ಬು! ಒಬ್ಬನೇ ತಿಂದ ಹೊಟ್ಟೋದ. ಮಾಡೋದು ನಾನು, ತಿನ್ನೋದು ಇವನು, ಮತ್ತೆ ತೊಳೆಯೋದು ನಾನು.
ರಿಯಲಿ ಸಾರಿ. ನಿನ್ನೆ ನಾನು ತುಂಬ ನೋಯಿಸ್ಬಿಟ್ಟೆ. ಫೋನೇ ಎತ್ತಲ್ಲ. ಹಲೋ ಸರ್, ನಾನು ಅನ್ವಿತಾ ಮಾತಾಡ್ತಾ ಇರೋದು. ಹೇಳಿ ಮೇಡಮ್. ಒಂಚೂರು ಅಕ್ಷಯ್ಗೆ ಕಾಲ್ ಕನೆಕ್ಟ್ ಮಾಡ್ತೀರಾ ಪ್ಲೀಸ್? ಸಾರಿ ಮೇಡಮ್, ಅವರು 2 ದಿವಸದಿಂದ ಆಫೀಸಿಗೆ ಬಂದಿಲ್ಲ. ಬಂದಿಲ್ವಾ? ಕಮಲಾ, ನನಗೆ ಕಾಫಿ ಬೇಡ. ಎಕ್ಸ್ಕ್ಯೂಸ್ ಮೀ, ಈ ಫ್ಲೋರಲ್ಲಿ ಅಕ್ಷಯ್ ಅಂತ ಕೆಲಸ ಮಾಡ್ತಿದ್ದಾರೆ. अक्षय साहब 2 दिन से नहीं आए. ಆಶು, ಟೀ ತಗೋ. ಇಲ್ಲ, ಆಫೀಸಲ್ಲಿ ಮಾಡ್ಕೋತೀನಿ. ಬಾಯ್. ಅಯ್ಯೋ, ನಿನ್ಗೆ ಮಾಡಿರೋದು. ಆಶು, ಆಶು ನಿಂತ್ಕೊ. ಆಶು, ಆಶು, ತಿಂಡಿ ರೆಡಿ ಇದೆ, ತಗೋ. ನನಗೆ ಆಫೀಸಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಅಲ್ಲೇ ಮಾಡ್ತೀನಿ. ಬಾಯ್. ಯಾರಿಗೋಸ್ಕರ ಮಾಡಿದೀನಿ ತಿಂಡಿನ? ನೀನ್ ಇಷ್ಟ ಬಂದಂಗೆ ಹೋಗ್ತೀಯಾ? ಥು. ಛೆ. ಹಲೋ ಅನ್ವಿ, ಹೇಳಮ್ಮ, ಚೆನ್ನಾಗಿದ್ಯಾ? ಹಾ ಮಾವ. ಏನು ವಿಷಯ? 2 ದಿನದಿಂದ ಆಶು ಯಾಕೋ ಸರಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹೌದಾ? ಅದೇನು ಅಂತ ಬಂದೊಂದ್ಸರಿ ವಿಚಾರಿಸ್ಕೊಂಡು ಹೋಗ್ತೀರಾ? ಬರ್ತೀನಿ. ಯಾಕೆ ಹಿಂಗಾಗ್ಬಿಟ್ಟೆ ಅವನು? ಸರಿ, ಇವತ್ತೇ ಬನ್ನಿ. ಸರಿಮ್ಮ, ಬಂದೆ. ಈ ವಿಷಯ ಹೇಗೋ ಪದ್ಮಾವತಿ ಮಗನ ಕಿವಿಗೂ ಬಿದ್ದಿತ್ತು. ಏನ್ ಮಾವ, ಟಿವಿ ನೋಡ್ತಾ ಇದೀಯಾ? ಇಲ್ಲ, ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ. ಆ್ಯಡ್ ಆದ್ಮೇಲೆ ಕಾಣಿಸ್ಕೊಂಡೇ ಇಲ್ಲ. ನಾನು ನಿನ್ ಕೇಳೋ ಪ್ರಶ್ನೆ ನೀನು ನನ್ ಕೇಳ್ತಾ ಇದ್ದಿಲ್ಲಪ್ಪ. ಲೇ, ಇತ್ತೀಚೆಗೆ ಬಾರಿ ಸದ್ರ ಮಾಡ್ಕೊಂಬಿಟ್ಟೆ ನನ್ನ ನೀನು. ಅಮ್ಮ, ಊಟ ತಗೊಂಬಮ್ಮ. ಏನು ದೊಡ್ಡ ಚಿಕ್ಕ ಮರ್ಯಾದೆ. ಥ್ಯಾಂಕ್ ಯು. ಅನ್ವಿ, ನನಗೆ ಮದುವೆ ಆಗಿಲ್ಲ ಅಂದ ಮಾತ್ರಕ್ಕೆ ನನಗೇನು ಅರ್ಥ ಆಗಲ್ಲ ಅಂತ ತಿಳ್ಕೊಬೇಡ. ಎಲ್ಲ ಅರ್ಥ ಆಗುತ್ತೆ. ಏನಪ್ಪ, ಮೊದಲೆಲ್ಲ ನಾನು ಎದುರುಗಡೆ ಇದ್ರೂ ಏನು ತಲೆನೇ ಕೆಡಿಸ್ಕೊಡ್ದೆ, ಇಬ್ರು ಜೊತೆಲಿ ಊಟ ಮಾಡ್ತಾ ಇದ್ರಿ. ಈಗ ಯಾಕೆ ಇಷ್ಟು ದೂರ? ಯಾರಾದರೂ ಒಬ್ರು ಹೇಳಿ. ಇದನ್ನ ಕೇಳಕ್ ಅಷ್ಟು ದೂರದಿಂದ ಬಂದ್ಯಾ? ಅವಳ ಹೇಳಿದ್ದು? ನಾನು ಯಾಕೆ ಹೇಳಿ? ನಾನೇನು ಹೇಳಿಲ್ಲ. ಅವಳು ಯಾಕೋ ಹೇಳ್ತಾಳೆ? ನನಗೇನು ಕುರುಡ? ನೋಡ್ತಾ ಇದ್ದೀನಲ್ಲ ಎದುರುಗಡೆನೆ. ನೋಡು ಮಾವ, ನೀನ್ ಅನ್ಕೊಂಡಿರೋ ತರ ಏನೂ ಇಲ್ಲ. ತುಂಬಾ ದಿನ ಆದ್ಮೇಲೆ ಬಂದಿದ್ಯಾ, ಚೆನ್ನಾಗಿ ಊಟ ಮಾಡಿ ಮಲ್ಕೋ. ಆಯ್ತು ಬಿಡ. ಓ, ತುಂಬಾ ಜೋರಾಗಿ ಆಗಿದೆ. ಇವರಿಬ್ಬರಿಗೋಸ್ಕರ ನಾನೇ ಕೊಟ್ಟೆ ಹೆಸ್ಕೊಂಡಿರ್ಲಿ.
ಹಾಂ ಅದೇನೋ ಹೇಳ್ತಾರಲ್ಲ ಗಂಡ ಹೆಂಡತಿ ಜಗಳ ಉಣ್ಮೂಲ ತಲಕ ಅಂತ ಅವ್ರು ಚೆನ್ನಾಗಿರ್ತಾರೆ, ನಾವೇ ಮಧ್ಯದಲ್ಲಿ ಕೆಟ್ಟವರಾಗೋದು. ಯಾಕಶು ಏನಾಯ್ತು? ಏನಿಲ್ಲ. ಏನಾದರೂ ಇದ್ರೆ ಹೇಳು. ಮದ್ವೆಗೆ ಮುಂಚೆ ನೀನು ಹಿಂಗಿರ್ಲಿಲ್ಲ. ಯಾವ ಮದುವೆ? ಫಸ್ಟ್ ಮದುವೆನಾ ಸೆಕೆಂಡಾ? ಎಷ್ಟು ಮದ್ವೆ ಆಗಿದೆಯಾ ನೀನು? ಮಾವನ್ನು ಆಡಲ್ ಅರ್ಧಕ್ಕೆ ಬಿಟ್ಟು ಬಂದೆ. ಅವರು ಬೇಜಾರು ಮಾಡ್ಕೊಂಡಿದ್ದಾರೆ, ಅವ್ರ ಕೈಗೂ ಸಿಗ್ಲಿಲ್ಲ ನೀನು. ನಾನೊಂದು 100 ಸಲ ಫೋನ್ ಮಾಡಿದ್ದೀನಿ ನಿಂಗೆ, ನನ್ನ ಫೋನ್ಗೂ ರೆಸ್ಪಾಂಡ್ ಮಾಡಲಿಲ್ಲ. ಸುಮ್ಮನೆ ನೀನು ಈ ಥರ ಎಲ್ಲ ಮಾಡಿದ್ರೆ ಬೇಜಾರಾಗಲ್ವಾ? ಏನಾದ್ರು ಇದ್ರೆ ಹೇಳು ಪ್ಲೀಸ್, ನಾನು ಅರ್ಥ ಮಾಡ್ಕೋತೀನಿ. ನೀನೇನೋ ಅನ್ಕೋಬೇಡ, ಏನೇನೋ ಹೈಟ್ ಮಾಡಬೇಡ ಅಶು ಪ್ಲೀಸ್. ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗ್ರೋ ಆದರೆ ಚೆನ್ನಾಗಿರಲ್ಲ ಅಲ್ವಾ ನಮ್ಮಿಬ್ಬರ ಮಧ್ಯ? ಏನಾದರೂ ಹೇಳು ಅಶು, ಯಾವಾಗ ಕೇಳಿದ್ರು ಏನೂ ಹೇಳಲ್ಲ. ಸರ್, ಆ ವಾರ್ಡಲ್ಲಿ ಯಾರೋ ಹೋಗಿದಾರಲ್ಲ, ಯಾರೊಬ್ರು ದಿನ ಸಾಯೋರ್ಗೆ ಅಳೋರು ಯಾರು? ಹೋಗ್ರೆ. ಗೊತ್ತಾಗದೆ ಗೊತ್ತಾಗದೆ ಎಲ್ಲೋ ಏನೋ ತಪ್ಪಾಗಿದೆ. ಮಾತಾಡೋ ಮುನ್ನ ಒಮ್ಮೆ ಯೋಚಿಸದೆ ಭಾವನೆಗಳದೊಂದು ವೆಚ್ಚ ಮಾಡಿಸಿದೆ. ಒಂದೇ ಒಂದು ಸಾರಿ, ಒಂದೇ ಒಂದು ಸಾರಿ, ಒಂದೇ ಒಂದು ಸಾರಿ ಮತ್ತೆ ಪ್ರೀತಿಸು. ಒಂದೇ ಒಂದು ಸಾರಿ, ಒಂದೇ ಒಂದು ಸಾರಿ, ಒಂದೇ ಒಂದು ಸಾರಿ ಮತ್ತೆ ಪ್ರೀತಿಸು.
ಮಾಡ್ತಾ ಇದೀಯಾ? ಏನೋ ಆನ್ಲೈನಲ್ಲಿ ಹೊಸದು ಆರ್ಡರ್ ಮಾಡ್ತಾ ಇದ್ದೀನಿ. ಎಲ್ಲ ಹೊಸದು ಆರ್ಡರ್ ಮಾಡು. ಅದು ನಿನ್ನ ಕಾರ್ ಇದೆಯಲ್ಲ ಅದನ್ನ ಮಾತ್ರ ಹಳೇದಿಟ್ಕೊ ಡಬ್ಬ. ನಮ್ಮ ಅಪ್ಪನ ಕಾರ್ನ ಡಬ್ಬ ಗಿಬ್ಬ ಅಂತ ಹೇಳ್ಬೇಡ. ನೀನ್ ಡಬ್ಬ ಬೇಕಾದ್ರೆ ನಿನ್ನೆ ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡ್ತೀಯಾ? ಯಾರನ್ನ ಚೇಂಜ್ ಮಾಡ್ತೀಯಾ? ನನ್ನ ಚೇಂಜ್ ಮಾಡ್ತೀಯಾ? ನನ್ನ ಬಡಿತ ನನಗೆ ಕೇಳು, ಅಷ್ಟು ಮೌನ ಯಾತಕ್ಕೆ ಹೇಳು, ನಗರದೊಳಗೆ ಸತ್ತೇ ಇಲ್ಲ, ನಗರದೊಳಗೆ ಬೆಳಕೇ ಇಲ್ಲ, ಇರುವುದೇಗೆ ಈರುಳಿನಲ್ಲಿ, ಮಾತು ಮುರಿದ ಬಿರುಕಾದ ಪ್ರೀತಿಲಿ ಮುಂಜಾನೆ ಮುಸ್ಸಂಜೆಗೂ ಮುನಿಸಾಗಿದೆ, ಈರೋಳು ರಾಜಿ ಮಾಡಲು ಹೋರಾಡಿದೆ, ಒಂದೇ ಒಂದು ಸಾರಿ, ಒಂದೇ ಒಂದು ಸಾರಿ, ಒಂದೇ ಒಂದು ಸಾರಿ ಮತ್ತೆ ಪ್ರೀತಿಸು, ಒಂದೇ ಒಂದು ಸಾರಿ, ಒಂದೇ ಒಂದು ಸಾರಿ, ಒಂದೇ ಒಂದು ಸಾರಿ ಮತ್ತೆ ಪ್ರೀತಿಸು, ಕಾಯುತ್ತಿದ್ದೆ, ಕಾಯುತ್ತಿದ್ದೆ, ಪುನಃ ಬರಲು ಕಾಯುತ್ತಿದ್ದೆ, ಪ್ರತಿ ಹನಿಯಲ್ಲಿ ಬಾರದೆ ನಾಳೆನೆ ಬರ್ತೀನಿ ಆಯ್ತಾ? ಏನು ಯೋಚನೆ ಮಾಡ್ಬೇಡ ಅನ್ವಿ. ಅನ್ವಿ ಮಾತಾಡಿ. ಹಲೋ ಹಲೋ ಅನ್ವಿ. ಓ, ಇಷ್ಟೆಲ್ಲ ನಡೆದು ಹೋಗಿದ್ಯಾ? ನಂಗೆ ಮೊದ್ಲಿಂದನೂ ಡೌಟ್ ಇತ್ತು ಇವನ್ ಮೇಲೆ. ಡೌಟ್ ಇತ್ತಾ? ಏನಂತ? ಪಾಪ, ನಿಂಗೆ ಹೇಗೆ ಗೊತ್ತಾಗತ್ತೆ? ಇದೆಲ್ಲ ನಿಂಗೆ ಹೀಗೆ ಹೇಳಿದ್ರೆ ಗೊತ್ತಾಗಲ್ಲ. ವಿತ್ ಪ್ರೂಫ್ ತೋರಿಸ್ತೀನಿ. ಬೇಡ ಅತ್ತೆ, ಒಂದು ಮಾಡೋಕ್ಕೋಗಿ ಇನ್ನೊಂದು ಮಾಡೋದು ಬೇಡ. ನಾನೇ ಅಶ್ವತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಅಶೋಕ್ ಹೇಳ್ಬೇಡ, ಐ ವಿಲ್ ಹ್ಯಾಂಡಲ್ ಇಟ್. ಏನಿದ್ರು ನೇರವಾಗಿ ಮಾತಾಡಕ್ಕಾಗಲ್ವಾ? ಏನಿದು ಸ್ಪೈ ಕೆಲಸ ಅಲ್ಲ? ಏನ್ ಫೋಟೋಸ್ ಇದು? ನಾನು ಹೇಳ್ತೀನಿ ಅಂತ ಹೇಳ್ದೆ ತಾನೆ? ಅಷ್ಟೊಂದು ಡೌಟ್ ನನ್ನ ಮೇಲೆ ನಿಂಗೆ? ನನ್ಗೇನು ಡೌಟ್ ಇಲ್ಲ ಅಶು, ನನಗೆ ಕ್ಲಾರಿಫಿಕೇಶನ್ ಬೇಕು. ಫೋಟೋ ಎಲ್ಲ ಹುಡುಗಿ ಇದ್ದಳ್ತಾನೆ, ಯಾರದು? ಆಯ್ತು, ನಿಂಗೆ ಫೋಟೋ ಸಿಕ್ತು, ಕ್ಲಾರಿಟಿ ಸಿಕ್ಬಿಡ್ತಾ ನಿಂಗೆ? ಸಿಕ್ಕಿಲ್ಲ, ಅದನ್ನೇ ನೀನ್ ಹೇಳು ಅಂತ ಹೇಳ್ತಾ ಇರೋದು. ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅಷ್ಟೇನು ಅವಸರ ನಿಂಗೆ? ನಾನು ಅವಸರ ಮಾಡ್ತಾ ಇದ್ದೀನಾ? ಯಾಕೆ ಸೀನ್ ಕ್ರಿಯೇಟ್ ಮಾಡ್ತಾ ಇದೀಯಾ? ನಾನ್ ಸೀನ್ ಕ್ರಿಯೇಟ್ ಮಾಡ್ತಿಲ್ಲ ಅಶು, ನೀನ್ ಸೀನ್ ಕ್ರಿಯೇಟ್ ಮಾಡ್ತಾ ನಾನು ನನಗೆ ಫಸ್ಟ್ ಹೇಳು ನೀನು. ಹೇಳ್ತೀನಂತ ಅಷ್ಟೇನು ಅರ್ಜೆಂಟ್ ನಿಂಗೆ? ಇಬ್ರು ಸ್ವಲ್ಪ ಸಮಾಧಾನವಾಗಿರ್ತೀರಾ? ನೀನ್ ಸುಮ್ಮನೆ ಇರ್ತೀಯ ಮಾವ? ನಿನ್ಗೇನ್ ಗೊತ್ತಾಗತ್ತೆ? ಮದುವೆ ಆಗಿದೆ ನಿಂಗೆ? ತಲೆ ಹಾಕ್ಬೇಡ ನೀನು. ನಾನು ನೋಡ್ತಾ ಇದ್ದೀನಿ ಆಗ್ಲಿಂದ, ಮಧ್ಯದಲ್ಲಿ ತಲೆ ಹಾಕ್ಬೇಡ, ಕೈ ಹಾಕ್ಬೇಡ, ಕಾಲು ಹಾಕ್ಬೇಡ ಅನ್ಕೊಂಡು. ಅವಳು ಕ್ಲಾರಿಫಿಕೇಶನ್ ಬೇಕು, ಕೊಡು. ಹೇಳೋ. ಅನ್ವಿ, ಸ್ವಲ್ಪ ಟೈಮ್ ಕೊಡು, ನಾನು ಹೇಳ್ತೀನಿ. ಓಕೆ, ನಾನು ನಮ್ಮ ಅಮ್ಮನ ಮನೆಗೆ ಹೋಗಿರ್ತೀನಿ. ನಿನಗೆ ಕ್ಲಾರಿಫಿಕೇಶನ್ ಸಿಕ್ಕಿದಾಗ ಅಲ್ಲಿಗೆ ಬಂದು ನನ್ನ ಮನೆಗೆ ಕರ್ಕೊಂಡು ಬಾ. ಸಾರ್, ಅಲ್ಲಿ ನೋಡಿ ಸಾರ್, ನೈಟು CCTV ಕ್ಯಾಮ್ರಾ ಅವನೇ ಸಾರ್. ಹೌದಲ್ವಿನೋ, ಅವನೇ. ಯಾಕೆ ಹಿಂಗೆ ಡಲ್ಲಾಗಿದ್ದಾನೆ? ಒಳ್ಳೆ ಆರೋಗ್ಯ ಇರೋ ಫಿಂಗರ್ ಚಿಪ್ಸ್ ಥರ. ಒಳ್ಳೆ ಮನುಷ್ಯ ಕಣ ಅವನು, ಹೆಲ್ಪಿಂಗ್ ನೇಚರ್ ಇದೆ. ಯಾಕೆ ಹಿಂಗಿದ್ದಾನೆ? ನೋ ನೋ ನೋ,
ನನ್ನ ಕಸ್ಟಮರ್ಸು ಹಿಂಗಿರಬಾರ್ದು. ನಾನೇ ಹೋಗಿ ಅವನನ್ನು ಮಾತಾಡಿಸ್ತೀನಿ. ಗುಡ್ ಐಡಿಯಾ ಸರ್. ತಗೊಳ್ಳಿ, ಫಸ್ಟ್ ಕೊಟ್ಬಿಟ್ಟು ನೀವೇ ಹೋಗಿ ಮಾತಾಡಿಸಿ. ಅವಂದೇ ಆಡ್ರಾ? ಹಾಂ ಹೌದು ಸರ್. ಕೊಡು. ಪ್ರೀತಿಲಿ ಇದೆಲ್ಲ ಮಾಮೂಲಿ. ಬಿಟ್ರೆ ಕಟ್ಟಾಗುತ್ತೆ, ಕಟ್ಟಾದ್ರೆ ಬ್ರೇಕ್ ಆಗುತ್ತೆ. ಬ್ರೇಕಪ್ ಆಗಕ್ಕೆ ಬಿಡಬೇಡ, ಹೋಗಿ ಕರ್ಕೊಂಡು ಬಾ. ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಇಟ್ಸ್ ಪ್ರೈಸ್ಲೆಸ್. ಹೌದು ಸರ್, ಆದರೆ ಅದು ಎಷ್ಟು ಕಷ್ಟವೋ ಹೊಂದಾಣಿಕೆ ಎಂಬುದು 4 ದಿನದ ಬಾಳಲ್ಲಿ ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ನೀನೇ ಸೋಲು, ಪರವಾಗಿಲ್ಲ. ವಯಸ್ಸಾದ ಮೇಲೆ ಒಂಟಿತನ ಕಾಡುತ್ತೆ. ಎಷ್ಟು ಕಷ್ಟ ಅಂತ ನನ್ನನ್ನು ಕೇಳು. ಹೋಗೋ, ಒಂದು ಮಾತು ಹೇಳ, ಹೊದಿಕೆ ಇಲ್ಲದೆ ಮನುಷ್ಯ ಬದುಕಬಹುದು, ಹೊಂದಾಣಿಕೆ ಇಲ್ಲದೆ ಬದುಕಕ್ಕಾಗಲ್ಲ. ಹೋಗಿ ಕರ್ಕೊಂಡು ಬಾ. ಈಗೋನ ಬಿಟ್ಬಿಡೋ, ಸೋತು ಗೆದ್ದವನಾಗು. ಸರಿ ಸರ್. ಓಕೆ, ಗುಡ್. ಥ್ಯಾಂಕ್ ಯು. ಇಲ್ಲೇ ಇರುತ್ತಾ ಹೊರಟೆ ಎಲ್ಲೋ ನಿನ್ನ ಹುಡುಕಿ ಹುಡುಕಿ ಏಕಾಗಿ ಕರಗಿತ್ತು ಸಂತೋಷ, ಏಕಾಗಿ ಅರಳಿತ್ತು ಆವೇಶ. ಮುರಿದಾಗ ಸಂಬಂಧ, ಕಣ್ಣೀರ ಸಂವಾದ, ಹೃದಯಕ್ಕೆ ಗತಿಯಿಲ್ಲ ಯಾರು ಈಗ. ಕುಸಿದಿತ್ತು ಆನಂದ, ಕಟ್ಟೋಣ ಮೊದಲಿಂದ, ನೋವಿಗೆ ಇನ್ನೊಂದು ಹೆಸರೇ ತ್ಯಾಗ. ಏಕಾಗಿ ಕರಗಿತ್ತು ಸಂತೋಷ, ಅರಳಿತ್ತು ಆವೇಶ. ನಮಸ್ಕಾರ ಅಂಬುಜಾ ಅವರೇ. ಚಿಕ್ಕವರಾದವರು ತಪ್ಪು ಮಾಡ್ತಾರೆ. ದೊಡ್ಡವರಾಗಿ ನಾವು ಹೇಗಾದರೂ ಮಾಡಿ ಸಮಸ್ಯೆನ ಬಗೆಹರಿಸ್ಬೇಕು. ಅಶು ಮಂಗಳೂರಿಗೆ ಹೊರಟಿದ್ದಾನೆ. ಅವನು ಖಂಡಿತ ನಿಮ್ಮ ಮನೆಗೆ ಬರ್ತಾನೆ. ನೀವು ದೊಡ್ಡವರಾಗಿ ನಿಂತು ಅನ್ವಿಗೆ ಬುದ್ಧಿ ಹೇಳಿ ಹೇಗಾದರೂ ಮಾಡಿ ಅವಳನ್ನು ಮನೆಗೆ ವಾಪಸ್ ಕಳಿಸ್ಕೊಡಿ ಪ್ಲೀಸ್. ನಮಗೆ ಗೊತ್ತಿಲ್ಲದೆ ಮದುವೆ ಆದರೂ ನಾವೆಲ್ಲರೂ ಇಷ್ಟಪಟ್ಕೊಂಡು ಅವ್ರ ಮದುವೆ ಮಾಡಿದ್ವಿ. ಹೀಗೆಷ್ಟೇ ಕಷ್ಟ ಆಗಲಿ ನಾನು ಅವರನ್ನು ಒಂದು ಮಾಡ್ತೀನಿ. ತುಂಬ ಥ್ಯಾಂಕ್ಸ್. ಗಡಿಯಾರದಲ್ಲಿ ಇರುವಂಥ ಮುಳ್ಳು ಗಳಿಗೆಗೆ ಒಮ್ಮೆ ಚುಚ್ಚುತ್ತೆ ಕೇಳು. ಆಡಿದ್ದ ಮಾತು ನಿಮ್ಮಮ್ಮನ ಹತ್ರ ಮಾತಾಡ್ದೆ ಅನ್ವಿ ಕಳಿಸ್ತೀನಿ. ಕೇಳುವ ಪ್ರಶ್ನೆಗೆ ಉತ್ತರಿಸು ಬೇಗ. ಹೇಳಕ್ಕಾಗಲ್ಲ. ಸೋತು ಸೋತು ನಗುವ ಮನಸ್ಸು ಅಳುತ್ತಾಯಿತು. ಬೀದಿಯ ಬೆಳಕು ಹೇಳುತ್ತಿತ್ತು ಚೂರು ಸಾಂತ್ವನ. ಎರಡು ತುದಿಯಲ್ಲಿ ಬೇಜಾರು, ಯಾರು ಕಾರಣ. ಏಕಾಗಿ ಕರಗಿತ್ತು ಸಂತೋಷ, ಯಾಕಾಗಿ ಅರಳಿತ್ತು ಆವೇಶ.
ಯಾಕೆ ಸರ್ ಹೇಳ್ತಾ ಇದ್ದೀರಾ? ಏನಾಯ್ತು? ಇಂಥ ಕೇಸು ನನ್ನ ಜೀವನದಲ್ಲೇ ನೋಡಿಲ್ಲ. ಇದು ನಿಮ್ಮ ಜೀವನದ ಪ್ರಶ್ನೆ. ನನಗೇನೂ ಆಗ್ಬೇಕಾಗಿಲ್ಲ. ಬೇಕಾದ್ರೆ ಸೈನ್ ಮಾಡಿ ಹೋಗ್ತೀನಿ. ಏನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ. ಟೈಮ್ ಬಗ್ಗೆ ನಿಮಗೆ ವ್ಯಾಲ್ಯೂ ಗೊತ್ತಿಲ್ಲ. ಓಯ್, ಮದುವೆ ಆಗೋದು ಒಂದು ಸಲ. ಅದು ಮುರಿದು ಬಿದ್ದಾಗ ಅದನ್ನ ಜೋಡಿಸೋ ಕೆಲಸನೇ ನಾವು ಮಾಡೋದು. ಬೇಡ ಅಂದ್ರೆ ನೀವೇ ಅನುಭವಿಸ್ತೀರ. ಯಾವಾಗಲೂ ಒಂದು ಕ್ಷಣ ಮಾಡಿರೋ ತಪ್ಪುಗೋಸ್ಕರ ಜೀವನ ಪರ್ಯಂತ ಯಾಕೆ ಅನುಭವಿಸಬೇಕು? ಸ್ವಲ್ಪ ವೇಟ್ ಮಾಡಿ. ಹ್ಯಾವ್ ಪೇಷನ್ಸ್. ಲಿಸನ್, ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾ? ಲೈಫ್ ಇಸ್ ಟೂ ಪ್ರೆಷಿಯಸ್. ಡೋಂಟ್ ವೇಸ್ಟ್ ಇಟ್. ಎಲ್ರಿ ನಿಮ್ಮ ಯಜಮಾನ್ರು? ಅಯ್ಯೋ, ಅವ್ರು ಇಷ್ಟೊತ್ತಲ್ಲಿರ್ತಾರೆ, ಮನೆಗೆ ಹೋದ್ರು. ನಾಳೆ ಬರ್ತಾರೆ ಬಿಡಿ. ಬೆಳಗಿಂದ ನಿಮ್ಮ ಮಗನ ಕೇಸು ಕೇಳಿ ಕೇಳಿ ಕಿವಿಯಿಂದ ರಕ್ತ ಬರ್ತಾ ಇದೆ. ನೀವು ನೋಡಿದ್ರೆ ಸರ್, ಆಗಿರೋ ವಿಚಾರನೇ ಬೇರೆ ಸರ್. ಇವಾಗ ಆಗ್ತಿರೋ ವಿಚಾರನೇ ಬೇರೆ. ನಮ್ಮಿಬ್ರಿಗೆ ಮದುವೆ ಆದಾಗ ಎಷ್ಟು ಖುಷಿ ಪಟ್ರೋ ಗೊತ್ತಿಲ್ಲ. ಡಿವೋರ್ಸ್ ಏನಾದರೂ ಆದ್ರೆ ತುಂಬಾ ಖುಷಿ ಪಡ್ತಾರೆ. ಮದುವೆ ಮಂಟಪದಲ್ಲಿ ನಡೆದಿರೋ ಒಂದು ಚಿಕ್ಕ ಗಲಾಟೆ ಸರ್, ಅದು ಇನ್ನೊಂದೆಲ್ಗೋ ಹೋಗಿ ಕೋರ್ಟ್ವರೆಗೂ ಬಂದಿದೆ. ಇಲ್ಲಿ ಬಂದಿರೋರ್ಗೆಲ್ಲ ಇವ್ರು ಯಾಕೆ ಬಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ನೀವು ಹೋಗಿ ಹೋಗಿ ಅವ್ರ ಹತ್ರನೇ ಕೇಳ್ತಾ ಇದ್ದೀರಾ ನಮ್ಮ ಲೈಫ್ ಬಗ್ಗೆ. See what's happening. Someone else is deciding my fate. ಈಗ ನೀನು ಹೇಳಮ್ಮ. ಸರ್, ಅದು ಅವಳನ್ನೇನು ಕೇಳೋದು? ಒಂದೇ ಮಾತು, ಡೈವರ್ಸ್ ಕೊಡ್ಸಿ. ಯಾಕ್ರಿ ಅವರಿಬ್ಬರನ್ನ ಬೇರೆ ಮಾಡಕ್ಕೆ ಅವಾಗಲಿಂದ ಒಂದೇ ಕಾಲಲ್ಲಿ ನಿಂತಿದ್ದೀರಾ? ಅವ್ರೇನು ಹೇಳ್ತಾರೆ ಸ್ವಲ್ಪ ಕೇಳಿಸ್ಕೊಳ್ಳಿ. ನೀವೆಲ್ಲರೂ ಸ್ವಲ್ಪ ಸುಮ್ಮನೆ ಇದ್ರೆ ಒಳ್ಳೇದು. ಸಾರಿ ಸರ್. ಅದು ಯಾವ ಫೋಟೋ, ಏನ್ ಸಮಾಚಾರ? ಮೀಡಿಯೇಷನ್ ರೂಮ್ನಲ್ಲಿ ಎಲ್ಲ ಕ್ಲಿಯರ್ ಆಗಿ ಹೇಳ್ಬೇಕಷ್ಟೇ. ಆವಾಗಲೇ ಎಲ್ಲ ಡೌಟು ಕ್ಲಿಯರ್ ಆಗೋದು. ಸುಮ್ಮನೆ ಇಲ್ಲಿ ಕೂತ್ಕೊಂಡು. ಸರ್, ನನಗೆ ವಿಷಯ ಕಂಪ್ಲೀಟಾಗಿ ಗೊತ್ತಾಗದೆ ನಾನು ಏನು ಡಿಸೈಡ್ ಮಾಡೋಕ್ಕಾಗಲ್ಲ. ನಂಗೆ ಸ್ವಲ್ಪ ಟೈಮ್ ಬೇಕು. ನನ್ನ ಏನಂತ ಅನ್ಕೊಂಡಿದ್ದೀರಾ? ನಾಳೆನೆ ಲಾಸ್ಟ್ ಡೇ. ಒಂದೇ ಒಂದು ದಿನ ಟೈಮ್ ಕೊಡ್ತೀನಿ. ಆಮೇಲೆ ನೀವಾಯ್ತು, ನಿಮ್ ಕೇಸ್ ಆಯ್ತು. ಹಲೋ, ನಿಮಗೆ ಕೊಟ್ಟಿರುವಂಥ ಮಾತನ್ನು ಉಳ್ಸೋಕೆ ಹೋಗಿ ನೋಡಿ ನನ್ನ ಜೀವನ ಎಲ್ಲಿಗೆ ಬಂದು ನಿಂತಿದೆ. ನಿಜವಾಗ್ಲೂ ನನಗೆ ಆಗ್ತಿಲ್ಲ. ಏನಾದರೂ ಸೊಲ್ಯೂಷನ್ ಕೊಡಿ ಪ್ಲೀಸ್. ಇಲ್ಲಾಂದ್ರೆ ನಾನು ಬಿಟ್ಟು ಹೋಗ್ತೀನಿ ಅಷ್ಟೇ. ನೋಡಮ್ಮ. ಹಾಂ ಸರ್. ಇವತ್ತೇ ಲಾಸ್ಟ್ ಡೇ. ದಯವಿಟ್ಟು ನಿಮ್ಮ ಯಜಮಾನ್ರಿಗೆ ವಿಷಯ ತಿಳ್ಸಕ್ಕೆ ಹೇಳಿ. ಯಜಮಾನ್ರ? ಅದನ್ನ ನೀವು ಕೇಳಿ ಅಂತ ತಾನೇ ನಾವು ಇಲ್ಲಿವರೆಗೂ ಬಂದಿರೋದು. ನೋಡಪ್ಪ ರಾಜ, ಸುಮ್ಮನೆ ಕೋರ್ಟ್ ಟೈಮ್ ವೇಸ್ಟ್ ಮಾಡಬೇಡಿ. ವಿಷಯ ಏನಿದ್ರೂ ಹೇಳಿ. ಡಾಕ್ಟರ್ ಹತ್ರ, ಲಾಯರ್ ಹತ್ರ ಮುಚ್ಚಿಡಬಾರ್ದು. ವಿಷಯಕ್ಕೆ ಬನ್ನಿ. ಸರ್, ನಾನು ಮಾತಾಡ್ಬೋದಾ? ನೀನು ಏನ್ರಿ ಇದು ಅಸಹ್ಯ ಮೀಡಿಯೇಷನ್ ರೂಮಲ್ಲಿ? ಸರ್, ವಿಷಯ ಇದೆ, ಮೊದಲು ಕೇಳಿಸ್ಕೊಳ್ಳಿ. ಇವ್ರ ಕಂಪ್ನಿ ಪ್ರಾಡಕ್ಟ್ ಶಕ್ತಿಮಾನು ತುಂಬ ಫೇಮಸ್ ಆಗಿತ್ತು. ಜನ ಅದನ್ನ ತಗೊಳಕ್ಕೆ ಅಂತ ಮುಗಿ ಬೀಳ್ತಿದ್ರು. ಪ್ರೀ ಕಂಡೀಷನ್ಸು ಓದ್ದೆ ಅದನ್ನ ತಗೊಳ್ತಾ ಇದ್ರು. ಅದರಲ್ಲಿ ಒಬ್ಬ ಡಯಾಬಿಟಿಸ್ ಬಂದಿರೋ ವ್ಯಕ್ತಿ ಬೇಡ ಅಂದ್ರೂ ತಗೊಂಡು ನೆಗದ್ ಬಿದ್ದು ಹೋದ. ಅವನ ಹೆಂಡತಿ ಇವ್ರ ಕಂಪ್ನಿ ಮೇಲೆ ಕೇಸ್ ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ಲು. ಅದಕ್ಕೆ ಇವನ್ ಬಾಸು ಕಂಪ್ನಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಪ್ರೆಸ್ಸಿಗೆ ಗೊತ್ತಾದ್ರೆ ಎಲ್ಲಿ ಅನಾಹುತ ಆಗುತ್ತೋ ಅಂತ ವಿಷಯನ ಗೋಪ್ಯವಾಗಿಟ್ಟಿದ್ರು. ಅಶೋಕ್, ಗಮನ ಇಟ್ಟು ಕೇಳಿಸ್ಕೊ. ಇದು ನಮ್ಮ ಕಂಪ್ನಿ ಭವಿಷ್ಯದ ಪ್ರಶ್ನೆ. ನಿಂಗೆ ಗೊತ್ತು ಎಷ್ಟು ಕಷ್ಟಪಟ್ಟು ಈ ಹಂತಕ್ಕೆ ಕಂಪ್ನಿನ ಕಟ್ಟಿದ್ದೀನಿ ಅಂತ. ನನ್ನ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಕೇಸನ್ನು ಸಾಲ್ವ್ ಮಾಡಬೇಕು. ಪ್ಲೀಸ್ ಅಶೋಕ್, ಇದಾಗೋವರೆಗೂ ಯಾರಿಗೂ ಹೇಳ್ಕೊಡ್ತು ಅಶೋಕ್. ಅನ್ವಿಗೂ ಸೇರಿಸಿ, ಆಯ್ತಾ? ಅರ್ಥ ಆಯ್ತಾ ಅಶೋಕ್? ಪ್ಲೀಸ್. ಇಷ್ಟೇ ಸರ್ ಆಗಿದ್ದು. ಅಮ್ಮ,
ನಿನಗೆ ಗೊತ್ತಾಯ್ತು? ನಿನ್ ಬಾಸ್ ಫೋನ್ ಮಾಡಿ ವಿಷಯ ಎಲ್ಲ ಹೇಳಿದ್ರು. ಅವ್ರು ಬರೋಕ್ಕಾಗಲ್ಲ ಅಂತಾನೆ ನಾನು ಇಲ್ಲಿ ಬಂದು ವಿಷಯ ಎಲ್ಲ ಹೇಳ್ಬೇಕಾಗಿ ಬಂತು. ನನ್ನ ಮಗ ಕಣೋ ನೀನು, ಬಿಡಕ್ಕಾಗತ್ತಾ? ಅನ್ವಿ, ಈಗ ನೀನೇನು ಹೇಳ್ತೀಯಾ? ಅದು ಇವನ್ ಬಾಯಿಂದ ಬರಬೇಕಲ್ವಾ? ಇವನೇನೋ ಹೇಳ್ತಾನೆ ಇಲ್ಲ. ಐ ಕಾಂಟ್ ಡಿಸೈಡ್. ನನಗಿನ್ನೂ ಟೈಮ್ ಬೇಕು. ಇನ್ನೇನ್ ಟೈಮ್ ನಿಂಗೆ? ಸುಮ್ಮನೆ ಒಂದು ಮಾತು ಕೇಳಿ ಮರಳಾಗಬೇಡ. ಇದನ್ನ ಮುಂಚೆನೆ ಹೇಳಿದ್ರೆ ಏನಾಗ್ತಿತ್ತು? ಹೌದ್ರಿ, ನಿಮ್ಗೆ ಹೇಳಿದ್ರೆ ಬ್ರೇಕಿಂಗ್ ನ್ಯೂಸ್ ತರ ಎಲ್ಲ ಕಡೆ ನ್ಯೂಸ್ ಮಾಡ್ಬಿಡ್ತಿದ್ರಿ. ಆಮೇಲೆ ಕಂಪ್ನಿ ಅವರು ನುಣ್ಣಗೆ ತಲೆ ಬೋಡ್ಸ್ಕೋಬೇಕಾಗಿತ್ತು. ಸಾರಿ ಸರ್. ನನ್ನ ಮುಖದಲ್ಲಿ ಏನು ಕೋತಿ ಕುಣಿತಿದೀಯಾ? ನೀವು ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿಕೊಂಡ್ರೆ ನಾವು ಯಾಕೆ, ಈ ಮೀಡಿಯೇಷನ್ ಹಾಲ್ ಯಾಕೆ? ನಿಮಗೆ ಇನ್ನೊಂದು ದಿನ ಟೈಮ್ ಕೊಡ್ತೀನಿ. ಇನ್ನೊಂದು ದಿನ ಯೋಚನೆ ಮಾಡಿ ಡಿಸೈಡ್ ಮಾಡ್ಕೊಂಡು ಬನ್ನಿ. ಕೋರ್ಟಿಗೆ ಬರಲ್ಲ ಅಂತ ಗೊತ್ತು ಅಮ್ಮ. ಆದರೆ ನನ್ನ ಮೇಲೆ ನಂಬಿಕೆ ಇಡಿ, ಎಲ್ಲ ಬೇಗ ಸಾಲ್ವ್ ಆಗುತ್ತೆ. ಡೋಂಟ್ ವರಿ. ಬರೋದಕ್ಕೆ ಹೇಳಿ ಯಾಕೆ ಸೈಲೆಂಟಾಗಿ ನಿಂತ್ಕೊಂಡಿದ್ಯಾ? ಅದೇನು ಹೇಳಬೇಕು ಅಂತಿದ್ಯಾ ಅದನ್ನು ಹೇಳು. ಮುಖ ನೋಡ್ತಿದ್ರೆ ಆಗಿದ್ದೆಲ್ಲ ಸರಿ ಹೋಗ್ಬಿಡುತ್ತಾ? ಅನ್ವಿ, ಸಾಕು. ಇಟ್ಸ್ ಇನಫ್. ಬಿಟ್ ಅನ್ವಿ, ನೀನು ಆಲ್ರೆಡಿ ಸೆನ್ಸಿಟಿವ್ ಅಲ್ವಾ? ನಡೆದಿರೋದನ್ನೆಲ್ಲ ಹೇಳಿ ನಿನ್ಗೆ ಯಾಕೆ ಟೆನ್ಷನ್ ಕೊಡೋದು ಅಂತ ನಾನು. ಓ, ಮದುವೆ ಮುಂಚೆ ಎಲ್ಲ ನನ್ನ ಹತ್ರ ಹೇಳ್ತಿದ್ದೆ ತಾನೆ. ಇದೊಂದು ವಿಷಯ ಮಾತ್ರ ನನ್ನ ಹತ್ರ ಹೇಳಕ್ಕಾಗ್ಲಿಲ್ಲ ಅಲ್ಲ? ಯಾಕೆ? ನಂಬಿಕೆ ಇಲ್ವಾ ನನ್ನ ಮೇಲೆ? ನಂಬಿಕೆ ಪ್ರಶ್ನೆ ಅಲ್ಲ ಅನ್ವಿ, ನಿಂಗೆ ನೋವಾಗಬಾರ್ದು ಅನ್ನೋ ಇಂಟೆನ್ಷನ್ ಅಷ್ಟೇ. ಪ್ಲೀಸ್ ಟ್ರೈ ಟು ಸಾಕು ಸಾಕು ಸಾಕು. ಈ ಎಕ್ಸ್ಪ್ಲನೇಷನ್ಸ್ ಎಲ್ಲ ಬೇಡವೇ ಬೇಡ. ನಾನು ಎನಿವೇ ನನ್ನ ಡಿಸಿಷನ್ ಮಾಡಾಗಿದೆ. ಆಗ್ಲೇ ಡಿಸಿಷನ್ ತಗೊಂಬಿಟ್ಟ? ಡಿಸಿಷನ್ ನೀನ್ ಮನ್ಸು ಮುಟ್ಕೊಂಡು ಹೇಳು. ಇದು ನಿಂದ ಸ್ವಂತ ಡಿಸಿಷನಾ? ಯಾರ್ಯಾರೋ ನಮ್ಮ ಜೀವನಕ್ಕೆ ಸಂಬಂಧ ಪಡ್ತಿರೋರೆಲ್ಲ ನಮ್ಮ ಬಗ್ಗೆ ಡಿಸಿಷನ್ ತಗೋತಾ ಇದ್ದಾರೆ. ಸಂಬಂಧ ಇಲ್ಲದೆ ಇರೋರು ನಮ್ಮ ಸಂಬಂಧನ ದೂರ ಮಾಡಕ್ ನಿಂತಿದ್ದಾರೆ. ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಇಷ್ಟೊತ್ತು ತಾಳ್ಮೆಯಿಂದ ಮಾತಾಡ್ತೀನಿ ಅಂತ ಹೇಳಿದ್ರೆ ದಟ್ಸ್ ಬಿಕಾಸ್ ಐ ಲವ್ ಯು, ಡ್ಯಾಮ್ ಇಟ್. ಅಷ್ಟು ಈಸಿಯಾಗಿ ಡಿಸಿಷನ್ ತಗೋದು. ಅನ್ವಿ, ನೀನ್ ಬಿಟ್ಟು ನನ್ನ ಲೈಫ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಿಲ್ಲ ಕಣೋ. ಬಿಟ್ಟು ಹೋಗ್ತೀಯೋ, ದೂರ ಮಾಡ್ತೀಯೋ, ಅಥವಾ ಎಲ್ಲ ನಿನಗೆ ಬಿಟ್ಟಿತ್ತು. ಬಟ್ ಕೊನೆದಾಗ ಒಂದು ಮಾತು ಹೇಳ್ತೀನಿ, ಇಲ್ಲಿಂದ ಯೋಚನೆ ಮಾಡಬೇಡ, ಇಲ್ಲಿಂದ ಮಾಡು. ನೋಡಿ, ನಿನ್ನೆನೆ ಹೇಳ್ದೆ ಇವತ್ತೇ ಲಾಸ್ಟ್ ಡೇ ಅಂತ. ಅದು ಏನ್ ಡಿಸೈಡ್ ಮಾಡಿದೀರೋ ಹೇಳ್ಬಿಡಿ. ಇನ್ನೇನ್ ಡಿಸೈಡ್ ಮಾಡೋದು ಸರ್? ಇಂಥವನ್ ಜೊತೆ ಸಂಸಾರ ಮಾಡಕ್ಕಾಗತ್ತಾ? ಮುಚ್ಚಿರಿ ಸಾಕು.
ಬಡ್ಕೊಂಡೆ ನಾನು ಇನ್ನೊಂದ್ಸರಿ ಮದುವೆ ಮಾಡ್ಕೊಳಕ್ ಬೇಡ ಅಂತ. ಕೇಳಿದ್ರೆ ನನ್ನ ಮಾತು ಮಾವ ನಿಂಗೆ ಎಷ್ಟು ಸರಿ ಹೇಳ್ದೆ ನೋಡ್ದ ಇವಾಗ. ಯಾರ್ಯಾರೋ ನನ್ನ ಜೀವನದ ಡಿಸಿಷನ್ ತಗೋತಾ ಇದ್ದಾರೆ. ನಿಜ ಹೇಳ, ನಿಂತರ ಬ್ಯಾಚುಲರ್ ಆಗಿರೋದೇ ವಾಸಿ. ಯಾವಾಗ ಮದುವೆ ಆಯ್ತು ಅವಾಗಲೇ ಸ್ಟಾರ್ಟ್ ಆಯ್ತು ಪ್ರಾಬ್ಲಮ್ಸ್ ಎಲ್ಲ. ಹಾಳಾದ ಯಾಡ್ ಯಾಕೆ ಮಾಡಿದ್ನೋ ದೇವ್ರೇ. ಅವನ್ ಯಾವನ ಪ್ರಾಡಕ್ಟ್ ತಗೊಂಡ್ ಸತ್ತೋದ, ಇವಾಗ ಎಲ್ಲರೂ ಸೇರಿ ನನ್ನ ಸಾಯಿಸ್ತಾ ಇದ್ದಾರೆ. ರೀ ಮೇಡಮ್, ನಿಮ್ ಗಂಡ ಎಲ್ಲಿದ್ದಾರೆ? ಅಲ್ಲ ಕೇಳ್ತಾ ಇರೋದು, ನಿಮ್ ಗಂಡ ಎಲ್ಲಿದ್ದಾರೆ? ನಾನ್ ಮಾಡ್ಲಿ ಇನ್ವೆಸ್ಟಿಗೇಷನ್ ಇದ್ರ ಬಗ್ಗೆ? ನಿಮ್ ಸಂಸಾರ ಚೆನ್ನಾಗಿಲ್ಲ, ಬೇರೆಯವ್ರ ಸಂಸಾರ ಚೆನ್ನಾಗಿರೋದು ನಿಮ್ ನೋಡಕ್ ಇಷ್ಟ ಇಲ್ಲ. ನಮ್ ದೇಶದಲ್ಲಿ ನಡೆದಿರೋ ಇಷ್ಟು ಡಿವೋರ್ಸ್ಗಳಿಗೆ ನಿಮ್ಮತ್ತವರೇ ಕಾರಣ. ಬರ್ತೀರಲ್ವಾ ಕಿವಿ ತುಂಬಕ್ಕೆ? ಇಷ್ಟ ಅಲ್ವಾ ನಿಮ್ಗಿದೆಲ್ಲ? ಅನ್ವಿ, ಎಲ್ಲಾ ವಿಚಾರ ಎಲ್ಲ ಟೈಮ್ ಹೇಳಕ್ ಆಗಲ್ಲ ಅನ್ವಿ. ಅರ್ಥ ಮಾಡ್ಕೋಬೇಕು, ಸ್ವಲ್ಪ ಪೇಷನ್ಸ್ ಇರ್ಬೇಕು, ಆವಾಗಲೇ ಸಂಸಾರ ಸರಿಗಿರೋದು. ನಾನು ನೀನು ಸರಿಗಿದ್ರೆ ಎಲ್ಲ ಸರಿ ಇರುತ್ತೆ. ಯಾರಾದ್ರೂ ಥರ್ಡ್ ಪಾರ್ಟಿ ಕಡ್ಡಿ ಅಲಾಡ್ಸಿದ್ರೆ ಮಾತ್ರ ಈ ಕೋರ್ಟು ಮೀಡಿಯೇಷನ್ ಎಲ್ಲಾನು. ನಾವು ಸರಿ ಇದ್ರೆ ತಾನೇ ಅವ್ರ ನಮ್ಮನ್ನು ಸರಿ ಮಾಡೋದು, ಏನಾದ್ರೂ ಬುದ್ಧಿವಾದ ಹೇಳೋದು. ಐಮ್ ಸಾರಿ ಅನ್ವಿ, ನಾನು ಹೋಗ್ತಾ ಇದ್ದೀನಿ. ನಿಂಗೆ ಏನ್ ಡಿಸಿಷನ್ ಬೇಕೋ ಅದು ನೀನ್ ತಗೋ. ನಿನಗೆ ಟೈಮ್ ಬೇಕಾ ಅದನ್ನು ತಗೋ. ಆದ್ರೆ ಒಂದು ಟೈಮ್ ಯಾವತ್ತೂ ನಮಗೋಸ್ಕರ ಕಾಯಲ್ಲ, ಅರ್ಥ ಮಾಡ್ಕೋ. ಹಳೇದೇ ಕ್ಲಿಯರ್ ಆಗಿಲ್ಲ, ಸುಮ್ಮನೆ ಪುಷ್ ಮಾಡ್ತಾ ಇದ್ದೀರಾ. ಇವಾಗ ಈ ಊರಿಂದು ಕೇಸ್ ನಡೀತಾ ಇದೆ. ಒಂದ್ ಭಾರಿ ಅಮೌಂಟ್ ಬರದಿದೆ. ಪೇಮೆಂಟ್ ಎಲ್ಲ ಬೆಂಗಳೂರಲ್ಲಿ ಸಿಗ್ತೀನಲ್ಲ, ಅಲ್ಲಿ ಸೆಟಲ್ ಮಾಡ್ತೀನಿ. ಮಾವ, ಇವರು ಹಾಸ್ಪಿಟಲ್ ಅಲ್ಲಿ ವಾರ್ಡ್ ಬಾಯ್. ಆ ವಾರ್ಡಲ್ಲಿ ಯಾರೋ ಹೋಗಿದಾರಲ್ಲ, ಯಾರೊಬ್ರು ದಿನ ಸಾಯೋರ್ಗೆ ಅಳೋರು ಯಾರು? ಹೋಗ್ರೆ. ಹೌದು, ಅವ್ರ ಜೊತೆ ಇರೋ ಹೆಂಗಸು ಅವತ್ತು ಆಶು ಜೊತೆ ಫೋಟೋದಲ್ಲಿದ್ರು. ಹೌದಲ್ಲ, ಯಾವುದಕ್ಕೂ ಹುಷಾರು. ಇವರಿಬ್ರು ಜೊತೆಲಿ ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಸಮಥಿಂಗ್ ಇಸ್ ರಾಂಗ್. ಒಂದ್ ನಿಮಿಷ. ನಿಮ್ ಗಂಡ ಸತ್ತಿರೋದು ನಾರ್ಮಲ್ ಅಂತ ಬರೀ ನಮಗ್ ಗೊತ್ತು. ನೀವಿರೋ ಬರೋ ಕಂಪ್ನಿ ಮೇಲೆಲ್ಲ ಕೇಸ್ ಹಾಕೋದು ರಿಸ್ಕ್ ಅನ್ಸುತ್ತೆ. ಅವತ್ತು ನೋಡಿದ್ರೆ ರಿಫೈನ್ಡ್ ಆಲ್ ಕಂಪ್ನಿ ಮೇಲೆ ಹಾಕಿದ್ದೀರಾ, ಆಮೇಲೆ ಹೋಟ್ಲ್ ಮೇಲೆ ಹಾಕಿದ್ದೀರಾ, ಈಗ ಶಕ್ತಿಮಾನ್ ಪ್ರಾಡಕ್ಟ್ಸ್ ಮೇಲೆ. ಸಾಲದು ಅಂತ ಫಾರ್ಮಸಿ ಕಂಪ್ನಿ ಮೇಲೆ ಬೇರೆ. ನಂಗಂತೂ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ನಿಮ್ದೆಷ್ಟು ಕೆಲಸ ಇದೆಯೋ ಅಷ್ಟನ್ನು ಮಾತ್ರ ಮಾಡಿ. ಫೀಸ್ನ ತಗೊಳ್ಳಿ, ಕೇಸ್ನ ಗೆಲ್ಸಿ. ನಿಮ್ಮ ಕಮಿಷನ್ ತಾನಾಗೆ ಬರುತ್ತೆ. ಡ್ರೈವರ್, Stick 'em.
ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಿಮ್ಗೆ ಏನಾದ್ರೂ ಈ ಪ್ರಾಡಕ್ಟ್ ವರ್ಕ್ ಆಗಿಲ್ಲ ಅಂದ್ರೆ ನೀವು ನಮ್ ದುಡ್ಡು ಕೊಡ್ಬೇಡಿ, ನಾವೇ ನಿಮ್ ದುಡ್ಡು ಕೊಡ್ತೀವಿ. ಏನ್ ಹೇಳಿ? ಪ್ರಾಡಕ್ಟ್ ವರ್ಕ್ ಆಗಿಲ್ಲ ಅಂದ್ರೆ ನೀವು ದುಡ್ಡು ಕೊಡ್ಬೇಡಿ, ನಾವೇ ನಿಮ್ ದುಡ್ಡು ಕೊಡ್ತೀವಿ. ಆಶು ಸಾರಿ ಸಾರಿ ಆಶು. ಅಷ್ಟೇನಾ? ಸಾರಿ. ನಾನು ಸಾರಿ ಕಣೋ. ಇಟ್ಸ್ ಓಕೆ. ಮಾವನ ಮರ್ಯಾದಿನೇ ಇಲ್ವಾ ಇಂಥ ಜಾಗದಲ್ಲಿ ಇರಲೇಬಾರ್ದು. ಇಟ್ಸ್ ಓಕೆ. ಓಡೋಣ. ಹಲೋ ಹಲೋ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸರ್ ಒಂದು ಹೆಲ್ಪ್, ಅರ್ಜೆಂಟ್ ರಿಟರ್ನ್ ಕೇಸ್ ಹಾಕಿ, ನಾವು ದೇವಸ್ಥಾನ ಹೋಗಿ ಬರ್ತೀವಿ. ಕೇಸ್ ಓಕೆ, ಬಟ್ ದೇವಸ್ಥಾನ ಯಾಕೆ? ಮೊದ್ಲು ಗೊತ್ತಿಲ್ಲದೆ ಮದ್ವೆ ಆದ್ವಿ, ಆಮೇಲೆ ಫ್ಯಾಮಿಲಿಗೋಸ್ಕರ ಮದ್ವೆ ಆದ್ವಿ. ಇವಾಗ ನಮಗೋಸ್ಕರ ಮದುವೆ ಆಗ್ತಿದ್ದೀವಿ. ಸಡಕರ ಲವ್ಗಳ್ ಸುಮಧುರ ಮಾತ್ಗಳ್ ಮನ ಮನ ಚಾಟ್ಗಳ್ ದಿನ ದಿನ ನಡೆಯುತ್ತಿದೆ ಐಸು ಪಯಣ ದಾರಿಗಳೇ ಮರೆತು ಬಿಡೋಣ. ಕ್ರಶ್ ಇದೆ, ರೋಸ್ ಇದೆ, ಗಲ್ಲಿದೆ, ಧೈರ್ಯವೇ ಸಾಲದೆ ಲವ್ಗಳ್ ಸುಮಧುರ.